ಸೊ ಒಂದಿನ ನಾವು ಒಂದು ಕೋಳಿಯನ್ನ ಚೆನ್ನಾಗಿ ಸಾಕ್ತಾ ಇದ್ವಿ. ತುಂಬಾ ಕೋಳಿಗಳಿದ್ವು. ಅದರಲ್ಲಿ ಒಂದು ತುಂಬಾ ಚೆನ್ನಾಗಿ ನನ್ಗೆ ಇಷ್ಟ ಅದು ಕೋಳಿ. ಸೊ ಅದರ ಜೊತೆ ಆಟ ಆಡ್ತಾ ಇದ್ವಿ ತುಂಬಾ. ಆ ಕನೆಕ್ಷನ್ ಅನ್ನೋದು ಚೆನ್ನಾಗಿತ್ತು. ನೆಕ್ಸ್ಟ್ ಡೇ ಎದ್ದೋಳೋಷ್ಟೊತ್ತಿಗೆ ಅದನ್ನ ಕಟ್ ಮಾಡಿ ಅಡಿಗೆ ಮಾಡಿದ್ರು. ಇನ್ನ ನಾನು 1 ವಾರವರೆಗೂ ಊಟ ಮುಟ್ಲಿಲ್ಲ. ಕೋಪ ಅಂದ್ರೆ ಕೋಪ ಎಲ್ಲರ ಮೇಲೆ. 50 ಮೀಟರ್ಸ್ ದೂರದಲ್ಲಿ ಇದ್ರು ಪತ್ರಿ ಸರ್. ಬಟ್ ಅಲ್ಲಿಂದ ನನ್ನನ್ನು ನೋಡ್ತಾ ಇದ್ರು. ನಾನು ಸರ್‌ನ ನೋಡ್ತಾ ಹಂಗೆ ಇದ್ಬಿಟ್ಟೆ. ನನ್ಗೇನು ಹೊಸ ಅನ್ಸ್ಲಿಲ್ಲ. ನನಗೆ ಇವ್ರು ತುಂಬಾ ಚೆನ್ನಾಗ್ ಗೊತ್ತು. ನಾನ್ ಯಾರ್ಗೋಸ್ಕರ ಇಷ್ಟು ವರ್ಷ ಹುಡುಕ್ತಾ ಇದೀನೋ ಇವ್ರೇ ಅಂತ ಒಳಗಿಂದ ಅನಿಸ್ತಾ ಇತ್ತು. ಬೈಯೋದು, ಅವ್ರು ಇವ್ರನ್ನ ಬೈಯೋದು, ಇವ್ರು ಅವ್ರನ್ನ ಬೈಯೋದು. ಇಬ್ರು ಇಬ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಯಾಕೆ ಮದ್ವೆ ಮಾಡ್ಕೋಬೇಕು ಅನ್ನ ನನಗೆ ಅಂತೂ ತುಂಬಾನೇ ಅಪ್ಸೆಟ್ ಆಗ್ಬಿಟ್ಟಿದೆ. ನನಗಂತೂ ಜೀವನದಲ್ಲಿ ಮದುವೆಯೇ ಬೇಡ ಅಂತ ನಾನು ಚಿಕ್ಕ ವಯಸ್ಸಲ್ಲೇ ನನಗೆ ಗೊತ್ತಿಲ್ಲದೇನೆ ಡಿಸೈಡ್ ಮಾಡ್ಕೊಂಡ್ಬಿಟ್ಟೆ. ಒಂದ್ ದಿವಸ ಏನಾಯ್ತು ಅಂದ್ರೆ ಬೇಬಿ ತುಂಬಾ ಅಳ್ತಾ ಇತ್ತು. ಅಂದ್ರೆ ಮೇ ಬಿ 3 ಮಂತ್ಸ್ ಇರ್ಬೋದು ಅನ್ಸುತ್ತೆ. ಕಂಟಿನ್ಯೂಸ್ಲಿ ಅಳ್ತಾ ಇತ್ತು. ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇತ್ತು. ಎಕ್ಸಾಕ್ಟ್ಲಿ ಆ ಟೈಮಲ್ಲಿ ಪತ್ರಿ ಸರ್ ನಾರ್ತ್ ಅಲ್ಲಿ ಇದ್ರು. ಡೆಹ್ರಾಡೂನ್ ಅನ್ಸುತ್ತೆ. ಡೆಹ್ರಾಡೂನಿಂದ ಕಾಲ್ ಮಾಡಿದ್ರು. ಹಾ, ಏನು ಸಂಗತಿ ಅಂತ ఏంటి ಸಂಗತಿಲು ಅಂತ ಹೇಳಿದ್ರು. ಸರ್ ಈ ತರ ಅಳ್ತಾ ಇದೆ ಬೇಬಿ ಅಂತ ಹೇಳಿದೆ. ಸೊ ಏನಾಯ್ತು, ಫೀಡಿಂಗ್ ಎಲ್ಲ ಸರಿ ಇದೆಯಾ ಎಲ್ಲ ಕೇಳಿದ್ರು. ಎಲ್ಲ ಸರಿ ಇದೆ ಸರ್. ಇನ್ನೇನು ಅಂದ್ರೆ ಸರ್ ಇನ್ನೇನು ಇಲ್ಲ ಅಂತ. ಯಾಕಂದ್ರೆ ನನಗೇನು ಅರ್ಥ ಆಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ. ಅಷ್ಟೇ ಫೋನ್ ಇಟ್ಬಿಟ್ರು. ವಿತಿನ್ 5 ಮಿನಿಟ್ಸ್ ಎಲ್ಲ ಸರಿ ಹೋಯ್ತು. ಒಂದು ಹೈಯರ್ ಬೇಬೀಸ್ ಬಂದಾಗ ಆ ಎನರ್ಜಿ ತಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ನಾವು ಸಿದ್ಧವಾಗಿ ಎಷ್ಟು ಎನರ್ಜೈಸ್ ಮಾಡ್ಕೊಂಡ್ರೇನೆ ಈಸಿಯಾಗಿ ಇರುತ್ತೆ ಆ ಪ್ರೆಗ್ನೆನ್ಸಿಯನ್ನು. ಸೊ ಅಲ್ಲಿ ಆಗ ಅಯ್ಯಪ್ಪ ಸರ್ಗೆ ಒಂದು ಅದ್ಭುತವಾದ ಅನುಭವ ಆಯಿತು. ಕೃಷ್ಣಾನಂದ ಗುರೂಜಿ ಅವರ ಒಂದು ಕಾನ್ಶಿಯಸ್ ಕಂಪ್ಲೀಟ್ಲಿ ಇವ್ರ ಒಳಗೆ ಬಂದಿರೋದನ್ನು ನೋಡ್ಕೊಂಡ್ರು. ಸೊ ಅದು ಪತ್ರಿ ಸರ್ ಕೂಡ ಆ ಅನುಭವವನ್ನ ಹಂಚಿಸಿದ್ರು. ಅಯ್ಯಪ್ಪ ಸರ್ ಇಂದ ಹಂಚಿ ಅಂತ ಎಲ್ಲರಿಗೂ ಹೇಳ್ತಾ ಇದ್ರು. ನೆಕ್ಸ್ಟ್ 15 ಡೇಸ್ ಆದ್ಮೇಲೆ ಎಲ್ಲ ಪಿರಮಿಡ್ ಮಾಸ್ಟರ್ಸ್ ಮನೆಯಲ್ಲಿ ಎಲ್ಲ ಒಂದು 15-20 ಪಿರಮಿಡ್ ಮಾಸ್ಟರ್ಸ್ ಬಂದ್ರು ಅಮರನ ನೋಡ್ಲಿಕ್ಕೆ. ಆ ಟೈಮಲ್ಲಿ ಪತ್ರಿ ಸರ್ ಕಾಲ್ ಮಾಡಿ ಅವನ ಹೆಸರು ಅಮರ ಅಂತ ಹೇಳಿದ್ರು. ಸೊ ನಿಜವಾಗ್ಲೂ ಒಂದು ವಂಡರ್ಫುಲ್ ಅದು. ಸೊ ಆ ನಂತರ ಆ ಅಮರ ಈ ಅಮರ ಒಬ್ಬರೇ ಅಂತ ಇನ್ನೊಬ್ರು ಪಿರಮಿಡ್ ಮಾಸ್ಟರ್ ಕೇಳಿದಾಗ ಎಸ್ ಆ ಅಮರನೇ ಈ ಅಮರ ಆಗಿ ಇಲ್ಲಿ ಹುಟ್ಟಿದ್ರು ಅಂತ ಹೇಳಿದ್ರು. ಎಲ್ಲ ಆತ್ಮಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಮೊದಲಿಗೆ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತಹ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಮತ್ತು ಗುರುಮಾತೆ ಸ್ವರ್ಣಮಾಲ ಪತ್ರಿಯಮ್ಮನವರಿಗೆ ಅನಂತ ಆತ್ಮಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಮಾಸ್ಟರ್ಸ್ PMC ಬಾಗಲಕೋಟ್ ವೇದಿಕೆಗೆ ನಿಮ್ಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸದಾಕಾಲ ಧ್ಯಾನ, ಜ್ಞಾನ ಮತ್ತು ಅರಿವನ್ನ ಮೂಡಿಸುವಂತ ನಿಟ್ಟಿನಲ್ಲಿ ಮತ್ತು ಆತ್ಮಜ್ಞಾನವನ್ನ ವೈಜ್ಞಾನಿಕ ತಳಹದಿಯಲ್ಲಿ ಎಲ್ಲರಿಗೂ ತಿಳಿಸುವಂತ ಪ್ರಯತ್ನದಲ್ಲಿ ತನ್ನದೇ ಆದ ವಿಶಿಷ್ಟವಾದ ರೀತಿಯಲ್ಲಿ PMC ಬಾಗಲಕೋಟ್ ವೇದಿಕೆ ಕೆಲಸವನ್ನ ಮಾಡ್ತಾ ಇದೆ. ಮಾಸ್ಟರ್ಸ್, ಈ ಒಂದು ವೇದಿಕೆಯಲ್ಲಿ ಈ ದಿನದಿಂದ ನಾವು ಒಂದು ಹೊಸ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಏನು ಅಂತಂದ್ರೆ, ನಮ್ಮ ಪಿರಮಿಡ್ ಮಾರ್ಗದಲ್ಲಿ ಅನೇಕ ಜನ ಸೀನಿಯರ್ ಪಿರಮಿಡ್ ಮಾಸ್ಟರ್ಸ್ ಇದ್ದಾರೆ. ಅವರು ಅಪಾರವಾಗಿ ಅನುಭವ ಜ್ಞಾನವನ್ನ ಹೊಂದಿದ್ದಾರೆ. ಅವರು ತಮ್ಮ ಜೀವನದ ಪ್ರಯಾಣದಲ್ಲಿ ತಮ್ಮದೇ ಆದ ಅಪಾರವಾದಂತಹ ಅನುಭವ ಜ್ಞಾನವನ್ನ ಪಡೆದಿರೋದ್ರಿಂದ ಆ ಅನುಭವ ಜ್ಞಾನವನ್ನ ಸೂರೆ ಮಾಡುವಂತಹ ಒಂದು ಪ್ರಯತ್ನ ಈ ಒಂದು ವೇದಿಕೆಯಲ್ಲಿ ನಡೀತಾ ಇರುವಂತದ್ದು ಮಾಸ್ಟರ್. ಸೊ ಆ ರೀತಿಯಾಗಿರ್ತಕ್ಕಂಥ ಅನುಭವ ಜ್ಞಾನವನ್ನ ಇವತ್ತು ನಾವು ಪಡ್ಕೊಳ್ಬೇಕಾಗಿದೆ. ಆ ಒಂದು ಪ್ರಯತ್ನದಲ್ಲಿ ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ ಸೀನಿಯರ್ ಪಿರಮಿಡ್ ಮಾಸ್ಟರ್ ಶ್ರೀಮತಿ ಅನಿತಾ ಪಿಂಡಿ ಮೇಡಮ್ ಅವರು. ಅವ್ರನ್ನ ಸ್ವಾಗತ ಮಾಡ್ಕೊಳ್ಳೋಣ ಮಾಸ್ಟರ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮ್ಯಾಮ್. ಈ PMC ಬಾಗಲಕೋಟ್ ವೇದಿಕೆಗೆ ನಿಮ್ಗೆ ಆತ್ಮೀಯವಾದಂತ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ಮೇಡಮ್, ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಆಧ್ಯಾತ್ಮಿಕ ಪ್ರಯಾಣ ಅನ್ನುವಂತ ಈ ಒಂದು ಪರಿಕಲ್ಪನೆಯಲ್ಲಿ ಮೊಟ್ಟ ಮೊದಲ ಅತಿಥಿ ನೀವಾಗಿದ್ದೀರಿ. ಸೊ ಇವತ್ತಿನ ದಿನ ನಿಮ್ ಜೊತೆ ಮಾತಾಡ್ತಾ ಇರೋದು ತುಂಬಾ ಆನಂದವನ್ನ ಕೊಡ್ತಾ ಇದೆ.
ಮೇಡಮ್, ಇವತ್ತಿನ ದಿನದ ಈ ಒಂದು ಪರಿಕಲ್ಪನೆಗೆ ಸಂಬಂಧಪಟ್ಟ ಹಾಗೆ ನೀವು ನಮ್ಮ ಕರ್ನಾಟಕದ PSSM ಅಲ್ಲಿ ಸಕ್ರಿಯವಾಗಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದ್ದೀರಿ. PCS ಅಲ್ಲಿ ತುಂಬಾ ಆಕ್ಟಿವ್ ಆಗಿ ನೀವು ಕೆಲಸವನ್ನ ಮಾಡ್ತಾ ಇದ್ದೀರಿ. ನಿಮ್ಮ ಬಗ್ಗೆ ಕರ್ನಾಟಕದಲ್ಲಿ ಎಲ್ಲಾರ್ಗೂ ಕೂಡ ಗೊತ್ತಿದೆ. ನೀವು ಸುಪರಿಚಿತರು ಕರ್ನಾಟಕದ PSSM ಮಾರ್ಗಕ್ಕೆ. ಸೊ ಈ ಒಂದು ಮಾರ್ಗದಲ್ಲಿ ಇರ್ತಕ್ಕಂಥ ನಿಮ್ಮ ಬಗ್ಗೆ ಹೊಸಬರು ಬಹಳಷ್ಟು ಜನ ಇದ್ದಾರೆ ನಮ್ಮ ಸೊಸೈಟಿಯಲ್ಲಿ. ಅವರಿಗೆ ನಿಮ್ಮ ಪರಿಚಯದ ಅವಶ್ಯಕತೆ ಇದೆ. ಹಾಗಾಗಿ ದಯವಿಟ್ಟು ನಿಮ್ಮ ಪರಿಚಯವನ್ನ ಮಾಡ್ಬೇಕು, ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಥ್ಯಾಂಕ್ ಯು. ನೀವು ಹುಟ್ಟಿದ್ದೆಲ್ಲಿ, ನಿಮ್ ತಂದೆ ತಾಯಿ, ನಿಮ್ಮ ವಿದ್ಯಾಭ್ಯಾಸ, ಇವುಗಳ ಬಗ್ಗೆ ನಮ್ಗೆ ಪರಿಚಯವನ್ನು ಕೊಡಿ ಮೇಡಮ್. ಖಂಡಿತ ಮ್ಯಾಮ್. ಮೊದಲು PMC ಬಾಗಲಕೋಟೆಗೆ ಆ, ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಇಂಥ ಒಂದು ಅದ್ಭುತವಾದ ಅವಕಾಶ ನನಗೆ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಇಷ್ಟು ಸುಲಭವಾದ ಧ್ಯಾನದಿಂದ ನನ್ನ ಎಲ್ಲವನ್ನೂ ತೊಡಗಿಸಿರುವ ನನ್ನ ಗುರುಗಳಾದಂತಹ ನಿಮ್ಮೆಲ್ಲರ ಗುರುಗಳಾದಂತಹ ಪತ್ರಿಜಿರವರಿಗೆ ನನ್ನ ಆತ್ಮ ನಮನಗಳನ್ನು ಸಲ್ಲಿಸ್ಕೊಳ್ತಾ ಇದ್ದೀನಿ. ಸೊ ಮೊದಲು ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ಕೂಡ ಆಂಧ್ರ ಪ್ರದೇಶ, ವಿಜಯವಾಡ. ಸೊ ಚಿಕ್ಕ ಗ್ರಾಮ ಅದು. ಸೊ ನನ್ನ ತಂದೆಯವರ ಹೆಸರು ತ್ರಿನಾಥರಾವ್, ತಾಯಿ ವಿಜಯಲಕ್ಷ್ಮಿ. ಸೊ ಒಂದು ಮಧ್ಯ ಕುಟುಂಬದಲ್ಲಿ ನಾನು ಹುಟ್ಟಿ ಬೆಳೆದಿದ್ದು. ಸೊ ಹೆಚ್ಚು ನಾನು ಚಿಕ್ಕ ವಯಸ್ಸಿಂದ ಕೂಡ ಪ್ರಕೃತಿಯೊಂದಿಗೆ ಒಂದಾಗಿರ್ತಾ ಇದ್ದೆ. ಮನೆ ಒಳಗೆಕ್ಕಿಂತ ಕೂಡ ಹೆಚ್ಚು ಹೊರಗಡೆನೆ ನಾನು ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದೆ. ಗಿಡಗಳ ಜೊತೆ ಮಾತಾಡೋದು, ಹಾಗೆ ನಕ್ಷತ್ರಗಳನ್ನು, ಆಕಾಶವನ್ನು ನೋಡೋದು. ಹೆಚ್ಚು ಗೊತ್ತಿಲ್ಲದೇನೆ ನಾನು ಗಿಡಗಳ ಜೊತೆ ಮಾತಾಡ್ತಾ ಇದ್ದೆ, ಖುಷಿ ಪಡ್ತಾ ಇದ್ದೆ ಆ ಹೂಗಳನ್ನ ನೋಡಿ. ಒಂದೊಂದು ಎಲೆಯನ್ನು ಕೂಡ ನಾನು ಆಸ್ವಾದಿಸ್ತಾ ಇದ್ದೆ ಚಿಕ್ಕ ವಯಸ್ಸಿಂದ. ಸೊ ಆ ಥರ ನನಗೆ ಪ್ರಾಣಿಗಳಂದ್ರೂ ಕೂಡ ತುಂಬಾ ಇಷ್ಟ. ನಮ್ಮ ಮನೆಯಲ್ಲಿ ತುಂಬಾ ಕೋಳಿ, ನಾಯಿ ಇವೆಲ್ಲ, ಸುತ್ತಮುತ್ತಲು ಹಸುಗಳು ಇವೆಲ್ಲ ಇರ್ತಾ ಇದ್ವು. ಸೊ ಹೋಗಿ ಅವುಗಳ ಜೊತೆ ನಾನು ಆಟ ಆಡ್ತಾ ಇದ್ದೆ, ನಾನು ನನ್ನ ತಮ್ಮ. ತುಂಬಾ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ. ಒಂದ್ ದಿವಸ ಏನಾಯ್ತು ಅಂದ್ರೆ, ಹಾಗೆ ನಮ್ಮ ಮನೆಯಲ್ಲಿ ಒಂದು ಕೋಳಿ, ನಮ್ದು ಮಾಂಸಾಹಾರ ಕುಟುಂಬ. ಸೊ ಮಾಂಸಾಹಾರ ಅದು ಸಹಜ ಅನ್ನೋ ತರ ಇತ್ತು. ಸೊ ಒಂದಿನ ನಾವು ಒಂದು ಕೋಳಿಯನ್ನ ಚೆನ್ನಾಗಿ ಸಾಕ್ತಾ ಇದ್ವಿ. ತುಂಬಾ ಕೋಳಿಗಳಿದ್ವು. ಅದರಲ್ಲಿ ಒಂದು ತುಂಬಾ ಚೆನ್ನಾಗಿ ನನ್ಗೆ ಇಷ್ಟ ಅದು ಕೋಳಿ. ಸೊ ಅದರ ಜೊತೆ ಆಟ ಆಡ್ತಾ ಇದ್ವಿ ತುಂಬಾ. ಆ ಕನೆಕ್ಷನ್ ಅನ್ನೋದು ಚೆನ್ನಾಗಿತ್ತು. ನೆಕ್ಸ್ಟ್ ಡೇ ಎದ್ದೋಳಷ್ಟೊತ್ತಿಗೆ ಅದನ್ನ ಕಟ್ ಮಾಡಿ ಅಡಿಗೆ ಮಾಡಿದ್ರು. ನಾನು 1 ವಾರವರೆಗೂ ಊಟ ಮುಟ್ಲಿಲ್ಲ. ಕೋಪ ಅಂದ್ರೆ ಕೋಪ ಎಲ್ಲರ ಮೇಲೆ. ಅದು ಹೇಗೆ ಪ್ರಾಣಿಯನ್ನ ಕೊಂದ್ಬಿಟ್ಟು ಹಂಗೆ ಅಡಿಗೆ ಮಾಡ್ತೀರಾ? ನನ್ನನ್ನು ಕೂಡ ಕೊಂದ್ಬಿಡ್ತೀರಾ ಒಂದಿನ ಅಂತ ನಾನು ಕೇಳಿದೆ. ಅವ್ರಿಗೆ ತುಂಬಾ ಕೋಪ ಬಂತು ನನ್ನ ಮೇಲೆ, ನನ್ನ ಮಾತುಗಳಿಗೆ. ಬಟ್ ನಾನು ಅಷ್ಟು ಚಿಕ್ಕ ವಯಸ್ಸು, ಮೇ ಬಿ 8-9 ಇಯರ್ಸ್ ಹಾರ್ಡ್ಲಿ ಇರ್ಬೋದೇನೋ ಅಷ್ಟೇ. ಬಟ್ ನನಗದು ತುಂಬಾ ಹರ್ಟ್ ಆಯ್ತು ಆ ಪ್ರಾಣಿಯನ್ನ. ಅವಾಗಿಂದ ಈ ಮಾಂಸಾಹಾರ ಅನ್ನೋದು ತಿನ್ಬಾರ್ದು ಅನ್ನೋದು ನಾನು ಫುಲ್ ರಿವೋಲ್ಟ್ ಮಾಡ್ತಾ ಇದ್ದೆ. ಮನೆಯಲ್ಲಿ ಮಾಡಿದ್ರು ನಾನು ಬಿಡ್ತಾ ಇರ್ಲಿಲ್ಲ. ಆದ್ರೆ ನೀನ್ ತುಂಬಾ ವೀಕ್ ಆಗಿದ್ಯಾ, ತಿನ್ಲೇಬೇಕು ಅಂತ ಫೋರ್ಸ್ ಮಾಡಿ ತಿನ್ನಿಸ್ತಾ ಇದ್ರು. ತಿಂದ ತಕ್ಷಣ ಅದು ಹೊರಗೆ ಬಂದ್ಬಿಡ್ತಾ ಇತ್ತು. ಯಾಕಂದ್ರೆ ನಾನು ಆಕ್ಸೆಪ್ಟ್ ಮಾಡ್ತಾ ಇಲ್ಲ, ಅಷ್ಟು ರಿಜೆಕ್ಷನ್. ಸೊ ಅಲ್ಲಿವರೆಗೂ ಗೊತ್ತಾಗ್ಲಿಲ್ಲ ಮಾಂಸ ಆ ಥರ ಬರುತ್ತೆ ಅಂತ. ಬಟ್ ನನ್ನ ಕಣ್ಮುಂದೆನೆ ನಾನು ನೋಡಿದಾಗ ಅವಾಗಿಂದ ಎಗೇನೆಸ್ಟ್ ಆಗ್ಬಿಟ್ಟೆ. ಬಟ್ ಹಾಗೆ ತಿನ್ಬೇಕಾಗಿತ್ತು ಅವಾಗ. ಬಟ್ ನಾನು ಈಗಲೂ ಕೂಡ ಆ ಪ್ರಾಣಿಗಳನ್ನ ಮನಸ್ಫೂರ್ತಿಯಾಗಿ ಕ್ಷಮಿಸ್ಲಿಕ್ಕೆ ನಾನು ಕೇಳ್ಕೊಳ್ತಾ ಇರ್ತೀನಿ ಯಾವಾಗ್ಲೂ ಕೂಡ. ಸೊ ಯಾವ ಚಿಕ್ಕ ಮಕ್ಳಿಗಾದ್ರೂ ಸಹ ಆ ಪ್ರಾಣಿಗಳಂದ್ರೆ ಅಷ್ಟು ಇಷ್ಟ ಇರುತ್ತೆ. ಎಲ್ಲರಿಗೂ ಸಹ, ನನ್ಗೊಬ್ಬಳಿಗೆ ಅಲ್ಲ, ಪ್ರತಿಯೊಬ್ಬರಿಗೂ ಆ ಪ್ರಕೃತಿ ಜೊತೆ ಒಡನಾಟ ಇರುತ್ತೆ. ಆದ್ರೆ ನಾವು ಅದರಿಂದ ದೂರ ಬಂದ್ಬಿಟ್ಟು ಆ ಕನೆಕ್ಷನ್ ಅನ್ನೋದು ಮಿಸ್ ಮಾಡ್ಕೊಂಡಿದ್ದೀವಿ ಈ ಇತ್ತೀಚಿನ ದಿನಗಳಲ್ಲಿ. ಸೊ ನನ್ನ ಬಾಲ್ಯ ಅನ್ನೋದು ಚೆನ್ನಾಗಿ ಹಾಗೆ ಪ್ರಕೃತಿ ಜೊತೆ ಭಿನ್ನವಾದ ಆಟಗಳು. ಯಾವಾಗ್ಲೂ ಕೂಡ ಬೆಳಗ್ಗೆಯಿಂದ ರಾತ್ರಿವರೆಗೂ ಆಟನೇ ಆಟ. ಆ ಆಟದಲ್ಲಿ ಕೂಡ ನಾನು ಯಾವಾಗ್ಲೂ ಟೀಚರು, ಯಾವಾಗ್ಲೂ ಅಡಿಗೆ ಮಾಡಿ ಬಳಸೋದು ನನ್ನ ಫ್ರೆಂಡ್ಸ್ ಎಲ್ಲರಿಗೂ ತುಂಬಾ ಇಷ್ಟ. ನನಗೂ ಈಗ್ಲೂ ಅದೇ ಇಷ್ಟ. ನನ್ನ ಪ್ಯಾಷನ್ನೇ ಟೀಚಿಂಗ್. ಸೊ ಆ ಟೀಚಿಂಗ್ ಅನ್ನೋದು ನನಗೆ ತುಂಬಾ ಇಷ್ಟ. ಅಡಿಗೆ ಮಾಡಿ ಬಡಿಸೋದು ಅನ್ನೋದು ಕೂಡ ತುಂಬಾ ಇಷ್ಟ. ಸೊ ಚಿಕ್ಕ ವಯಸ್ಸಿಂದ ಆ ಕ್ವಾಲಿಟೀಸ್ ಹಂಗೆ
ಬಂದಿದೆ ಅಂತ ನಾನು ಅನ್ಕೊಂತೀನಿ. ಸೊ ಹಾಗೆ ಆಯ್ತು. ಬಟ್ ಚಿಕ್ಕ ವಯಸ್ಸಿಂದ ಕೂಡ ನಾನು ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದೆ ಪ್ರತಿಯೊಬ್ಬರನ್ನು, ಪ್ರತಿಯೊಬ್ಬರ ಜೀವನ ಹೇಗಿದೆ, ಜೀವನ ಶೈಲಿ ಹೇಗಿದೆ, ಹೇಗ್ ಮಾತಾಡ್ತಾ ಇದ್ರು, ಅವ್ರು ಆನಂದವಾಗಿ ಇದ್ದಾರಾ ಇಲ್ವಾ ಅನ್ನೋದು ನನಗೆ ಗೊತ್ತಾಗ್ತಾ ಇತ್ತು. ಅಂದ್ರೆ ನೋಡಿದ ತಕ್ಷಣ ಅವ್ರು ಆನಂದವಾಗಿ ಇದ್ದಾರಾ ಇಲ್ವಾ ಅನ್ನೋದು ಗೊತ್ತಾಗ್ತಾ ಇತ್ತು. ಬಟ್ ಎಲ್ಲಿ ನೋಡಿದ್ರು ಕೂಡ ಆನಂದ ಅನ್ನೋದಿಲ್ಲ. ಯಾಕೆ? ಎಲ್ಲ ಇದ್ರೂ ಕೂಡ ಆನಂದವಾಗಿಲ್ಲ. ಇನ್ನ ದುಡಿಬೇಕು, ಇನ್ನ ಏನೋ ಬೇಕು ಅಂತಾನೆ ಇದ್ದಾರೆ. ಇದಲ್ಲ ಜೀವನ. ಇನ್ನೇನೋ ಇದೆ ಅನ್ನೋ ಹುಡುಕಾಟ ತುಂಬಾ 10 ವರ್ಷ ಆ ವಯಸ್ಸಿನಿಂದ ನನಗೆ ನೆನಪಿದ್ದಂಗೆ ಆ ವಯಸ್ಸಿಂದ 11 ಇಯರ್ಸ್, 13 ಇಯರ್ಸ್ ತುಂಬಾ ಅದು ಬೆಳೀತಾ ಬಂತು. ಏನೋ ಇದೆ, ಇನ್ನೇನೋ ಇದೆ ಅಂತ ಹುಡುಕಾಟ ಅನ್ನೋದು ಶುರು ಆಯ್ತು. ಸೊ ಆ ಒಂದು ಜರ್ನಿಯಲ್ಲಿ ನಾನು ತುಂಬಾ ಪೂಜೆಗಳು ಮಾಡ್ತಾ ಇದ್ದೆ, ಸಾಯಿಬಾಬಾ ಪಾರಾಯಣ ಮಾಡ್ತಾ ಇದ್ದೆ, ಸಾಯಿಬಾಬಾ ಭಜನ್ಸ್ ಮಾಡ್ತಾ ಇದ್ದೆ. ಸೊ ಅದರಲ್ಲಿ ಸ್ವಲ್ಪ ಖುಷಿ ಸಿಗ್ತಾ ಇತ್ತು ನನಗೆ. ಬಟ್ ಮತ್ತೆ ಅದರಿಂದ ಹೊರಗೆ ಬಂದ ತಕ್ಷಣ ಮತ್ತೆ ಅದೇ ಮೈಂಡ್ ಸ್ಟೇಟ್. ಸೊ ನಾನು ಅನ್ಕೊಳ್ತಾ ಇದ್ದೆ, ಬಾಬಾ ನನಗೆ ಈ ಆನಂದ ಯಾವಾಗ್ಲೂ ಬೇಕು, ಆ ತರ ನನಗೆ ಒಂದು ರೂಟ್ ಕೊಡಿ, ಒಂದು ದಾರಿ ಕೊಡಿ ಅಂತ ಯಾವಾಗ್ಲೂ ಭಜನ್ಗೆ ಹೋಗಿದಾಗ ಅವ್ರು ಹೇಳ್ತಾರೆ, ನಿಮ್ಗೆ ಕೋರಿಕೆಗಳನ್ನ ಕೋರ್ಕೊಳ್ಳಿ ಅಂತ. ನನ್ಗೆ ಮಾತ್ರ ಯಾವಾಗ್ಲೂ ಇದೆ, ಎಲ್ರೂ ಆನಂದವಾಗಿರ್ಬೇಕು, ಯಾವಾಗ್ಲೂ ಆನಂದವಾಗಿರ್ಬೇಕು, ಓನ್ಲಿ ಭಜನ್ ಮಾಡಿದಾಗ ಮಾತ್ರ ಅಲ್ಲ ಅಂತ ನಾನು ಕೇಳ್ತಾ ಇದ್ದೆ ಬಾಬಾನ. ಹಾಗೇನೆ ತುಂಬಾ ಪೂಜೆಗಳಲ್ಲಿ ಮುಳುಗ್ ಹೋಗೋದು, ಅಂದ್ರೆ ನಾನ್ ಯಾರು ಅನ್ನೋ ಮರ್ತು ಬಿಡೋ ತರ ಆ ಪೂಜೆ ಕೂಡ ಮಾಡ್ತಾ ಇದ್ದೆ. ಸೊ ಈ ತರ ಹುಡುಕಾಟ, ಈ ತರ ಪ್ರಶ್ನೆಗಳು, ಯಾಕೆ ಕೆಲವರು ಸಾಯ್ತಾ ಇದ್ರು, ಕೆಲವರು ಬದುಕ್ತಾ ಇದ್ರು, ಚಿಕ್ಕ ವಯಸ್ಸಲ್ಲೇ ಕೆಲವರು ಸತ್ತೋಗ್ತಾ ಇದ್ರು. ಈ ತರ ಎಷ್ಟೋ ಪ್ರಶ್ನೆಗಳು. ಈ ಗಿಡಗಳೇನು, ನಾವೇನು, ಈ ಪ್ರಾಣಿಗಳೇನು, ಏನು ಕನೆಕ್ಷನು, ಇಂಥ ಎಷ್ಟೋ ಪ್ರಶ್ನೆಗಳು ಇವೆಲ್ಲ ನನ್ನಲ್ಲಿ ಕಾಡ್ತಾ ಇತ್ತು. ಸೊ ಆ ಊರಿನಿಂದ ನಾವು ಹೊರಗೆ ಬಂದ್ಮೇಲೆ ಅಂದ್ರೆ ಆ ಮನೆ ತುಂಬಾ ಹಳೆ ಮನೆ, 100 ವರ್ಷ ಆಯ್ತು, ಇನ್ನು ಅದನ್ನ ತೆಗಿಬೇಕು ಅಂದಾಗ ನಾವು ಆ ಊರಿಂದ ಸಿಟಿಗೆ ಬಂದಿದ್ದೀವಿ, ವಿಜಯವಾಡ. ಸೊ ಅಲ್ಲಿ ನಮ್ಮ ತಾಯಿ ಮನೆ ಹುಡುಕ್ತಾ ಹುಡುಕ್ತಾ ಇಲ್ಲಿ ಧ್ಯಾನ ಉಚಿತವಾಗಿ ಕಲಿಸಲಾಗುತ್ತೆ ಅಂತ ಬೋರ್ಡ್ ನೋಡಿ ಆ ಮನೆ ಚಿಕ್ಕದಾದ್ರೂ ಸಹ ಆ ಮನೆಯನ್ನೇ ಆಯ್ಕೆ ಮಾಡ್ಕೊಂಡ್ರು. ಸೊ ಆ ತರ ಆ ಮನೆಗೆ ಶಿಫ್ಟ್ ಆಗಿದ್ದೀವಿ ನಾವು. ಸೊ ಇನ್ನು ಅಲ್ಲಿ ಅವರು ಹಾಲಿಡೇಸ್ಗೆ ಹೋಗಿದ್ರು. ನಾವು ಶಿಫ್ಟ್ ಆಗಿ 1 ವೀಕ್ ವರ್ಗು ಅವ್ರು ಕಾಣಿಸ್ಲಿಲ್ಲ. ದಿನ ಹೋಗೋದು, ಅವ್ರ ಮನೆಯಲ್ಲಿ ಬಂದ್ರಾ ಇಲ್ವಾ ಅಂತ. ಅಂದ್ರೆ ಆ ಧ್ಯಾನ ಕಲ್ತ್ಕೊಳ್ಳಿಕ್ಕೆ ಅಷ್ಟು ಹಂಬಲ, ಅಷ್ಟು ನಾನು ಕಾಯ್ತಾ ಇದ್ದೆ. ಸೊ ಕೊನೆಗೆ ಒಂದ್ ದಿವಸ ಅವ್ರು ಬಂದ್ರು. ಎಷ್ಟು ಖುಷಿ ಆಯ್ತು ಅಂದ್ರೆ, ಫಸ್ಟ್ ಟೈಮ್ ಆ ಧ್ಯಾನ ಮಾಡಿದಾಗ ನನ್ನಲ್ಲಿರುವ ಆನಂದ ಅಪರಿಮಿತ. ಆ ಧ್ಯಾನ ಅವ್ರು ಹೇಳ್ಕೊಟ್ಟು ಕೂತ್ಕೊಂಡ ತಕ್ಷಣ ಒಂದು ತುಂಬಾ ಒಂದು ಬೆಳ್ಳಗಿರೋ ಬೆಳಕು ನನಗೆ ಈ ನಮ್ಮ 3ನೇ ಕಣ್ಣಿನ ಒಂದು ಆ ಪ್ರದೇಶದಲ್ಲಿ ಕಾಣಿಸಿತು. ಎಷ್ಟು ಖುಷಿ ಅಂದ್ರೆ, ನನ್ನ ಜೀವನದಲ್ಲಿ ಅಲ್ಲಿವರೆಗೂ ಅಷ್ಟು ಖುಷಿಯನ್ನ ಯಾವಾಗ್ಲೂ ಪಡೆದಿಲ್ಲ. ಆ 1 ಅವರ್ ಒಂದ್ ಕ್ಷಣದಂತೆ ಆಗೋಯ್ತು. ಅಷ್ಟು ಖುಷಿ ಪಟ್ಟೆ. ಅಂಡ್ ಅವತ್ತಿಂದಾನೇ ಇನ್ನು ನಾನು ಹೇಳೋದು ಕೂಡ ಎಲ್ಲರಿಗೂ ಶುರು ಮಾಡಿದೆ. ಸೊ ಅಲ್ಲಿಂದ ನನ್ನ ಒಂದು ಜೀವನದಲ್ಲಿ ಒಂದು ಹೊಸ ತರುವು, ಒಂದು ಹೊಸ ಜೀವನ ಅಂತಾನೆ ಹೇಳ್ಬೋದು. ಸೊ ಇನ್ನು ಅಲ್ಲಿಂದ ಪತ್ರಿಜಿ ಅವರ ಪುಸ್ತಕಗಳು ಓದೋದು, 1 ತಿಂಗಳ ಆದ್ಮೇಲೆ ನನಗೆ ಪತ್ರಿಜಿ ಅವರನ್ನ ಭೇಟಿ ಆಗೋ ಒಂದು ಅವಕಾಶ ಸಿಕ್ತು. ಇನ್ನ ಹೋಗಿ ಅವರನ್ನ ಭೇಟಿಯಾದಾಗ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ನಾನು ನೋಡ್ತಾ ಇದ್ದೆ ತುಂಬಾ ದೂರದಲ್ಲಿ ಇದ್ರು, ಒಂದು 50 ಮೀಟರ್ಸ್ ದೂರದಲ್ಲಿ ಇದ್ರು ಪತ್ರಿ ಸರ್. ಬಟ್ ಅಲ್ಲಿಂದ ನನ್ನನ್ನು ನೋಡ್ತಾ ಇದ್ರು, ನಾನು ಸರ್ನ ನೋಡ್ತಾ ಹಂಗೆ ಇದ್ಬಿಟ್ಟೆ. ನನ್ಗೇನು ಹೊಸ ಅನ್ಸ್ಲಿಲ್ಲ. ನನಗೆ ಇವ್ರು ತುಂಬಾ ಚೆನ್ನಾಗ್ ಗೊತ್ತು, ನಾನ್ ಯಾರ್ಗೋಸ್ಕರ ಇಷ್ಟು ವರ್ಷ ಹುಡುಕ್ತಾ ಇದ್ದೀನೋ ಅವ್ರು ಇವ್ರೇ ಅಂತ ಒಳಗಿಂದ ಅನಿಸ್ತಾ ಇತ್ತು. ಸೊ ಫಸ್ಟ್ ಟೈಮ್ ತುಂಬಾ ಬ್ಯುಸಿ ಇದ್ರು, ಶೇಕ್ ಹ್ಯಾಂಡ್ ಮಾತ್ರ ಕೊಟ್ಟು ಹೊರಟಿದ್ವಿ. ಮತ್ತೆ ನೆಕ್ಸ್ಟ್ ಟೈಮು ತುಂಬಾ ಹತ್ರದಿಂದ ಮೀಟ್ ಆಗುವ ಒಂದು ಅವಕಾಶ ಸಿಕ್ತು. ಸೊ ಆವಾಗ ನನಗೆ ಫೇಸ್ ಟು ಫೇಸ್ ಬಂದ್ಬಿಟ್ರು ಪತ್ರಿ ಸರ್. ಬಂದು ಏನು ಅಂತ ಹೇಳಿದ್ರು. ಇನ್ನ ನನ್ನ ಪ್ರಶ್ನೆಗಳ ಒಂದು ಸರಿ ಬರ್ತಾನೆ ಇತ್ತು. ಸರ್ ತುಂಬಾ ಒಂದು ಸೀರಿಯಸ್ ಆಗಿ ಆ ಒಂದು ಕಣ್ಣಿಂದ ಹಂಗೆ ನನ್ನ ಕಣ್ಣೊಳಗೆ ನೋಡ್ತಾ ಇದ್ರು. ನೋಡಿ ಏನೋ ಉತ್ತರ ಕೊಡ್ತಾರೇನೋ ಅಂತ ನೋಡಿದ್ರೆ, ಧ್ಯಾನ ಮಾಡು, ನಿನ್ಗೆ ಎಲ್ಲ ನಿನ್ನ ಉತ್ತರಗಳು ಸಿಗ್ಬಿಡತ್ತೆ ಅಂತ ಹೇಳಿದ್ರು, ತುಂಬಾ ಸಿಂಪಲ್ ಆಗಿ. ಸೊ ಇನ್ನ ಧ್ಯಾನ ಅನ್ನೋದು ಈಗಿನ ತರ ಅಲ್ಲ. ಆ ಒಂದು ಟೈಮಲ್ಲಿ
ಯಾವ ಎಕ್ಸ್ಪೆಕ್ಟೇಷನು ಇರಲಿಲ್ಲ. ಧ್ಯಾನ ಅಂದರೆ ಧ್ಯಾನ ಮಾಡಬೇಕು, ಇಷ್ಟು ಗಂಟೆಗಳು ಮಾಡಿದರೆ ಇಷ್ಟು ಇದು ಸಿಗುತ್ತಾ ಅದು ಸಿಗುತ್ತಾ ಏನೂ ಇರಲಿಲ್ಲ. ಧ್ಯಾನ ಮಾಡಬೇಕು ಅಷ್ಟೇ. ಸಮಯ ಸಿಕ್ಕಿತ್ತಾ ಧ್ಯಾನ ಮಾಡಬೇಕು, ಧ್ಯಾನ ಧ್ಯಾನ ಧ್ಯಾನ. ಸ್ಕೂಲ್ ಬಸ್ಸಲ್ಲಿ ಒಂದು 40 ಮಿನಿಟ್ಸ್ ಸಿಕ್ಕರೆ ಧ್ಯಾನ. ಹೆಂಗೆ ಗೊತ್ತಾಗುತ್ತೋ ಗೊತ್ತಿಲ್ಲ, ನನ್ನ ಸ್ಟಾಪ್ ಬಂದ ತಕ್ಷಣ ನನಗೆ ಎಚ್ಚರಿಕೆ ಆಗ್ತಾ ಇತ್ತು. ಸೊ ಆ ಥರ ಕ್ಷಣ ಕ್ಷಣ ನಮಗೆ ಮಾಸ್ಟರ್ಸ್ ಗೈಡೆನ್ಸ್ ಕೊಡ್ತಾರೆ ಅನ್ನೋದಕ್ಕೆ ಸಾಕಷ್ಟು ಅನುಭವಗಳು ಆ ಬಿಗಿನಿಂಗ್ ಸ್ಟೇಜಸಲ್ಲಿ ತುಂಬ ಚೆನ್ನಾಗಿರ್ತಾ ಇತ್ತು. ಆ ಪೀರಿಯಡ್ ನಿಜವಾಗ್ಲೂ ವಂಡರ್ಫುಲ್. ಆ ಒಂದು ಹುಡುಕಾಟದಲ್ಲಿ, ಆ ಒಂದು ಹಂಬಲ, ಇನ್ನೂ ಏನು ತಿಳ್ಕೋಬೇಕು ಅಂತ. ಸೊ ಪತ್ರಿ ಸರ್ ಪುಸ್ತಕಗಳನ್ನೆಲ್ಲ ಓದಿದೆ. ಎಷ್ಟು ಅದ್ಭುತವಾದ ಜ್ಞಾನ ಅಂದರೆ, ನಾನು ಈಗಲೂ ಕೂಡ ಧ್ಯಾನಕ್ಕೆ ಯಾರಾದರೂ ಹೊಸಬ್ರು ಬಂದರೆ ಅದನ್ನೇ ಹೇಳ್ತೀನಿ, ದಯವಿಟ್ಟು ಪತ್ರಿಜಿ ಅವ್ರ ಪುಸ್ತಕಗಳು ಓದಿ ಫಸ್ಟು, ನಂತರ ನೀವು ಏನಾದರೂ ಓದ್ಕೋಬೋದು. ನಿಮಗೆ ಆಧ್ಯಾತ್ಮಿಕ ಶಾಸ್ತ್ರ ಅನ್ನೋದು, ಜೀವನ ಶಾಸ್ತ್ರ ಅನ್ನೋದು ಸಲೀಸಾಗಿ ಅರ್ಥ ಆಗ್ಬಿಡತ್ತೆ ಅಂತ ನಾನು ಹೇಳ್ತಾ ಇದ್ದೆ. ಸೊ ಹೀಗೆ ನನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಬಿಟ್ಟಿತ್ತು ಧ್ಯಾನದಿಂದ. ಹಾಗೇನೆ ಪತ್ರಿ ಸರ್ ಪುಸ್ತಕಗಳು ಓದಿದ ನಂತರ ಪತ್ರಿ ಸರ್ ಆಡಿಯೋ ಕ್ಯಾಸೆಟ್ಸ್ ಇರ್ತಾ ಇತ್ತು ಅವಾಗ. ಒಂದೊಂದು ಆಡಿಯೋ ಕ್ಯಾಸೆಟ್ಟು ಎಷ್ಟು 1000 ಸತಿ ಕೇಳಿದಿನೋ ಗೊತ್ತಿಲ್ಲ, ಎಷ್ಟು 1000 ಸತಿ ಅದನ್ನ ಇಟ್ಕೊಂಡು ಹಂಗೆ ಧ್ಯಾನ ಮಾಡ್ತಾ ಕೂತ್ಕೊಂಡ್ಬಿಟ್ಟಿದ್ದೀನೋ ಗೊತ್ತಿಲ್ಲ. ಅಂದ್ರೆ ಇಡೀ ರಾತ್ರಿ ಹಂಗೆ ಧ್ಯಾನ ಮಾಡ್ತಾ ಕೂತ್ಕೊಂಡ್ ಬಿಡ್ತಾ ಇದ್ದೆ. ಯಾವಾಗ ನಿದ್ದೆ ಧ್ಯಾನ ಎರಡು ಮಿಕ್ಸ್ ಆಗಿ ಹಂಗೆ ಆಗ್ತಾ ಇತ್ತು. ಹಂಗೆ ಮಲ್ಗೋದು ಕಡಿಮೆ. ಇನಿಷಿಯಲ್ ಡೇಸ್ ಅಲ್ಲಿ ಸಾಧನೆ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ವಿ. ಅಂಡ್ ಹಾಗೇನೆ ಧ್ಯಾನ ಎಷ್ಟು ಮಾಡ್ತಾ ಇದ್ನೋ ಅಷ್ಟೇ ಪ್ರಚಾರ. ನಾನು ಇದೆಲ್ಲರಿಗೂ ಹೇಳಬೇಕು ಅನ್ನೋ ಹಂಬಲ. ಸೊ ಪಾಂಪ್ಲೆಟ್ಸ್ ಇಟ್ಕೊಳ್ಳೋದು, ಆವಾಗ ಮ್ಯಾಗಝೈನ್ ಇತ್ತು ತೆಲುಗು ಅಲ್ಲಿ. ಸೊ ಧ್ಯಾನ ಜಗತ್ ಮ್ಯಾಗಝೈನ್, ಆಗ ಧ್ಯಾನಾಂಧ ಪ್ರದೇಶ ಅಂತ ಇರ್ತಾ ಇತ್ತು. ಸೊ ಒಂದೊಂದು ಮ್ಯಾಗಝೈನ್ ಅಂದರೆ ನನಗೆ ಎಷ್ಟು ಪ್ರೀತಿ ಅಂದರೆ ಅಷ್ಟು ಇಷ್ಟ. ಆ ಮ್ಯಾಗಝೈನ್ ಬಂದ ತಕ್ಷಣ ಎಲ್ಲಿದ್ದೀನೋ ಅಲ್ಲೇ ಕುತ್ಕೊಂಡು ಬಿಡೋದು, ಇಡೀ ಪುಸ್ತಕ ಓದೋವರೆಗೂ ಎದ್ದೊಳ್ತಾ ಇರಲಿಲ್ಲ. ಅಷ್ಟು ಇಂಟ್ರೆಸ್ಟ್ ಆಗಿರ್ತಾ ಇತ್ತು. ಯಾಕಂದರೆ ಚಿಕ್ಕ ವಯಸ್ಸಿಂದ ನಾನು ಅಷ್ಟು ಕಾಯ್ದಿದ್ದೆ ಆ ಒಂದು ಆಧ್ಯಾತ್ಮಿಕ ಜ್ಞಾನಕ್ಕೋಸ್ಕರ. ಎಸ್, ನನಗೆ ಏನು ಬೇಕೋ ಅದು ಸಿಕ್ಕಿದೆ ಅನ್ನೋ ಖುಷಿ ಪ್ರತಿ ಕ್ಷಣ. ಸೊ ಅದನ್ನೇ ಹಂಚ್ತಾ ಹೋಗಿದೆ. ಮನೆಗೂ ಹೋಗಿ ಧ್ಯಾನ ಹೇಳ್ಕೊಟ್ಟಿದ್ದೀವಿ. ವೆಜಿಟೇರಿಯನ್ ರ್ಯಾಲೀಸ್ ಮಾಡಿದ್ದೀವಿ ಒಂದೊಂದು ಏರಿಯಾದಲ್ಲಿ. ದೊಡ್ಡ ವೆಜಿಟೇರಿಯನ್ ರ್ಯಾಲೀಸ್ ಮಾಡಿದ್ದೀವಿ. ಪತ್ರಿ ಸರ್ ಅಲ್ಲಿ ವಿಜಯವಾಡಗೆ ಪ್ರತಿ ತಿಂಗಳು ಒಂದು ಸತಿ ಬರ್ತಾ ಇದ್ರು. ಸೊ ಆಗ ಕ್ಲಾಸಸ್ಸು, ವೆಜಿಟೇರಿಯನ್ ರ್ಯಾಲೀಸು ಇಂಥದ್ದೆಲ್ಲ ಮಾಡ್ತಾ ಇದ್ವಿ. ಸೊ ಆ ಥರ ನನ್ನ ಜರ್ನಿ ಅನ್ನೋದು ಶುರುವಾಯಿತು. ಆ ನಂತರ ಇನ್ನು ಬ್ಯಾಂಗ್ಳೂರ್ಗೆ ಬಂದಿದ್ದೀನಿ. ಸೊ ಪಿರಮಿಡ್ ವ್ಯಾಲಿ ಆಗಲೇ ಅದು ಕಟ್ಟಲಾಗಿದೆ. 2003 ಶುರುವಾಗಿದೆ. 2005 ನಾನು ಪಿರಮಿಡ್ ವ್ಯಾಲಿಗೆ ಬಂದಿದ್ದೀನಿ. ಸೊ ಆಗಲೇ ಅದು ಸ್ಟ್ರಕ್ಚರ್ ಎಲ್ಲ ರೆಡಿ ಆಗಿದೆ. ಸೊ ಪಿರಮಿಡ್ಗೆ ಹತ್ರ ಬಂದಿದ್ದೀವಿ ಅನ್ನೋ ಒಂದು ಖುಷಿ. ಸೊ ಹಾಗೇನೆ ನನ್ನ ಧ್ಯಾನ ಪ್ರಚಾರ ಅಂತೂ ಬಿಡಲಿಲ್ಲ. ನನ್ನ ಹಾಸ್ಟೆಲಲ್ಲಿ ಇರ್ತಾ ಇದ್ರು ಕೂಡ ಪ್ರತಿನಿತ್ಯ ವರ್ಕ್ಗೆ ಹೋಗಿ ಬಂದ ನಂತರ ನೈಟ್ 9 to 10 ನಾನು ಮೆಡಿಟೇಷನು, ಸತ್ಸಂಗ ಎಲ್ಲ ಮಾಡಿಸ್ತಾ ಇದ್ದೆ. ಹಾಸ್ಟೆಲಲ್ಲಿ ಒಂದು 50 ವಿಮೆನ್ ಇರ್ತಾ ಇದ್ರು ಅಲ್ಲಿ, ಸ್ಟೂಡೆಂಟ್ಸು, ವರ್ಕ್ ಮಾಡೋರು ಎಲ್ಲರೂ ಕೂಡ, ವುಮೆನ್ಸ್ ಹಾಸ್ಟೆಲ್ ಅದು. ಸೊ ಪ್ರತಿನಿತ್ಯ ಹೀಗೆ ಒಂದು ಉತ್ಸಾಹದಿಂದ ಮಾಡ್ತಾ ಇದ್ವಿ. ನಾನೇ ಅಡುಗೆ ಮಾಡಿ ಬಳಸ್ತಾ ಇದ್ದೆ. ಎಲ್ಲರೂ ಖುಷಿಪಟ್ಟು ಊಟ ಮಾಡೋದು, ಅಲ್ಲಿ ಧ್ಯಾನ ಮಾಡೋದು, ಈ ಥರ ಅಲ್ಲಿ ಆಯಿತು. ಆನಂತರ ಮದುವೆ ಆಗಿದೆ 2007 ಅಯ್ಯಪ್ಪ ಪಿಂಡಿ ಸರ್ನ ಮೀಟ್ ಆಗಿ ಒಂದು ಅದ್ಭುತವಾದ ಫ್ರೆಂಡ್ಸ್ ಆಗಿದ್ದೀವಿ ನಾವು. ಸೊ ಹಾಗೆ ಮದುವೆ ಆಗಿ ಇನ್ನೂ ಚೆನ್ನಾಗಿ ವರ್ಕ್ ಮಾಡಬೇಕು ಅಂತ ಆಗ ತುಂಬ ಸ್ಕೂಲ್ಸು, ಕಾಲೇಜಸ್ಗೆ, ಹಾಗೆ ಕಾರ್ಪೊರೇಟ್ ಕಂಪನೀಸ್ಗೆ ನಾನು ಹೋಗಿ ಧ್ಯಾನ ಹೇಳ್ಕೊಟ್ಟಿದ್ದೆ. ಸುಮಾರು 2 ಲಕ್ಷ ಮಕ್ಕಳಿಗೆ, ಇನ್ನೂ ಹೆಚ್ಚೇ ಹೇಳಿರ್ಬೋದು. ಪ್ರತಿನಿತ್ಯ ಅಟ್ಲೀಸ್ಟ್ 1000 ಸ್ಟೂಡೆಂಟ್ಸ್ಗೆ ನಾನು ಧ್ಯಾನ ಹೇಳ್ಕೊಡ್ತಾ ಇದ್ದೆ. ಪ್ರತಿನಿತ್ಯ ಹೋಗೋದು, ಧ್ಯಾನ ಹೇಳ್ಕೊಡೋದು, ಮತ್ತೆ ನೆಕ್ಸ್ಟ್ ಡೇ ಏನು ಸ್ಕೂಲು ನೋಡ್ಕೊಳ್ಳೋದು, ಹೋಗೋದು, ಈ ಥರ. ಸೊ ಆ ಥರ ಧ್ಯಾನ ಪ್ರಚಾರದಿಂದನೇ, ಆಧ್ಯಾತ್ಮಿಕ ಸೇವೆಯಿಂದನೇ ನನಗೆ ತೃಪ್ತಿ, ನಿಜವಾದ ತೃಪ್ತಿ ಅನ್ನೋದು ಸಿಕ್ತು. ಹಾಗೇನೆ ಎಷ್ಟೋ ಅನುಭವಗಳು, ಎಷ್ಟೋ ಜ್ಞಾನ, ಎಷ್ಟೋ ಲರ್ನಿಂಗ್ಸು ಸಿಕ್ಕಿದೆ, ಎಷ್ಟೋ ನಾನು ಕಲ್ತಿದ್ದೀನಿ ಈ ಒಂದು ಕೆಲಸ ಮಾಡ್ತಾ. ಆ ನಂತರ ಇಲ್ಲಿ ಧ್ಯಾನ ಕಸ್ತೂರಿ ಅಂತ ಕನ್ನಡ ಮಾಸಪತ್ರಿಕೆ ಇತ್ತು. ಸೊ ಆ ಮಾಸಪತ್ರಿಕೆ ಯಾರೂ ಇರಲಿಲ್ಲ, ಶಿವರಾಮಪ್ಪ ಸರ್ ಒಬ್ಬರೇ ಮಾಡ್ತಾ ಇದ್ರು. ಸೊ ನಾನು ಹೋಗಿ ಮಾಡ್ತೀನಿ, ಕನ್ನಡನೇ ಗೊತ್ತಿಲ್ಲ ನನಗೆ ಒಂಚೂರು ಕೂಡ. ಆದರೂ
ನಾನು ಮಾಡಬೇಕು ಅಷ್ಟೇ. ಹೆಂಗೆ ಏನು ಅನ್ನೋ ಲಾಜಿಕಲ್ ಥಿಂಕಿಂಗ್ ಏನೂ ಇರಲಿಲ್ಲ. ಮಾಡಬೇಕು, ಚೆನ್ನಾಗಿ ಅದು ಹೊರಗೆ ಬರಬೇಕು ಅಷ್ಟೇ. ಅದು ಏನು ಎನರ್ಜಿ ಡ್ರೈವ್ ಮಾಡ್ತಾ ಇತ್ತು ಗೊತ್ತಿಲ್ಲ. ಬಟ್ ಕೂತ್ಕೊಳ್ಳೋದು, ಮಾಡೋದು. ಬೆಳಗ್ಗೆ ಕೂತ್ಕೊಂಡ್ರೆ ರಾತ್ರಿ ಎಷ್ಟೊತ್ತಾಗುತ್ತೋ, ಯಾವಾಗ ಮಲಗ್ತೀವೋ ಎದ್ದೊಳ್ತೀವೋ ಗೊತ್ತಿಲ್ಲ. ಹಾಗೆ ಒಂದು ಮ್ಯಾಗ್ಝಿನ್ ಹೊರಗೆ ತರಬೇಕು ಅಂದರೆ ಒಂದು ಹೊಸ ಬೇಬಿಗೆ ಜನ್ಮ ಕೊಡೋ ಥರನೇ. ಸೊ ಆ ಥರ ಮ್ಯಾಗ್ಝಿನ್ಗೆ 5 ಇಯರ್ಸ್ ನಾನು ವರ್ಕ್ ಮಾಡಿದ್ದೀನಿ. ಆನಂತರ ಎಷ್ಟೋ ಪತ್ರಿಜಿ ಅವರ ಪುಸ್ತಕಗಳು ಎಲ್ಲ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಸೋದು, ಎಡಿಟ್ ಮಾಡೋದು, ಮತ್ತು ಅದನ್ನು ಟೈಪ್ ಮಾಡಿಸೋದು, ಎಲ್ಲ ಬುಕ್ ಡಿಸೈನ್ ಮಾಡೋದು, ಹೊರಗೆ ತರೋದು. ಪ್ರತಿ ತಿಂಗಳು ಪತ್ರಿ ಸರ್ ಬರ್ತಾ ಇರುವಾಗ ಹೊಸ ಬುಕ್ಸ್ ತರೋದು. ಆ ಒಂದು ಪೀರಿಯಡ್ ತುಂಬ ಅದ್ಭುತ. ಪತ್ರಿಜಿ ಅವರ ಜೊತೆ ಸ್ಪೆಂಡ್ ಮಾಡೋದು. ಓನ್ಲಿ ಕೆಲಸ ಮಾಡ್ತಾ ಇರುವಾಗೆ ಹೆಚ್ಚು ನಾವು ಸರ್ ಜೊತೆ ಸ್ಪೆಂಡ್ ಮಾಡಲಿಕ್ಕೆ ಹೆಚ್ಚು ಅವಕಾಶ ಸಿಗ್ತಾ ಇತ್ತು. ಆ್ಯಂಡ್ ಆ ಥರ ವರ್ಕ್ ಅನ್ನೋದು ಯಾವಾಗಲೂ ಎವರ್ ಎಂಡಿಂಗ್ ನಡೀತಾನೆ ಇತ್ತು. ಆ್ಯಂಡ್ ಪಿರಮಿಡ್ ಪಾರ್ಟಿ ಎಷ್ಟೆಷ್ಟೋ ಮಧ್ಯದಲ್ಲಿ ಏನೇನು ಬರುತ್ತೋ ಅದೆಲ್ಲ ವರ್ಕ್ಸ್ ಮಾಡ್ಕೊಳ್ಳೋದು. ನಂತರ ಇನ್ನು ಲಾಕ್ಡೌನ್ ಸಮಯದಲ್ಲಿ ಪಿರಮಿಡ್ ಕಾಲ್ ಸರ್ವಿಸಸ್ ಬೆಂಗಳೂರು ಇದನ್ನು ಶುರು ಮಾಡಲಾಯಿತು. ಒಂದು ತುಂಬ ದಿನ ನನ್ನ ಒಳಗೆ ಅದು ಶುರು ಮಾಡಬೇಕು ಅಂತ ಬರ್ತಾಯಿತ್ತು. ನಾನು ಮಾಡಲಿಕ್ಕಾಗತ್ತಾ, ಇದು ಸಾಧ್ಯನಾ, ತುಂಬ ಕೆಲಸ ಇರುತ್ತೆ, ನನಗೊಂದು ಚಿಕ್ಕ ಮಗು, ಆ ರೆಸ್ಪಾನ್ಸಿಬಿಲಿಟಿ ಅಂತ ಅಂದ್ಕೊಂಡೆ. ಬಟ್ ಪತ್ರಿ ಸರ್ಗೆ ಹೇಳಿದಾಗ ಯು ಆರ್ ದ ರೈಟ್ ಪರ್ಸನ್ ಮ್ಯಾಮ್, ಗೋ ಹೆಡ್ ಅಂತ ಒಂದೇ ಒಂದು ಶಾರ್ಪಾಗಿ ಹೇಳಿದರು. ಇನ್ನು ಅಲ್ಲಿಂದ ಇದು ಪಿರಮಿಡ್ ಕಾಲ್ ಸರ್ವಿಸಸ್ ಅನ್ನೋದು ಶುರುವಾಯಿತು. ಅದ್ಭುತವಾಗಿ ಆ ಲಾಕ್ಡೌನ್ ಸಮಯದಲ್ಲಿ ಎಷ್ಟೋ ಸಾವಿರಾರು ಜನರಿಗೆ ಧ್ಯಾನ ಅನ್ನೋದು ಹೇಳ್ಕೊಟ್ಟಿದ್ದೀವಿ ಫೋನ್ಸ್ ಮುಖಾಂತರ. ಹಾಗೆಯೇ ಝೂಮ್ ನಡೆಸ್ತಾ ಬರ್ತಾ ಇದ್ದೀವಿ. ಈಗಲೂ ಕೂಡ ಅದು ಮುಂದುವರಿತಾ ಇದೆ. ಐ ಥಿಂಕ್ ಹೆಚ್ಚು ಇಂಟ್ರೊಡಕ್ಷನ್ ಕೊಟ್ಬಿಟ್ಟಿದ್ದೀನಿ. ಎಸ್ ಮ್ಯಾಮ್. ಎಸ್ ಮೇಡಮ್, ಬೆಳೆಯುವ ಪೈರು ಮೊಳಕೆಯಲ್ಲೇ ಅನ್ನೋ ಹಾಗೆ ಚಿಕ್ಕ ವಯಸ್ಸಿನಲ್ಲೇ ವಿತೌಟ್ ಯುವರ್ ನಾಲೆಡ್ಜ್, ನಿಮ್ಗೆ ಯಾವುದರ ಅರಿವು ಇಲ್ದಂಗೆ ನೀವು ಅದ್ಭುತವಾದ ಆಧ್ಯಾತ್ಮಿಕ ಒಂದು ತಳಹದಿಯಲ್ಲಿ ನಿಮ್ಮ ಒಂದು ಸ್ಥಿತಿ ಇತ್ತು ಅನ್ನುವಂಥದ್ದು. ಆಧ್ಯಾತ್ಮಿಕವಾಗಿ ನಿಮ್ಮ ಸ್ಥಿತಿ ಅಷ್ಟು ಚೆನ್ನಾಗಿ ಇದ್ದಿದ್ರಿಂದ ಅದು ಹಾಗೆ ಬಿಲ್ಟ್ ಆಗ್ತಾ ಬಂತು ಅನ್ನೋದು ಬಹಳ ಚೆನ್ನಾಗಿತ್ತು. ಮತ್ತೆ ನಿಮ್ಮ ಮುಂದಿನ ಪ್ರಯಾಣದಲ್ಲಿ ನಿಮ್ಮ ವಿವಾಹದ ಬಗ್ಗೆ ಅಯ್ಯಪ್ಪ ಪಿಂಡಿ ಸರ್ ಜೊತೆ ನೀವು ಏನ್ ವಿಚಾರಗಳನ್ನ ಹೇಳಿದ್ರಿ, ಕೆಲವೇ ಸಾಲುಗಳಲ್ಲಿ ನೀವು ಹೇಳ್ಬಿಟ್ರಿ. ಸೊ ಅದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಹೆಚ್ಚಿನ ಮಾಹಿತಿ ನಮ್ಮ ಕರ್ನಾಟಕದ ಜನತೆ ನಿರೀಕ್ಷೆ ಮಾಡ್ತಾರೆ ಅನ್ನುವಂಥದ್ದು ಮೇಡಮ್. ಸೊ ಸ್ವಲ್ಪ ಹೆಚ್ಚಿನ ಮಾಹಿತಿ ತಿಳಿಸಬಹುದಾ? ಖಂಡಿತ ಮ್ಯಾಮ್. ನಾನು ಹೇಳಿದೆ ಅಲ್ವಾ, ನಾನು ಚಿಕ್ಕ ವಯಸ್ಸು ಕೂಡ ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಾ ಇದ್ದೆ ಅಂತ. ಆ ಥರ ನಾನು ಎಲ್ಲರ ಜೀವನ ಅಬ್ಸರ್ವ್ ಮಾಡಿದಾಗ, ಗಮನಿಸಿದಾಗ ಯಾರೂ ಖುಷಿಯಾಗಿರಲಿಲ್ಲ. ಯಾವಾಗಲೂ ಗಲಾಟೆಗಳು, ಇದೇ ಬೈಯೋದು, ಅವ್ರು ಇವ್ರನ್ನ ಬೈಯೋದು, ಇವ್ರು ಅವ್ರನ್ನ ಬೈಯೋದು, ಇಬ್ಬರನ್ನ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಯಾಕೆ ಮದುವೆ ಮಾಡ್ಕೋಬೇಕು ನನಗೆ ಅಂತೂ ತುಂಬಾನೇ ಅಪ್ಸೆಟ್ ಆಗ್ಬಿಟ್ಟಿದೆ. ನನಗಂತೂ ಜೀವನದಲ್ಲಿ ಮದುವೆ ಬೇಡ ಅಂತ ನಾನು ಚಿಕ್ಕ ವಯಸ್ಸಲ್ಲೇ ನನಗೆ ಗೊತ್ತಿಲ್ಲದೇನೆ ಡಿಸೈಡ್ ಮಾಡ್ಕೊಂಡ್ಬಿಟ್ಟೆ. ಸೊ ನಾನು ಏನಿದ್ರು ಚೆನ್ನಾಗಿ ಓದ್ಕೋಬೇಕು, ಚೆನ್ನಾಗಿ ಒಳ್ಳೆ ಜಾಬ್ ಮಾಡಬೇಕು, ಆ್ಯಂಡ್ ಎಲ್ಲರಿಗೂ ಹೆಲ್ಪ್ ಮಾಡಬೇಕು, ಎಲ್ಲರಿಗೂ ಸಪೋರ್ಟ್ ಮಾಡಬೇಕು, ಇದೇ ಇರ್ತಾ ಇತ್ತು ಚಿಕ್ಕ ವಯಸ್ಸಿಂದ. ಸೊ ಹಾಗೆ ನಡೀತಾ ಇತ್ತು. ಯಾವಾಗ ಧ್ಯಾನಕ್ಕೆ ಬಂದಿದ್ದೀವೋ ಪತ್ರಿ ಸರ್ ಯಾವಾಗಲೂ ಹೇಳ್ತಾ ಇದ್ರು ಸಂಸಾರದಲ್ಲೇ ನಿರ್ವಾಣ ಅಂತ. ಸೊ ಅವಾಗ ಅದು ಕೇಳಿದ ತಕ್ಷಣ ಬ್ಲಾಸ್ಟ್ ಆಯಿತು. ಅಯ್ಯೋ, ಸಂಸಾರದಲ್ಲೇ ನಿರ್ವಾಣ ಅಂತ ಇದ್ರು, ಹೇಗಾದರೂ ನಿರ್ವಾಣ ಹೊಂದಲೇಬೇಕು, ಅದಕ್ಕೆ ಸಂಸಾರದಲ್ಲಿ ಇರಲೇಬೇಕು ಅಂತ ಇದ್ರು ಪತ್ರಿ ಸರು ಅಂತ ಅಂದ್ಕೊಂಡೆ. ಸೊ ನಾನು ಫಸ್ಟ್ ಟೈಮ್ ಪತ್ರಿ ಸರ್ನ ಈ ಧ್ಯಾನ, ಈ ಒಂದು ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ ತಿಳ್ಕೊಂಡಿರೋದು ಏನು ಅಂದರೆ, ಶಾಕಿಂಗ್ ಆಗಿರೋದು ನನಗೆ, ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ. ನಮ್ಮ ಒಂದು ಸೃಷ್ಟಿಗೆ ನಾವೇ ರೆಸ್ಪಾನ್ಸಿಬಲ್ ಅಂತ ಅದು ತಿಳ್ಕೊಂಡ ತಕ್ಷಣ ಅವಾಗಿಂದ ನನ್ನ ಒಂದು ಯೋಚನೆ ಅನ್ನೋದು ಸರಿ ಮಾಡ್ಕೊತ ಬಂದಿದೆ. ಸೊ ಆ ನಿಟ್ಟಿನಲ್ಲಿ ನಾನೊಂದು ಅದ್ಭುತವಾದ ಥಾಟ್ ರಿಲೀಸ್ ಮಾಡಿದೆ. ಓಕೆ, ನಾನು ಮದುವೆ ಮಾಡ್ಕೊತೀನಿ, ಆದರೆ ನಾನು ಮದುವೆ ಆಗೋ ವ್ಯಕ್ತಿ ಸಸ್ಯಾಹಾರಿ ಆಗಿರಬೇಕು, ಒಳ್ಳೆ ಮಾಸ್ಟರ್ ಆಗಿರಬೇಕು ಅಂತ ಈ ಎರಡು ಆಗ ಮಾತ್ರ ನಾನು ಮದುವೆ ಮಾಡ್ಕೊತೀನಿ, ಇಲ್ಲಾಂದರೆ ಮಾಡ್ಕೊಳ್ಳಲ್ಲ ಅಂತ ನಾನು ಕ್ಲಿಯರ್ ಆಗಿದ್ದೆ. ಬಟ್ ಅದನ್ನು ಮರ್ತುಬಿಟ್ಟೆ, ನನ್ನ ಕೆಲಸದಲ್ಲಿ ನಾನು ತೊಡಗಿಬಿಟ್ಟಿದ್ದೀನಿ.
ಸೊ ಒಂದು ಸತಿ 2005 ಇಲ್ಲಿ ಪಿರಮಿಡ್ ವ್ಯಾಲಿಯಲ್ಲಿ ಪ್ರತಿನಿತ್ಯ ಇಯರ್ ಎಂಡ್ ಪ್ರೋಗ್ರಾಮ್ ಇರುತ್ತಲ್ವಾ, ಆ ಥರ 3 days ಪಿರಮಿಡ್ ವ್ಯಾಲಿಯಲ್ಲಿ ಇತ್ತು, ಆಮೇಲೆ 3 days ಕರ್ನೂಲ್ನಲ್ಲಿತ್ತು. ಸೊ ಆ ಪ್ರೋಗ್ರಾಮ್ಗೆ ಅಯ್ಯಪ್ಪ ಪಿಂಡಿ ಸರ್ ಕೂಡ ಬಂದಿದ್ರು. ಸೊ ಹಾಗೆ ಅಲ್ಲಿ ನಾನು ಮೀಟ್ ಆಗಿದ್ದೆ ಅವರನ್ನು, ಫಸ್ಟ್ ಟೈಮ್ ಅಲ್ಲೇ ಭೇಟಿ ಆಗಿತ್ತು. ಸೊ ಅವರು ಸಾಕಷ್ಟು ಅನುಭವಗಳನ್ನು ಹೇಳ್ತಾ ಇದ್ರು. ನಾನು ಇಡೀ ದಿನ ನನ್ನ ಅನುಭವಗಳು ಹಂಚ್ಕೊತಾ ಇದ್ದೆ, ಅವ್ರ ಅನುಭವಗಳು ಇಡೀ ದಿನ ಆ ಥರ ನಮ್ಮ ಅನುಭವಗಳೇ ಅನುಭವಗಳು. ಸೊ ನನಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ನನ್ನ ಹಂಬಲ ಯಾವಾಗ್ಲೂ ನನಗೆ ಆ ಆಧ್ಯಾತ್ಮಿಕ ಜ್ಞಾನ ಬೇಕು, ಆ ಉನ್ನತವಾದ ಆಧ್ಯಾತ್ಮಿಕ ಅನುಭವಗಳು ಬೇಕು. ಈ ಫಿಸಿಕಲ್ ಲೈಫಲ್ಲಿ ಏನು ಅಷ್ಟು ಇಂಟ್ರೆಸ್ಟ್ ಅನ್ಸಲ್ಲ. ಬಟ್ಟೆ ಅಥವಾ ಜ್ಯುವೆಲ್ರಿ ಇದು ಏನು ನನಗೆ ಒಂಚೂರು ಕೂಡ ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ. ಒಂದ್ಸತಿ ಕೂಡ ನಾನು ಶಾಪಿಂಗ್ಗೆ ಹೋಗ್ಲಿಲ್ಲ ಚಿಕ್ಕ ವಯಸ್ಸಿಂದ. ಅಮ್ಮನೇ ತಗೊಂಡ್ ಬರ್ತಾ ಇದ್ರು, ಏನಿದ್ರೆ ಅದು ಹಾಕೊಳ್ಳೋದು ಅಷ್ಟೇ, ಅದ್ರ ಮೇಲೆ ಪೂರ್ತಿ ಇಂಟ್ರೆಸ್ಟ್ ಇಲ್ಲ. ಬಟ್ ಈ ವಿಷಯಗಳು ಮಾತ್ರ ನನಗೆ ತಾಕತ್ತೆ, ನನ್ನನ್ನು ಟಚ್ ಮಾಡುತ್ತೆ. ಸೊ ಆ ಥರ ಅನುಭವಗಳು ಹೇಳ್ತಾ ಹೇಳ್ತಾ ತುಂಬ ವಂಡರ್ಫುಲ್ ಫ್ರೆಂಡ್ಸ್ ಆಗ್ಬಿಟ್ಟಿದ್ದೀವಿ. ಇನ್ನೇನೂ ಇಲ್ಲ ಆ ಅನುಭವಗಳು ಹಂಚ್ಕೊಳ್ಳೋದು. ಸೊ ಆ ನಂತರ ಇಮೇಲ್ ಕೊಟ್ಟರು ಅವರು, ಇಮೇಲ್ ಮುಖಾಂತರ ಅನುಭವಗಳು ಹಂಚ್ಕೊಳ್ತಾ ಇದ್ವಿ. ಆಗ ಫೋನು ಅಷ್ಟೇನೂ ಇರಲಿಲ್ಲ. ಸೊ ಇಮೇಲಲ್ಲಿ ಕೂಡ ಇವತ್ತು ನನ್ನ ಧ್ಯಾನದ ಅನುಭವ ಇದು ಅಂತ ನಾನು ಹೇಳ್ತಾ ಇದ್ರೆ ಅವರು ಅನುಭವಗಳು ಹೇಳ್ತಾ ಇದ್ರು. ಸೊ ಒಂದ್ಸತಿ ಅವ್ರು ಹೇಳಿದ್ರು, ನಾನು ತಪೋಲೋಕಕ್ಕೆ ಹೋಗಿದೆ ಅಂತ. ಹೌದಾ, ನಾನು ಹೋಗ್ಬೇಕು ಹಾಗಾದ್ರೆ ತಪೋಲೋಕಕ್ಕೆ ಅಂತ ಇನ್ನ ಹಿಡ್ಕೊಂಡಿದ್ದೀನಿ. ಸೊ ಆ ಥರ ನಮ್ಮ ಜರ್ನಿ ಅನ್ನೋದು ಶುರು ಆಯಿತು. ಸೊ ಹೀಗೆ 1.5 year ಒಂದು ಬ್ಯೂಟಿಫುಲ್ ಫ್ರೆಂಡ್ಸ್ ಆಗಿದ್ವಿ. ಎಷ್ಟೋ ವಿಷಯಗಳನ್ನ ಶೇರ್ ಮಾಡ್ಕೊತಾ ಇದ್ವಿ. ಆಗ ನಮಗೆ ಅನಿಸಿದೆ, ಯಾಕೆ ನಾವಿಬ್ರು ಒಂದಾಗಬಾರ್ದು, ಈ ಫ್ರೆಂಡ್ಶಿಪ್ನ ಇನ್ನಷ್ಟು ಮುಂದೆ ಯಾಕೆ ತಗೊಂಡೋಗ್ಬಾರ್ದು ಅಂತ ಅನಿಸಿದೆ. ಐ ಲವ್ ಯು ಹೇಳೋದು ಇಂಥದ್ದೇನೂ ಇರಲಿಲ್ಲ. ಡೈರೆಕ್ಟ್ಲಿ ಹೋಗಿ ಪತ್ರಿ ಸರ್ಗೆ ಹೇಳಿದ್ದೀವಿ, ಸರ್ ನಮಗೆ ಈ ಥರ ನಾವು ಅನ್ಕೊತಾ ಇದ್ದೀವಿ, ನೀವೇನು ಅಂತೀರಾ, ಗೋ ಹೆಡ್ ಅಂತ ಹೇಳಿದರು. ಸೊ ಆಗ ಪತ್ರಿ ಸರ್ ಪಿರಮಿಡ್ ವ್ಯಾಲಿಯಲ್ಲೇ ಬುದ್ಧ ಪೌರ್ಣಿಮೆ ದಿವಸ ನಮ್ಮಿಬ್ಬರ ಮದುವೆ ಅನ್ನೋದಾಯಿತು. ಆ ಮದುವೆ ದಿವಸ ಒಂದು ಅದ್ಭುತವಾದ ಸಂದೇಶ ಕೊಟ್ಟರು ಅವರು. ಯಾರೂ ಕೂಡ ಇನ್ನೊಬ್ಬರ ಪರ್ಸ್ನಲ್ ಲೈಫಲ್ಲಿ ಇಂಟರ್ಫಿಯರ್ ಆಗೋದಕ್ಕೆ ಆಗಬಾರ್ದು. ಯಾಕಂದರೆ ಆಗ ಆ ರಿಲೇಷನ್ಶಿಪ್ ಸರಿ ಇರಲ್ಲ. ಇಬ್ಬರು ಮಧ್ಯೆ ಆ ರಿಲೇಷನ್ಶಿಪ್ ಚೆನ್ನಾಗಿರ್ಬೇಕು ಅಂದರೆ ಮೂರನೇ ವ್ಯಕ್ತಿ ಇಂಟರ್ಫಿಯರೆನ್ಸ್ ಅನ್ನೋದು ಇರಬಾರ್ದು ಅಂತ ಆ ಒಂದು ಇಂಟರ್ಫಿಯರೆನ್ಸ್ ಬಗ್ಗೆ ಅದ್ಭುತವಾಗಿ ಅವತ್ತು ಮೆಸೇಜ್ ಕೊಟ್ಟರು. ಸೊ ಹಾಗೆ ಆಯಿತು ನಮ್ಮ ಮದುವೆ. ಆ್ಯಂಡ್ ಆಮೇಲೆ ಕೂಡ ಆ ಮದುವೆ ಅನ್ನೋದು ಒಂದು ಅದ್ಭುತವಾದ ವಿಷಯ ಅನ್ನೋದು ನನಗೆ ಅರ್ಥ ಆಗಿದೆ. ಅಂದರೆ ಇಬ್ಬರು ಒಂದು ಆ ಸರಿಯಾದ ಆಧ್ಯಾತ್ಮಿಕ ಜ್ಞಾನ, ಆ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ಆ ಒಂದು ಜೀವನ ತುಂಬ ಅದ್ಭುತವಾಗಿರುತ್ತೆ. ಆ ಇಬ್ಬರ ಒಂದು ಕಲಿಕೆ, ಇವರು ಕಲಿತಾರೆ, ಇವರು ಕಲಿತಾರೆ. ಸೊ ಇವರಿಂದ ಇವರು ಕಲಿತಾರೆ, ಇವರಿಂದ ಇವರು ಕಲಿತಾಗ ಜೀವನ ಸುಂದರಮಯ ಆಗುತ್ತೆ. ನಾನು ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಇದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಂದರೂ ಕೂತ್ಕೊಂಡು ಓಕೆ ನನಗೆ ಹೀಗೆ ಅನಿಸಿದೆ, ನಾನು ಹೀಗೆ ಅಂದ್ಕೊಂಡಿದ್ದೀನಿ ಅಂತ ಆ ಒಂದು ಮಾತುಕತೆ, ಆ ಥರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ತಾ ಇತ್ತು. ಆ್ಯಂಡ್ ಎಷ್ಟು ಕಲ್ತಿದ್ದೀವಿ ಅವರಿಂದ, ನಾನು ಎಷ್ಟು ಕಲ್ತಿದ್ದೀನಿ, ನನ್ನಿಂದ ಅವರೆಷ್ಟು ಕಲ್ತಿದ್ರು. ಸೊ ಈ ಥರ ಕಲಿತಾ ಎಷ್ಟೋ ಅದ್ಭುತವಾದ ವರ್ಕ್ಸ್ ಮಾಡ್ತಾ, ಪೈಮಾ ಒಂದು ಟೀಮ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ನಮ್ಮ ಮನೆಯಲ್ಲಿ ಎಷ್ಟೋ ವರ್ಕ್ಸ್ ಮಾಡ್ತಾ ಇರ್ತೀವಿ ನಾವು. ಪಿರಮಿಡ್ ಕ್ಯಾಪ್ಸ್ ಮಾಡೋದಾಗಿರ್ಬೋದು, ವರ್ಕ್ಶಾಪ್ಸ್ ಆಗಿರ್ಬೋದು ಮಕ್ಕಳಿಗೆ. ಸೊ ಸಾಕಷ್ಟು ಕಂಟಿನ್ಯೂಸ್ಲಿ ವೆಜಿಟೇರಿಯನ್ ರ್ಯಾಲೀಸ್ ಮಾಡ್ತಾ ಇರ್ಬೋದು. ಆನಂತರ ವೆಬ್ಸೈಟ್ಸ್ ಆಗಿರ್ಬೋದು, 40 ವೆಬ್ಸೈಟ್ಸ್ ನಾವೇ ಯಂಗ್ಸ್ಟರ್ಸ್ ಎಲ್ಲ ಮೇಂಟೈನ್ ಮಾಡ್ತಾ ಇದ್ವಿ. ಸೊ ಈ ಥರ ಒಂದು ಬ್ಯೂಟಿಫುಲ್ ಟೀಮ್ ಅನ್ನೋದು ರೆಡಿ ಆಯಿತು. ಎಷ್ಟು ಅದ್ಭುತವಾದ, ಪ್ರತಿಯೊಬ್ಬರು ಕೂಡ ಬ್ಯಾಂಗ್ಳೂರ್ ಪೈಮಾನ ನೋಡಿ ಇನ್ಸ್ಪಿರೇಷನ್ ತಗೊಳ್ತಾ ಇದ್ರು, ಹೈದರಾಬಾದ್, ಚೆನ್ನೈ ಎಲ್ಲ ಕಡೆಯಿಂದ ಕೂಡ. ಸೊ ಆ ಥರ ಮುಂದುವರಿತಾ ಹೀಗೆ ಅದ್ಭುತವಾಗಿದೆ ನಮ್ಮ ಜೀವನ. ಮತ್ತೆ ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ವಿಚಾರ ಏನು ಅಂತಂದ್ರೆ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ, ಅದಕ್ಕೆ ಸಂಬಂಧಪಟ್ಟಂಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ನನಗೆ ಸಿಕ್ಕಿರೋದುಂಟು. ಸೊ ಆ ಒಂದು ವಿಶೇಷತೆ ಬಗ್ಗೆ ಎಲ್ಲ ಧ್ಯಾನಿಗಳ ಜೊತೆ ಹಂಚ್ಕೋಬೋದಾ ಅಂತ. ಎಸ್ ಮ್ಯಾಮ್. ಅಂದರೆ
ಈಗ ನನ್ನ ಮಗನ ಬಗ್ಗೆ. ಎಸ್ ಮೇಡಮ್. ಹಾ, ಓಕೆ ಮ್ಯಾಮ್. ಸೊ ಇನ್ನ ಮದುವೆ ಆದ ನಂತರ ನಾವು ಒಂದು 5 ಇಯರ್ಸ್ಗೆ ಆ ಬೇಬಿ ಅನ್ನೋದು ನಾವು ಪ್ಲಾನ್ ಮಾಡಿದೀವಿ. ಸೊ ಫಸ್ಟ್ ಬೇಬಿ ಬಂತು, ಆದ್ರೆ ಆ, ಹೋಗ್ಬೇಕು ಆಯ್ತು. ಸೊ ಅದೊಂದು ಅದರಿಂದ ತುಂಬಾ ಕಲ್ತಿದ್ದೀವಿ ಇಬ್ರು ಕೂಡ. ಆ ಅಟ್ಯಾಚ್ಮೆಂಟ್ ಬಗ್ಗೆ ಆಗಿರ್ಬೋದು, ಮಮಕಾರದ ಬಗ್ಗೆ ಆಗಿರ್ಬೋದು, ತುಂಬಾ ಆ ಒಂದು ಇನ್ಸಿಡೆಂಟ್ ಅಲ್ಲಿ ನಾವು ತುಂಬಾ ಕಲ್ತ್ಕೊಂಡಿದ್ದೀವಿ. ಸೊ ಅದನ್ನ ಸ್ವೀಕರಿಸಿದೀವಿ, ಅದು ಹೇಗಾಯ್ತು ಅದನ್ನ ಹಾಗೇನೆ ಸ್ವೀಕರಿಸಿದೀವಿ. ನೆಕ್ಸ್ಟ್ ಸೆಕೆಂಡ್ ಬೇಬಿ ಆಯ್ತು. ಸೊ ಆ ಬೇಬಿ ಹೆಸರೇ ಅಮರ. ಸೊ ಆ ಹೊಟ್ಟೆಯಲ್ಲಿದ್ದಾಗಲೇ ಅಭಿಮನ್ಯು ತಾಯಿ ಹೊಟ್ಟೆಯಲ್ಲಿದ್ದಾಗೆ ಆ ಕಲಿಕೆ ಅನ್ನೋದು ಶುರುವಾಗಿದೆ. ಸೊ ಅದು ನಿಜವಾಗ್ಲೂ ಇನ್ಸ್ಪಿರೇಷನ್ ಆಯಿತು. ಸೊ ನಾನು ಅದರ ಕುರಿತು ಹೆಚ್ಚು ನಾನು ತಿಳ್ಕೊಳ್ತಾ ಬಂದೆ. ಹಾಗೆಯೇ ಪತ್ರಿ ಸರ್ನ ಕೇಳ್ತಾ ಬಂದೆ. ಸೊ ಎಷ್ಟು ಪುಸ್ತಕಗಳು ಓದಿದೆ, ಓಶೋ ಅವರ ಪುಸ್ತಕಗಳು ಸಾಕಷ್ಟು. ಅದರ ಮೇಲೆ ಟಾರ್ಕಾಮ್ ಸೆರಾಯ್ಡಿಯರನ್ ಅವರ ವುಮೆನ್ ಟಾರ್ಚ್ ಆಫ್ ದ ಫ್ಯೂಚರ್, ಆ ಪುಸ್ತಕ ಸಾಕಷ್ಟು ಜ್ಞಾನವನ್ನು ನೀಡಿದೆ. ಅಂದರೆ ಆ ಒಂದು ಪ್ರೆಗ್ನೆನ್ಸಿ ಅನ್ನೋದು ಏನು, ಅದರ ಪ್ರಾಮುಖ್ಯತೆ ಏನು, ಆ ಸಮಯದಲ್ಲಿ ಹೇಗಿರಬೇಕು ಒಬ್ಬ ತಾಯಿ ಆಗಿರ್ಬೋದು, ಆ ವಾತಾವರಣ, ತಂದೆ. ಸೊ ಸೊ ಅದನ್ನೆಲ್ಲ ಕೂಡ ನಾನು ಫಾಲೋ ಮಾಡ್ತಾ ಬಂದೆ. ಸೊ ಆ ಪ್ರೆಗ್ನೆನ್ಸಿ ಅನ್ನೋದು ಒಂದು ಬ್ಯೂಟಿಫುಲ್ ಜರ್ನಿ ಅಂತ ಹೇಳ್ಬೋದು. ಆ ಪ್ರತಿ ತಾಯಿ ಕೂಡ ಆ ಸಹಜ ಸ್ಥಿತಿಯಲ್ಲಿದ್ದಾಗ ತನ್ನ ಒಂದು ಆ ಪೂರ್ಣಾತ್ಮ ಸ್ಥಿತಿಗೆ ತುಂಬಾ ಹತ್ತಿರವಾಗಿರೋ ಒಂದು ಸಮಯ ಅದು. ತುಂಬಾ ಸೆನ್ಸಿಟಿವ್ ಆಗಿರತ್ತೆ. ಏನ್ ಅನ್ಕೊಂಡ್ರೆ ಅದು ಆಗ್ಬಿಡತ್ತೆ. ಯಾಕಂದ್ರೆ ಅಷ್ಟು ಪವರ್ಫುಲ್ ಆಗಿರತ್ತೆ ಆ ಎನರ್ಜಿ ಆ ಟೈಮಲ್ಲಿ. ಆ್ಯಂಡ್ ಯಾವಾಗ ಆ ತಾಯಿ ಆ ಮಗುವಿನ ಜೊತೆ ಕನೆಕ್ಟ್ ಆಗಿರ್ತಾರೋ ತುಂಬಾ ಅದ್ಭುತವಾಗಿರುತ್ತೆ. ಕ್ಷಣ ಕ್ಷಣ ಆನಂದಿಸ್ಬೋದು ಆ ಒಂದು ಪೀರಿಯಡ್. 9 months ಅನ್ನೋದು ಹೆಂಗೆ ಕಳೆದೋಯ್ತು ನನಗೆ ಗೊತ್ತಿಲ್ಲ. ಹೆಚ್ಚು ಅಯ್ಯಪ್ಪ ಪಿಂಡಿ ಸರು ಪಿರಮಿಡ್ ವ್ಯಾಲಿಗೆ ಹೋಗ್ತಾ ಇದ್ರು, ಹೆಚ್ಚು ಸಮಯ ಅವ್ರು ಹೊರಗಡೆ ಇರ್ತಾ ಇದ್ರು. ಸೊ ನಾನು ನನ್ನ ಜೊತೆ ಚೆನ್ನಾಗಿ ನಾನು ಸ್ಪೆಂಡ್ ಮಾಡ್ತಾ ಇದ್ದೆ ಆಗ. ಅಂದ್ರೆ ನನಗೆ ಆ ಕೊರತೆ ಅನ್ನೋದೇ ಇರಲಿಲ್ಲ. ಯಾಕಂದ್ರೆ ನನ್ನ ಒಳಗೇನೆ ಒಂದು ಪ್ರಪಂಚ ಇದೆ ಅನ್ನೋ ಥರ ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇತ್ತು. ಆ ಮಗು ಹೇಗೆ ಕ್ರಿಯೇಟ್ ಮಾಡ್ಕೊಂಡಿದೆ ಒಳಗೆ ಆ ಪ್ರಪಂಚ, ಅದ್ಭುತ. ಅವುಗಳನ್ನೆಲ್ಲ ನಾನು ನೋಡ್ತಾ ಇದ್ದೆ. ಆ ಬೇಬಿ ಜೊತೆ ಯಾವಾಗಲೂ ಸಂಭಾಷಣೆ ಮಾಡೋದು, ಯಾವಾಗಲೂ ಪತ್ರಿ ಸರ್ ಆಡಿಯೋಸ್ ಕೇಳೋದು, ಸಂಗೀತ ಕೇಳೋದು, ಪ್ರಕೃತಿಯ ಜೊತೆ ಸ್ಪೆಂಡ್ ಮಾಡೋದು, ಒಳ್ಳೆ ಒಳ್ಳೆ ರುಚಿಕರವಾದ ಅಡುಗೆಯನ್ನ ಮಾಡ್ಕೊಂಡು ತಿನ್ನೋದು, ಹೀಗೆ ಖುಷಿ ಖುಷಿಯಾಗಿ ಸ್ಪೆಂಡ್ ಮಾಡಿದ್ದೀನಿ ನನ್ನ ಒಂದು 9 months ಜರ್ನಿ ಕೂಡ. ಹಾಗೇನೆ ಆ ಡೆಲಿವರಿ ಅನ್ನೋದು ಕೂಡ ಆಡ್ತಾ ಆಡ್ತಾ ಡೆಲಿವರಿ ಮಾಡಿದ್ದೀನಿ. ಅಷ್ಟು ಹೆಚ್ಚು ನೋವೇ ಬಂದಿಲ್ಲಮ್ಮ ನಿನಗೆ ಅಂತ ಹೇಳ್ತಾ ಇದ್ರು ಡಾಕ್ಟರು. ಈಸಿಯಾಗಿ ಡೆಲಿವರಿ, ಹ್ಯಾಪಿಯಾಗಿ ಡೆಲಿವರಿ ಮಾಡಿದ್ದೀನಿ. ಹೇಗೆ ಅಂದರೆ ಶ್ವಾಸದ ಜೊತೆ ಇರೋದ್ರಿಂದ. ಈವನ್ ಆ ಡೆಲಿವರಿ ಪೇನ್ಸಲ್ಲಿ ಕೂಡ ನಾನು ಶ್ವಾಸವನ್ನೇ ಗಮನಿಸ್ತಾ ಇದ್ದೆ. ಆಗ ಆ ಪೇನ್ ರೆಗ್ಯುಲೇಟ್ ಆಗ್ತಾ ಇತ್ತು, ಅದು ತಡ್ಕೊಳ್ಳೋ ಶಕ್ತಿ ನನಗೆ ಬಂತು. ಆ್ಯಂಡ್ ಏನು ಹಾರ್ಮೋನ್ಸ್ ರಿಲೀಸ್ ಆಗಬೇಕು ರಿಲೀಸ್ ಆಗಿ ಬೇಬಿ ಹ್ಯಾಪಿಯಾಗಿ ಈಸಿಯಾಗಿ ಡೆಲಿವರಿ ಆಗೋಯಿತು. ಸೊ ಆ ಜರ್ನಿ ಅನ್ನೋದು ನಿಜವಾಗ್ಲೂ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್, ಪ್ರತಿ ತಾಯಿ ಪಡಿಲೇಬೇಕು. ಆ್ಯಂಡ್ ಯಾವಾಗ ಧ್ಯಾನ ಜ್ಞಾನ ಇರುತ್ತೋ, ಆ ಸ್ವೀಕಾರ ಮನೋಭಾವದಿಂದ ನಾವು ಆ ಬೇಬಿನ ವೆಲ್ಕಮ್ ಮಾಡ್ತೀವೋ, ಆಗ ಈ 9 months ಜರ್ನಿ ಅನ್ನೋದು ಆ ಬೇಬಿಗೂ ಹಾಗೇನೆ ಆ ತಾಯಿಗೂ ಆ ಮದರ್ಗೂ ಇಬ್ಬರಿಗೂ ಕೂಡ ಮೆಮೊರಬಲ್. ಆ್ಯಂಡ್ ಆ ಎಕ್ಸ್ಪೀರಿಯನ್ಸಸ್ ಅನ್ನೋದು ಇಮ್ಮೆಮೊರಬಲ್. ಅಷ್ಟು ಅದ್ಭುತವಾಗಿರುತ್ತೆ ಆ ಒಂದು ಪೀರಿಯಡ್ ಅನ್ನೋದು. ಸೊ ಅದಕ್ಕೆ ನಾನು ಈ ಜ್ಞಾನ ಎಲ್ಲರಿಗೂ ಹೋಗಬೇಕು ಅಂತ ಸಾಕಷ್ಟು ಸೆಷನ್ಸ್ ತಗೊಂಡೆ, ಈ ಪ್ರೆಗ್ನೆನ್ಸಿ ಬಗ್ಗೆ ಹಾಗೇನೆ ಪೇರೆಂಟಿಂಗ್ ಬಗ್ಗೆ ಕೂಡ. ಪತ್ರಿ ಸರ್ ಒಂದು ಪುಸ್ತಕ ಬರೀಲಿಕ್ಕೆ ಹೇಳಿದರು, ಅದನ್ನು ನಾನು ಬರಿತಾ ಇದ್ದೀನಿ. ಅದು ಕೂಡ ಮುಂದೆ ಬರುತ್ತೆ. ಆ್ಯಂಡ್ ಸೊ ಪ್ರೆಗ್ನೆನ್ಸಿ ಆದ ನಂತರ ನೆಕ್ಸ್ಟ್ ಸ್ಟೆಪ್ಪೇ ಆ ಬೇಬಿ ಬಂದ ನಂತರ ಆ ಬೇಬಿನ ಚೆನ್ನಾಗಿ ನೋಡ್ಕೊಳ್ಳೋದು. ಸೊ ನನಗಂತೂ ಚಿಕ್ಕ ವಯಸ್ಸಿಂದ ಒಂದು ಮಕ್ಕಳನ್ನು ಕೂಡ ನಾನು ನೋಡಿರಲಿಲ್ಲ, ಅಷ್ಟು ಚಿಕ್ಕ ಬೇಬೀಸ್ನ ನೋಡಿರಲಿಲ್ಲ, ಏನೂ ಗೊತ್ತಿಲ್ಲ ನನಗೆ. ಬಟ್ ಪ್ರತಿಯೊಂದು ಓಪನ್ ಮೈಂಡಿಂದ ಆ ಯೂನಿವರ್ಸ್ಗೆ, ಆ ಬೇಬಿಗೆ ನಾನು ಸರೆಂಡರ್ ಆಗಿಬಿಟ್ಟೆ. ನೀವೇ ನೋಡ್ಕೊಳ್ಳಿ, ನೀವೇ ನನ್ನಿಂದ ಮಾಡಿಸ್ಕೊಳ್ಳಿ ಅಂತ. ಸೊ ಆ ಥರ ಪ್ರತಿಯೊಂದು ಕಲಿತಾ ಆ ಪೀರಿಯಡಲ್ಲಿ ನನ್ನಲ್ಲಿ ಏನೇನು ಬ್ಲಾಕ್ಸ್ ಇದೆಯೋ ಅದೆಲ್ಲ ಹೊರಗೆ ಬಂತು. ನನ್ನಲ್ಲಿ ಇನ್ನೇನೇನಿದೆಯೋ ಅದು ಹೊರಗೆ
ಮತ್ತು ಸೊ ಆ ಟೈಮಲ್ಲಿ ನಾನು ಕಾನ್ಷಿಯಸ್ ಆಗಿದ್ದು ಅವುಗಳನ್ನೆಲ್ಲ ನನ್ನ ಚಿಕ್ಕ ವಯಸ್ಸಲ್ಲಿ ನನಗೆ ಆಗಿರೋ ಆ ಗಾಯಗಳೆಲ್ಲ ಈಗ ಹೊರಗೆ ಬರ್ತಾ ಇದೆ ಅನ್ನೋದು ನನಗೆ ತಿಳಿಯಿತು. ಸೊ ಅದು ಕಾನ್ಷಿಯಸ್ ಆಗಿ ಇದ್ದು ಅವುಗಳನ್ನು ಹೀಲ್ ಮಾಡಿಕೊಂಡು ಅದರಿಂದ ನಾನು ಹೊರಗೆ ಬಂದೆ. ಸೊ ಪತ್ರಿ ಸರ್ ಯಾವಾಗಲೂ ಕಾಲ್ ಮಾಡ್ತಾನೆ ಇದ್ರು, ಹೇಗಿದೆ ಬೇಬಿ ಅಂತ. ಒಂದು ದಿವಸ ಏನಾಯಿತು ಅಂದರೆ ಬೇಬಿ ತುಂಬ ಅಳ್ತಾ ಇತ್ತು, ಅಂದರೆ ಮೇ ಬಿ 3 months ಇರ್ಬೋದು ಅನಿಸುತ್ತೆ. ಕಂಟಿನ್ಯೂಸ್ಲಿ ಅಳ್ತಾ ಇತ್ತು, ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಎಕ್ಸಾಕ್ಟ್ಲಿ ಆ ಟೈಮಲ್ಲಿ ಪತ್ರಿ ಸರ್ ನಾರ್ತಲ್ಲಿದ್ದರು, ಡೆಹ್ರಾಡೂನ್ ಅನಿಸುತ್ತೆ, ಡೆಹ್ರಾಡೂನಿಂದ ಕಾಲ್ ಮಾಡಿದರು. ಹಾಂ, ಏನು ಸಂಗತಿ ಅಂತ ఏంటి ಸಂಗತ್ಲು ಅಂತ ಹೇಳಿದ್ರು. ಸರ್ ಈ ಥರ ಅಳ್ತಾ ಇದೆ ಬೇಬಿ ಅಂತ ಹೇಳಿದೆ. ಸೊ ಏನಾಯಿತು, ಫೀಡಿಂಗ್ ಎಲ್ಲ ಸರಿ ಇದೆಯಾ ಎಲ್ಲ ಕೇಳಿದರು. ಎಲ್ಲ ಸರಿ ಇದೆ ಸರ್. ಇನ್ನೇನು ಅಂದರೆ, ಸರ್ ಇನ್ನೇನೂ ಇಲ್ಲ ಅಂತ. ಯಾಕಂದರೆ ನನಗೇನು ಅರ್ಥ ಆಗ್ತಾ ಇಲ್ಲ ಏನು ಮಾಡಬೇಕು ಅಂತ. ಅಷ್ಟೇ ಫೋನ್ ಇಟ್ಬಿಟ್ರು. ವಿತಿನ್ 5 minutes ಎಲ್ಲ ಸರಿ ಹೋಯಿತು, ಪ್ರತಿಯೊಂದು ಸೆಟ್ ಆಗೋಯ್ತು. ಯಾಕಂದರೆ ಏನು ಎನರ್ಜೀಸು ಏನು ಆಗ್ತಾ ಇದೆಯೋ ಗೊತ್ತಿರಲ್ಲ. ಸೊ ಆ ಥರ ನೋಡ್ಕೊತಾ ಇದ್ರು ಕ್ಷಣ ಕ್ಷಣ. ನಾನು ಪ್ರೆಗ್ನೆನ್ಸಿಯಲ್ಲಿದ್ದಾಗ ಕೂಡ ಅಷ್ಟೇ, ಡೆಲಿವರಿ ಆದಮೇಲೆ ಕೂಡ ಅಷ್ಟು ನೋಡ್ಕೊತಾ ಇದ್ರು ಪತ್ರಿ ಸರ್. ಪ್ರತಿಯೊಂದು ಗೊತ್ತಾಗ್ಬಿಡ್ತಾ ಇತ್ತು ನನಗೇನಾದರೂ ಇನ್ಕಂಫರ್ಟಬಲ್ ಆಗಿದ್ದಾಗ. ಯಾಕಂದರೆ ಒಂದು ಬೇಬಿನ ಡೆಲಿವರಿ, ಪ್ರೆಗ್ನೆನ್ಸಿ ಅನ್ನೋದು ಸಾಮಾನ್ಯ ವಿಷಯ ಅಲ್ಲ. ಅದು ಕೂಡ ಒಂದು ಹೈಯರ್ ಬೇಬೀಸ್ ಬಂದಾಗ ಆ ಎನರ್ಜಿ ತಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ನಾವು ಸಿದ್ಧವಾಗಿ ಎಷ್ಟು ಎನರ್ಜೈಸ್ ಮಾಡ್ಕೊಂಡ್ರೇನೆ ಈಸಿಯಾಗಿ ಇರುತ್ತೆ ಆ ಪ್ರೆಗ್ನೆನ್ಸಿ ಅನ್ನೋದು. ಸೊ ಒಂದೊಂದು ಸತಿ ಹೆವಿ ಆಗಿಬಿಟ್ಟಾಗ ಇಮ್ಮಿಡಿಯೇಟ್ಲಿ ಪತ್ರಿ ಸರಿಂದ ಕಾಲ್ ಬರ್ತಾ ಇತ್ತು. ಆ ಕನೆಕ್ಷನ್ ಎಷ್ಟು ಅದ್ಭುತವಾಗಿರುತ್ತೋ ನೋಡಿ ಮಾಸ್ಟರ್ಸ್. ಸೊ ಇದನ್ನೆಲ್ಲ ನಾನು ಅನುಭವಿಸಿದ್ದೆ. ಆ್ಯಂಡ್ ಇನ್ನು ಡೆಲಿವರಿ ಆದಮೇಲೆ ಅಷ್ಟೇ ನಾನು ಹಾಸ್ಪಿಟಲ್ಗೆ ಹೋಗಿದ್ದು. ಆಮೇಲೆ ಇಲ್ಲಿವರೆಗೂ ಕೂಡ ನನ್ನ ಮಗನ ಒಂದು ಸತಿ ಕೂಡ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಲಿಲ್ಲ. ಸೊ ವ್ಯಾಕ್ಸಿನೇಷನ್ಸು ಕೊಟ್ಟಿಲ್ಲ. ಯಾವಾಗಲೂ ಪ್ರಕೃತಿಯ ಜೊತೆ ಸಮಯವನ್ನು ಸ್ಪೆಂಡ್ ಮಾಡೋದು. ದಿನಾ ನಾನು ಪಾರ್ಕ್ಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಅವನು ಮಣ್ಣಲ್ಲಿ 6 ತಿಂಗಳಿಂದನೇ ನಾನು ಮಣ್ಣಲ್ಲಿ ಆಡೋದಕ್ಕೆ ಬಿಡ್ತಾ ಇದ್ದೆ ಅವನ್ನ. ಅಂದರೆ ಒಂದು ದೊಡ್ಡ ಪಾಟಲ್ಲಿ ಮಣ್ಣು ಹಾಕಿಬಿಟ್ಟು ಅವನು ಬಿಡ್ತಾ ಇದ್ದೆ. ಸೊ ಅವನ್ನೆಲ್ಲ ಮಣ್ಣು ಹಾಕ್ಕೊಂಡು ಖುಷಿಯಾಗಿ ಆಟ ಆಡ್ತಾ ಇದ್ದ. ನಾನು ಅಲ್ಲಿ ಕೂತ್ಕೊಂಡು ನೋಡ್ಕೊಳ್ತಾ ಇದ್ದೆ ಅಷ್ಟೇ. ಸೊ ಆ ಪ್ರಕೃತಿಯ ಜೊತೆ ಮಕ್ಕಳು ಸ್ಪೆಂಡ್ ಮಾಡಿದಾಗ ಆ ಒಂದು ದೈವತ್ವ ಏನಿದೆಯೋ ಅದನ್ನು ಕಳ್ಕೊಳ್ಳದೆ ಹಾಗೇನೇ ಮುಂದುವರಿಯುತ್ತೆ ಅವ್ರ ಲೈಫು. ಸೊ ಇದನ್ನು ನಾನು ಎಕ್ಸ್ಪೀರಿಯನ್ಸ್ ಆಗಿದೆ. ಸಾಕಷ್ಟು ಅನುಭವಗಳು ಮಕ್ಕಳ ಜೊತೆ ಇದ್ದಾಗ ಆ ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದನ್ನು ನಾವು ಕಲಿತೀವಿ ಚೆನ್ನಾಗಿ ಅವ್ರ ಜೊತೆ. ಹೀಗೆ ಎಷ್ಟೋ ಅನುಭವಗಳು ಅಮರ ಜೊತೆ. ಮೇಡಮ್, ಅಮರ ಬಗ್ಗೆ ನೀವು ಹೇಳ್ತಾ ಇದ್ದೀರಿ. ಅಮರ ತುಂಬಾ ಹೈಯರ್ ಸೋಲ್ ಅಂತ ಕೂಡ ಹೇಳಿದ್ರಿ. ಆ ಹೈಯರ್ ಸೋಲ್ ಯಾರು, ಹೇಗೆ, ಮತ್ತೆ ಪ್ರಸ್ತುತ ಅಮರನ ಎಜುಕೇಶನ್ ಅನ್ನುವಂಥದ್ದು ಏನಿದೆ ಅದು ಕೂಡ ತುಂಬಾ ಕುತೂಹಲ ಇರುವಂತದ್ದು. ಈ ವಿಚಾರಗಳು ನಮ್ಮ ಪಿರಮಿಡ್ ಸೊಸೈಟಿಯಲ್ಲಿ ತುಂಬಾ ಜನಕ್ಕೆ ಮಾರ್ಗದರ್ಶನವಾಗಿ ನಿಲ್ಲುತ್ತೆ. ಹಾಗಾಗಿ ಆ ವಿಚಾರಗಳನ್ನು ಕೂಡ ಹಂಚ್ಕೋಬೋದಾ ಅಂತ. ಖಂಡಿತ ಮ್ಯಾಮ್, ಖಂಡಿತ. ಸೊ ಅಂದರೆ ಆ ಚಿಕ್ಕ ವಯಸ್ಸಿಂದ ಕೂಡ ನನ್ನ ಓದು ಹೇಗಿತ್ತು ಅಂತ ನನಗೆ ನೆನಪಿದೆ. ಯಾವಾಗಲೂ ಅದು ಮಗಪ್ ಮಾಡೋದು, ಎಕ್ಸಾಮ್ಸು, ಮಾರ್ಕ್ಸ್ ತರೋದು, ಅದು ಏನಕ್ಕೆ ಅಂತ ನನಗೆ ಅರ್ಥ ಆಗಲಿಲ್ಲ. ಸೊ ಚಿಕ್ಕ ವಯಸ್ಸಿಂದ ಕೂಡ ಅವನು ಚಿಕ್ಕ ವಯಸ್ಸಿಂದ ಇದ್ದಾಗ ನಾನು ತುಂಬ ಹುಡುಕ್ತಾ ಇದ್ದೆ. ಯಾವ ಥರ ನಾವು ಎಜುಕೇಷನ್ ಅನ್ನೋದು ರಿಯಲ್ ಎಜುಕೇಷನ್, ರಿಯಲ್ ಲೈಫ್ಗೆ ಆ ರಿಯಲ್ ವ್ಯಾಲ್ಯೂಸ್ ಇರುವಂಥ ಎಜುಕೇಷನ್ನ ನಾವು ಕೊಡ್ಬೋದು ಅಂತ ನಾನು ತುಂಬ ಹುಡುಕ್ತಾ ಇದ್ದೆ. ಚಿಕ್ಕ ವಯಸ್ಸಿಂದನೇ ಅವನಿಗೆ ಭಗವದ್ಗೀತೆ ಶ್ಲೋಕಗಳು ಓದೋದು, ಹಾಡೋದು. ಸೊ ಇಂಥದ್ದೆಲ್ಲ, ಅಂದರೆ ಒಂದು ಹೂವನ್ನು ನೋಡಿದರೆ ಅದನ್ನ ಡೆಪ್ತ್ ಆಗಿ ಹೋಗೋದು, ಇಂಥದ್ದೆಲ್ಲ ನಾನು ಮಾಡ್ತಾ ಇದ್ದೆ. ಪುಸ್ತಕದಲ್ಲಿ ಓದಿರೋದು ರಿಯಲ್ ಲೈಫಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೆ. ಒಂದು ಬಾಳೆಹಣ್ಣು ಈಗ ನೋಡಿದೀವಿ ಅಂದರೆ ಅದರ ಬಗ್ಗೆ ಓದ್ತಾ ಇದ್ವಿ. ಸೊ ಇಲ್ಲಿ ಓದಿದ್ದು ಅಲ್ಲಿ ನೋಡ್ತಾ ಇದ್ವಿ. ಸೊ ಆ ಥರ ಪ್ರತಿಯೊಂದು ಕೂಡ ನಾನು ಕನೆಕ್ಟ್ ಮಾಡ್ತಾ ಇದ್ದೆ. ಆ್ಯಂಡ್ ಚಿಕ್ಕ ವಯಸ್ಸಲ್ಲಿ ಏನು ಅಂದರೆ ಒಂದು 6 ವರ್ಷಗಳವರೆಗೂ ಕೂಡ ಒಂದೊಂದು ಏಜಲ್ಲಿ ಆ ಮಕ್ಕಳಿಗೆ ಬೇಕಾಗಿರುವಂಥದ್ದು ಡಿಫ್ರೆಂಟ್ ಆಗಿರುತ್ತೆ. ಸೊ ಒಂದು 6 ವರ್ಷಗಳವರೆಗೂ ಕೂಡ ಅವರ ಒಂದು ಹೆಚ್ಚು ಆ ಫಿಸಿಕಲ್ ವರ್ಲ್ಡ್ ಜೊತೆನೆ ಅವ್ರಿಗೆ ಆ ಕನೆಕ್ಷನ್ ಅನ್ನೋದು, ಅಂದರೆ ಹೆಚ್ಚು ಅವರು
ಈ ಹ್ಯಾಂಡು ಐ ಮೋಟರ್ ಸ್ಕಿಲ್ಸ್ ಬಿಲ್ಡ್ ಮಾಡ್ಕೊಳ್ಳೋ ಇದರಲ್ಲೇ ಇರುತ್ತೆ. ಸೊ ನಾವು ಬಿಡಬೇಕು ಅವರನ್ನ, ಪ್ರತಿಯೊಂದು ಕೆಲಸ ಮಾಡೋದಕ್ಕೆ ಬಿಡಬೇಕು. ಆ ಮುಖಾಂತರ ಈ ಫಿಸಿಕಲ್ ವರ್ಲ್ಡ್ ಜೊತೆ ಅವರು ಕನೆಕ್ಟ್ ಆಗ್ತಾ ಇರ್ತಾರೆ. ಸೊ ಅವ್ನು ಏನು ಮಾಡ್ತಾ ಇದ್ರು ನಾನು ಬಿಟ್ಟಿದ್ದೆ. ಅಂದರೆ 1.5 ಇಯರ್ಗೆ ನಾನು ಅವನಿಗೆ ನೈಫ್ ಕೊಟ್ಟಿದ್ದೆ. ಎಲ್ಲ ತರಕಾರಿ ಹಚ್ತಾ ಇದ್ದ ನೀಟಾಗಿ, ಅದು ಕೂಡ ಒಂದು ಬ್ಲಂಟ್ ನೈಫ್ನ ನಾನು ಕೊಟ್ಟಿದ್ದೆ. ಸೊ ಆ ಥರ ಎಲ್ಲ ಕೆಲಸಗಳು, ಐರನ್ ಮಾಡ್ಕೊತಾ ಇದ್ದ ಅವನ ಬಟ್ಟೆಗಳು, ವಾಶ್ ಮಾಡ್ಕೊತಾ ಇದ್ದ, ಗಿಡಕ್ಕೆ ನೀರು ಹಾಕೋದು, ಗ್ರಾಸರೀಸ್ ಎಲ್ಲ ಒಂದೊಂದು ಕಟ್ ಮಾಡಿ ಆ ಡಬ್ಬಿಗಳಿಗೆ ಹಾಕೋದು, ತರಕಾರಿ ಎಲ್ಲ ಸ್ಪ್ಲಿಟ್ ಮಾಡಿ ಹಾಕೋದು. ಸೊ ಇಂಥದ್ದೆಲ್ಲ ಮಾಡ್ತಾ ಇದ್ದ. ಸೊ ಅದು 7 ಇಯರ್ಸ್ 6-7 ಇಯರ್ಸ್ವರೆಗೂ ಆ ಥರ ಇರುತ್ತೆ. ಆಮೇಲೆ ಮತ್ತೆ ಸ್ವಲ್ಪ ಆಟಗಳ ಮೇಲೆ ಈ ಥರ ತಿರುಗುತ್ತೆ. ಸೊ ಈ ಥರ ಒಂದೊಂದು ಏಜಲ್ಲಿ ಅವ್ರಿಗೆ ಬೇಕಾಗಿರೋದು ಚೇಂಜ್ ಆಗ್ತಾ ಇರುತ್ತೆ. ಯಾಕಂದರೆ ಆ ಸೋಲ್ ಡೆವಲಪ್ಮೆಂಟಲ್ಲಿ ಫಸ್ಟು ಫಿಸಿಕಲ್ ಬಾಡಿ ಡೆವಲಪ್ ಆಗುತ್ತೆ, ಆಮೇಲೆ ಮೆಂಟಲ್ ಬಾಡಿ, ಇಮೋಷ್ನಲ್ ಬಾಡಿ, ಆಮೇಲೆ ಮೆಂಟಲ್ ಬಾಡಿ, ಈ ಥರ ಸ್ಟೆಪ್ ಬೈ ಸ್ಟೆಪ್ ಅದು ಮಕ್ಕಳಿಗೆ ಡೆವಲಪ್ ಆಗ್ತಾ ಇರುತ್ತೆ. ಸೊ ಆ ವಯಸ್ಸಿಗೆ ಏನೇನು ಬೇಕೋ ಆ ಒಂದು ಎನ್ವಿರಾನ್ಮೆಂಟ್ನ ನಾವು ಕ್ರಿಯೇಟ್ ಮಾಡಿದಾಗ, ಆ ಒಂದು ಆ್ಯಕ್ಟಿವಿಟೀಸಲ್ಲಿ ಅವ್ರು ಇದ್ದಾಗ ಸಹಜವಾಗಿಯೇ ಅದು ಏನೇನು ಬಿಲ್ಡ್ ಆಗಬೇಕೋ ಏನು ಬ್ಲಾಕ್ಸ್ ಇಲ್ಲದೆ ಬಿಲ್ಡ್ ಆಗ್ತಾ ಬರುತ್ತೆ. ಸೊ ಅಂತ ನಾನು ಆ ಥರ ಸ್ಕೂಲ್ ಹುಡುಕ್ತಾ ಇದ್ದಾಗ ವರ್ಲ್ಡ್ ಆಫ್ ಎಜುಕೇಷನ್ ಅಂತ ನಾನು ಅದರ ಬಗ್ಗೆ ಟಾರ್ಕಾಮ್ ಸೆರಾಡಾರಿಯನ್ ಅವ್ರ ಪುಸ್ತಕಗಳಲ್ಲಿ ಓದಿದ್ದೆ. ವರ್ಲ್ಡಲ್ಲಿ ಬೆಸ್ಟ್ ಎಜುಕೇಷನ್ ಏನಾದರೂ ಇದ್ದರೆ ಅದು ವರ್ಲ್ಡ್ ಆಫ್ ಸ್ಟೈನರ್ ಎಜುಕೇಷನ್ ಅಂತ ನಾನು ಕೇಳ್ಪಟ್ಟೆ. ಸೊ ಓದಿದೆ, ನಾನು ಬಿಟ್ಬಿಟ್ಟಿದ್ದೀನಿ. ಆ ಥರ ಸ್ಕೂಲ್ಸ್ ತುಂಬ ಕಡಿಮೆ ಇದೆ ಅಂತ ಕೂಡ ನಾನು ಓದಿದೆ, ಬಟ್ ಅದ್ರ ಬಗ್ಗೆ ಮರ್ತು ಬಿಟ್ಟಿದೆ. ಸೊ ಅಮರ 3 ಇಯರ್ಸ್ಗೆ ಬಂದಮೇಲೆ ಮಾಂಟೆಸೊರಿಗೆ ಹಾಕಿದ್ದೀವಿ. ಸೊ ಅಲ್ಲಿ ತುಂಬ ಎಂಜಾಯ್ ಮಾಡ್ತಾ ಇದ್ದ. ಸೊ ಅಲ್ಲಿಂದ ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗಬೇಕಾದ್ರೆ ಏನು ಸ್ಕೂಲು ಅಂತ ಹುಡುಕ್ತಾ ಇದ್ದಾಗ ಮತ್ತೆ ಈ ವರ್ಲ್ಡ್ ಆಫ್ ಎಜುಕೇಷನ್ ಬಗ್ಗೆ ನನಗೆ ಗೊತ್ತಾಯಿತು. ಸೊ ಆಗ ಕನೆಕ್ಟ್ ಮಾಡಿಕೊಂಡೆ, ನಾನು ಯಾವಾಗಲೂ ಓದಿದ್ದೀನಿ, ಹಾಕಿದರೆ ಇಂಥ ಸ್ಕೂಲ್ಗೆ ಹಾಕಬೇಕು ಅಂತ ಅವಾಗ ಅಂದ್ಕೊಂಡೆ. ಅದು ಈ ಥರ ಮ್ಯಾನಿಫೆಸ್ಟ್ ಆಗತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಮರ್ತೇ ಬಿಟ್ಟೆ. ಸೊ ಮತ್ತೆ ಅದರ ಕುರಿತು ತಿಳ್ಕೊಂಡು ತುಂಬ ಅಮೇಝಿಂಗ್ ಅವ್ರ ಎಜುಕೇಷನು. ಅಂದರೆ ಹೋಲಿಸ್ಟಿಕ್ ಎಜುಕೇಷನ್ ಅಂತ ಹೇಳ್ಬೋದು. ಫಿಸಿಕಲ್ ಬಾಡಿಗೆ, ಇಮೋಷ್ನಲ್ ಬಾಡಿಗೆ, ಮೆಂಟಲ್ ಬಾಡಿಗೆ, ಹಾಗೆಯೇ ಸೋಲ್ಗೆ ಏನೇನು ಬೇಕೋ ಆ ಥರ ಒಂದು ಆ ಕರಿಕ್ಯುಲಮ್ ಅನ್ನೋದು ಅವರು ಡಿಸೈನ್ ಮಾಡಿದ್ದಾರೆ. ಸೊ ಆ ಥರ ಅವರು ಗೈಡೆನ್ಸ್ ಕೂಡ ಮಕ್ಕಳಿಗೆ ಕೊಡ್ತಾರೆ. ಆ್ಯಂಡ್ ಅವ್ರಿಗೆ ಎಕ್ಸಾಮ್ಸ್ ಅನ್ನೋದು ಇರೋದಿಲ್ಲ, ಆ ಪ್ರೆಷರ್ ಅನ್ನೋದು ಫಸ್ಟು ಇರೋದಿಲ್ಲ. ಅಂದರೆ ಕಲಿಬೇಕು, ಖಂಡಿತವಾಗಿ ಪ್ರತಿಯೊಂದು ಕಲಿಬೇಕು, ಆದರೆ ಪ್ರೆಷರ್ ಅನ್ನೋದು ಇರಬಾರ್ದು ಮಕ್ಕಳಿಗೆ, ಆ ಸ್ಟ್ರೆಸ್ ಅನ್ನೋದು ಇರಬಾರ್ದು. ಸೊ ಈ ಸ್ಕೂಲಲ್ಲಿ ಆ ಎಕ್ಸಾಮಿನೇಷನ್ಸ್ ಇರಲ್ಲ, ಬಟ್ ಅಸೆಸ್ಮೆಂಟ್ ಅನ್ನೋದಿರುತ್ತೆ. ಅಂದರೆ ಅವ್ರು ಎಲ್ಲಿವರೆಗೂ ಕಲೀಲಿಕ್ಕೆ ಆಗ್ತಾ ಇದೆ, ಎಲ್ಲಿ ಅವ್ರಿಗೆ ಹೆಲ್ಪ್ ಕೊಡಬೇಕು, ಇದೆಲ್ಲ ಇರುತ್ತೆ. ನಾರ್ಮಲ್ ಎಜುಕೇಷನ್ ಅಲ್ಲಿ ಅವ್ರು ಏನು ಕಲಿತಾರೋ ಅದೇ ಕಲಿತಾರೆ, ಆದರೆ ಎಕ್ಸ್ಪೀರಿಯನ್ಷಿಯಲ್ ಆಗಿ ಕಲಿತಾರೆ ಪ್ರತಿಯೊಂದು ಕೂಡ. ಅಂದರೆ ಈಗ ಮೆಜರ್ಮೆಂಟ್ ಅನ್ನೋ ಒಂದು ಇದು ಬರುತ್ತೆ 4ನೇ ಕ್ಲಾಸ್ನಲ್ಲಿ. ನಾವು ಒಂದ್ಸತಿ ಓದ್ಬಿಟ್ಟು ಅದು ಬಿಟ್ಬಿಡ್ತೀವಿ, ಬಟ್ ಇವ್ರು ಹಂಗಲ್ಲ. ಮೆಜರ್ಮೆಂಟ್ ಅಂದರೆ ಅವ್ರು ಸ್ಕೂಲ್ ಮೆಜರ್ ಮಾಡ್ತಾರೆ, ನಮ್ಮನ್ನು ಮೆಜರ್ ಮಾಡಿದ್ದಾರೆ, ಕಿಟಕಿಗಳು ಎಲ್ಲ. ಇನ್ನು ಮೆಜರ್ಮೆಂಟ್ ಅನ್ನೋದು ಕೂರ್ಬೇಕಂದ್ರೆ 1 ತಿಂಗಳು ಅದರ ಮೇಲೇನೆ ಅವ್ರಿಗೆ ಪ್ರಾಕ್ಟಿಕಲ್ ಮಾಡ್ತಾ ಇರ್ತಾರೆ. ಸೊ ಈ ಥರ ಪ್ರಾಕ್ಟಿಕಲ್ ಆಗಿ ಪ್ರತಿಯೊಂದು ಕಲಿತಾರೆ, ಆಗ ಅದು ಎಕ್ಸ್ಪೀರಿಯನ್ಸ್ ಆಗಿ ಆಗುತ್ತೆ. ಇಲ್ಲ ಅಂದರೆ ಜಸ್ಟ್ ಒಂದು ನಾಲೆಡ್ಜು ಕೆಲವು ದಿನ ಆದಮೇಲೆ ಮರ್ತು ಬಿಡ್ತೀವಿ. ಏನು ನಾವು ಎಕ್ಸ್ಪೀರಿಯನ್ಸ್ ಆಗ್ತೀವೋ ಅದು ಉಳಿಯುತ್ತೆ ಇಲ್ಲಿ. ಸೊ ಈ ಆಧ್ಯಾತ್ಮಿಕದಲ್ಲಾಗಲಿ ಎಲ್ಲಾಗಲೂ ಅಷ್ಟೇ, ನಾವು ಎಷ್ಟೋ ಜ್ಞಾನ ಕೇಳಿರ್ಬೋದು, ಅದು ಇನ್ಫಾರ್ಮೇಷನ್ ಅಷ್ಟೇ. ಬಟ್ ಅದು ನಮಗೆ ಎಕ್ಸ್ಪೀರಿಯನ್ಸ್ ಯಾವಾಗ ಆಗುತ್ತೋ ಅದು ನಾವು ಜೀವಿಸ್ತೀವಿ, ಅದು ಮರೆಯಲ್ಲ ಇನ್ನು ನಾವು, ಅದು ಜೀವನಕ್ಕೆ ಬಂದ್ಬಿಡುತ್ತೆ. ಸೊ ಅದೇ ಥರ ಇವರ ಒಂದು ಸ್ಕೂಲ್ ಎಜುಕೇಷನ್ ಕೂಡ ಆ ಥರ ಇರುತ್ತೆ. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ನಮ್ಮಿಬ್ಬರಿಗೂ ಕೂಡ ಅಯ್ಯಪ್ಪ ಸರ್ ಸ್ಲೋ ಅಂತ ಅನಿಸ್ಬೋದು, ಬಟ್ ಅವರ ಡೆವಲಪ್ಮೆಂಟ್ ಸ್ಟೇಜಸ್ಗೆ ಏನೇನು ಬೇಕೋ, ಒಂದು ಮಗುವ ಸೋಲ್ ಡೆವಲಪ್ಮೆಂಟ್ ಸ್ಟೇಜಸ್ಗೆ ಏನೇನು ಬೇಕೋ, ಸೊ ಅದೆಲ್ಲ ಕೂಡ ಈ ಒಂದು ಎಜುಕೇಷನಲ್ಲಿ ಇದೆ ಮ್ಯಾಮ್. ಅವ್ರ ಕರಿಕ್ಯುಲಮಲ್ಲಿ ಹಾಗೆ ಡಿಸೈನ್ ಮಾಡ್ತಾರೆ. ಆ್ಯಂಡ್ ಅವರು ಪ್ರಕೃತಿಗೆ ತುಂಬ ಅವ್ರ ಸ್ಕೂಲ್ಸ್ ಹೇಗಿರುತ್ತೆ ಅಂದರೆ ತುಂಬ ಸಹಜವಾಗಿರುತ್ತೆ. ಈ ಥರ ಬಿಲ್ಡಿಂಗ್ಸ್ ಮೇಲಕ್ಕೆ ಇರಲ್ಲ, ಸಹಜವಾದ ಮಣ್ಣು. ಅವರು ಕಟ್ಟಡ ಕೂಡ ಅದೇ ಅದು ಏನಂತೀವಿ ಬೆಂಗಾಲ್ ಟೈಲ್ಸ್ ಅಂತಾರಲ್ವ, ಸೊ ಆ ಥರ ತುಂಬ ಸಹಜವಾಗಿರುತ್ತೆ, ತುಂಬ ಡೌನ್ ಟು ಅರ್ತ್, ಸಿಂಪಲ್ ಆಗಿರುತ್ತೆ.
ರೀಸೆಂಟ್ಲಿ ಅವ್ರಿಗೆ 5th ಗ್ರೇಡಲ್ಲಿ, ಅಮರ ಈಗ 5th ಗ್ರೇಡಲ್ಲಿ ಇದ್ದಾನೆ. ಒಂದು ಚಿಕ್ಕ ಎಕ್ಸಾಂಪಲ್ ನಾನು ಹೇಳ್ತೀನಿ. ಆ 5th ಗ್ರೇಡಲ್ಲಿ ಅವರು ಗ್ರೀಕ್ ಸಿವಿಲೈಸೇಷನ್ ಬಗ್ಗೆ ಓದ್ತಾರೆ. ಸೊ ಗ್ರೀಕ್ ಸಿವಿಲೈಸೇಷನ್ ಅಲ್ಲಿ ಈ ಒಲಿಂಪಿಕ್ಸ್ ಅನ್ನೋದು ಅಲ್ಲಿ ಶುರುವಾಗಿದೆ. ಸೊ ಅವ್ರಿಗೆ 5th ಗ್ರೇಡಲ್ಲಿ ಒಲಿಂಪಿಕ್ಸ್ ಅಂತ ಒಂದು ಕಂಡಕ್ಟ್ ಮಾಡ್ತಾರೆ. ಸೊ ಎಲ್ಲ ವರ್ಲ್ಡ್ ಆಫ್ ಸ್ಕೂಲ್ಸ್ ಅವರು ಸೇರ್ತಾರೆ. ಸೊ ಒಂದು 300 ಮೆಂಬರ್ಸ್ ಸೇರಿದ್ರು ಕೊಯಂಬತ್ತೂರಲ್ಲಿ, ಅದು ಕಂಡಕ್ಟ್ ಮಾಡಿದ್ರು. ಸೊ ಹೋದಾಗ ಅಲ್ಲಿ ಎಲ್ಲ ಆಟಗಳು ಆಡಿದ್ರು. ಆದರೆ ಆ ಹೆಲ್ದಿ ಕಾಂಪಿಟೇಟಿವ್ ಸ್ಪಿರಿಟ್ ಇದೆ. ನಾನು ಗೆಲ್ಲಲಿಲ್ಲ ಅನ್ನೋ ಭಾವನೆ ಒಬ್ರಿಗೂ ಇರಲಿಲ್ಲ. ಬೇರೆಯವರು ಗೆಲ್ತಿದ್ರೆ ಖುಷಿ ಪಡ್ತಾ ಇದ್ರು. ಕಂಪ್ಲೀಟ್ಲಿ ಡಿಫ್ರೆಂಟ್ ಎನ್ವಿರಾನ್ಮೆಂಟ್. ಈಗ ನನಗೆ ಬರಲಿಲ್ಲ ಅಂದ್ರೆ ನನಗೆ ಕೋಪ ಬರೋದು, ಸಿಟ್ಟು ಬರೋದು, ಆ ಥರ ಇರುತ್ತೆ. ಖುಷಿಯಾಗಿದ್ರು, ಆಕ್ಸೆಪ್ಟ್ ಮಾಡ್ತಾ ಇದ್ರು. ಯಾಕಂದ್ರೆ ಆ ಹೆಲ್ದಿ ಕಾಂಪಿಟಿಷನ್ನ ಈಗ ಬಿಲ್ಡ್ ಮಾಡಿದ್ರು. ಜಸ್ಟ್ ಇಲ್ಲಿ ಈಗ 5th ಗ್ರೇಡ್ಗೆ ಬಂದ್ಮೇಲೆ, ಮುಂಚೆ ಕಾಂಪಿಟಿಷನ್ ಅನ್ನೋದೇ ಇರ್ತಾ ಇರಲಿಲ್ಲ. ಸೊ ತುಂಬಾ ಅದ್ಭುತವಾಗಿತ್ತು. ನನಗೆ ನನ್ನದ್ದು ಅನ್ನೋದು ಇಲ್ಲೇ ಅಲ್ವಾ ಶುರು ಆಗತ್ತೆ. ಸೊ ಅದು ಬರದೆ ಆ ಹೆಲ್ತಿ ಕಾಂಪಿಟಿಷನ್ ಅನ್ನೋದು ಅಲ್ಲಿ ಬಿಲ್ಡ್ ಮಾಡೋದನ್ನ ನೋಡಿ ನನಗೆ ತುಂಬಾ ಇಷ್ಟ ಆಯ್ತು. ಸೊ ಇದೊಂದು ಚಿಕ್ಕ ಎಕ್ಸಾಂಪಲ್. ಸೊ ಆ ತರ ಒಂದು ಚಿಕ್ಕ ವಿಷಯಗಳು ಕೂಡ ಅಲ್ಲಿ ಕೇರ್ ತಗೊಳ್ತಾರೆ ಮ್ಯಾಮ್. ಅವರ ಡೆವಲಪ್ಮೆಂಟ್ ತುಂಬಾ ಅದ್ಭುತವಾಗಿರುತ್ತೆ. ಅಂಡ್ ಪ್ರಕೃತಿಯ ಜೊತೆ ತುಂಬಾ ಕನೆಕ್ಟ್ ಆಗಿರ್ತಾರೆ. ಯಾವಾಗ್ಲೂ ಅವರ ಸ್ಕೂಲ್ಸು ಫುಲ್ ಕಾಡಿನಲ್ಲೇ, ಪ್ರಕೃತಿಯಲ್ಲಿರುತ್ತೆ. ಒಂದು ಹಳ್ಳಿಗೆ ಹೋಗ್ತಾರೆ, ಹಳ್ಳಿಯಲ್ಲಿ ಸ್ಕೂಲ್ ಇರುತ್ತೆ. ಸೊ ಹಳ್ಳಿ ಜನರ ಜೊತೆ ಇವರು ಒಡನಾಟ ಇರುತ್ತೆ. ಸೊ ಆ ಥರ ಅವರ ಸ್ಕೂಲ್ ಸಿಂಪಲ್ ಮ್ಯಾಮ್, ಹ್ಯಾಪಿ ಲೈಫ್. ಯಾವಾಗಲೂ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಖುಷಿಯಾಗಿ ಎದ್ದೊಳ್ಬಿಟ್ಟು ಹೋಗ್ತಾ ಇರ್ತಾನೆ ಅಮರ. ಅದು ನನಗೆ ಮುಖ್ಯ. ಚಿಕ್ಕ ವಯಸ್ಸಲ್ಲಿ ಮಾಂಟೆಸರಿಗೆ ಕಳಿಸ್ಬೇಕಾದ್ರೂ ಅವನು ಅಳ್ತಾ ಇದ್ದ. ಇದು ಬೇಡ, ಈ ತರ ಬೇಡ, ಅವ್ನು ಖುಷಿಯಾಗಿ ಹೋಗ್ಬೇಕು ಅಂತ ಅನ್ಕೊಂತಾ ಇದ್ದೆ. ಬಟ್ ಈ ಸ್ಕೂಲ್ಗೆ ಬಂದ್ಮೇಲೆ ಅವನು ಖುಷಿಯಾಗಿ ಹೋಗ್ತಾನೆ, ಪ್ರತಿನಿತ್ಯ ಎಂಜಾಯ್ ಮಾಡ್ತಾನೆ. ಅಂಡ್ ಟೀಚರ್ಸ್ ಕೂಡ ಒಂದು ತಾಯಿ ತರ ಆಗ್ಬಿಡ್ತಾರೆ ಅಲ್ಲಿ. ಒಂದು ಸೆಕೆಂಡ್ ಮನೆ ಅಂತಾನೆ ಹೇಳ್ಬೋದು. ಆ ತರ ಎಲ್ಲರೂ ಆಟಗಳು ಆಡ್ಕೊಳ್ತಾ ಇರ್ತಾರೆ, ಓದ್ತಾ ಇರ್ತಾರೆ. ಸೊ ಎಲ್ಲ ಮಿಕ್ಸ್ ಆಗಿ ಇರುತ್ತೆ ಮ್ಯಾಮ್ ಅವರ ಒಂದು ಎಜುಕೇಶನ್ ಸಿಸ್ಟಮ್. ಸೊ ಈಗ ಗೊತ್ತಾದ ನಂತರ ಸಾಕಷ್ಟು ನಮ್ಮ ಪಿರಮಿಡ್ ಮಾಸ್ಟರ್ಸ್ ಮಕ್ಕಳು ಕೂಡ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮತ್ತೆ ಇನ್ನೊಂದು ವಿಷಯ ಹೇಳಿದ್ರಿ ತಾವು, ಸುಪ್ರೀಂ ಸೋಲ್ ಅಂತ. ಅಮರ ಒಂದು ಸುಪ್ರೀಂ ಸೋಲ್ ಅನ್ನೋದು ಹೇಳಿದ್ರಿ. ಆ ಸೋಲ್ ಯಾರು? ಆ ಸೋಲ್ ನಿಮ್ಮನ್ನ ತಂದೆ ತಾಯಿಯಾಗಿ ಯಾಕೆ ಸ್ವೀಕಾರ ಮಾಡ್ತು? ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಹಿನ್ನೆಲೆ ಇದ್ರೆ ಅದನ್ನ ನಮ್ ಜೊತೆ ಹಂಚ್ಕೋಬಹುದಾ ಅಂತ. 2012 ಅಲ್ಲಿ ನಾನು ಅಮರ ಗುರೂಜಿ ಅವರದು ಆಶ್ರಮಕ್ಕೆ ಹೋಗಿದ್ದೀವಿ, ಮಾನಸ ಫೌಂಡೇಶನ್ ಅಂತ. ಸೊ ಪತ್ರಿ ಸರ್ ಅವಾಗ ಕೃಷ್ಣಾನಂದ ಗುರೂಜಿ ಅವರನ್ನ ಭೇಟಿ ಆಗೋದು ಇದೆಲ್ಲ ಆಯ್ತು 2012 ಅಲ್ಲಿ. ಸೊ ಆಗ ಆ ಆಶ್ರಮಕ್ಕೆ ಹೋದಾಗ ಅವ್ರ ಪುಸ್ತಕಗಳೆಲ್ಲ ನಾನು ತಗೊಂಡ್ ಬಂದೆ. ಸೊ ಅಲ್ಲಿ ಡೋರ್ವೇಸ್ ಟು ಲೈಟ್ ಅನ್ನೋ ಪುಸ್ತಕ ನಾನು ಓದಿದೆ. ಅದು ಎಷ್ಟು ನನಗೆ ಇಷ್ಟ ಆಯ್ತು ಅಂದ್ರೆ, ಅದು ಅಮರ ಅವರ ಬಗ್ಗೆ, ಅಮರ ಮಹರ್ಷಿ ಅವರ ಬಗ್ಗೆ ಕೃಷ್ಣಾನಂದರು ಹೇಳ್ತಾ ಇರುವಂಥದ್ದು. ಸೊ ಅದು ಒಂದೊಂದು ಓದ್ತಾ ಇರುವಾಗ ನನಗೆ ಕಂಪ್ಲೀಟ್ಲಿ ಪತ್ರಿಜಿಯೇ ಕಾಣಿಸ್ತಾ ಇದ್ರು. ಅಷ್ಟು ಕೊರಿಲೇಟ್ ಆಯ್ತು, ಅಷ್ಟು ಎಂಜಾಯ್ ಮಾಡಿದೆ, ಅಷ್ಟು ಇಷ್ಟಪಟ್ಟೆ, ಅಷ್ಟು ಕನೆಕ್ಟ್ ಆಗ್ಬಿಟ್ಟೆ ಆ ಪುಸ್ತಕಕ್ಕೆ. ಸೊ ಅದಾಯ್ತು. ಆನಂತರ ಇನ್ನ ಅವ್ರ ಪುಸ್ತಕಗಳೆಲ್ಲ ಓದಿದೀವಿ. ಅವ್ರು ಬಂದಿದ್ರು ಪಿರಮಿಡ್ ವ್ಯಾಲಿಗೆ, ಕೃಷ್ಣಾನಂದ ಗುರುಜಿ, ಇದೆಲ್ಲ ಆಯ್ತು. ಆ ನಂತರ ಅವ್ರ ಬಾಡಿ ವೆಕೇಟ್ ಮಾಡಿದಾಗ ಪತ್ರಿ ಸರ್ ಕಾಲ್ ಮಾಡಿ ಅಯ್ಯಪ್ಪ ಸರ್ಗೆ ಹೇಳಿದ್ರು, ನೀವು ಅಲ್ಲಿ ಹೋಗಿ ಅಂತ. ಸೊ ಆಗ ನಮಗೆ ಪ್ಲಾನ್ ಏನು ಇರಲಿಲ್ಲ, ಬಟ್ ಅಲ್ಲಿಗೆ ಹೋಗಿದ್ದೀವಿ. ಅವ್ರ ಬಾಡಿ ವೆಕೇಟ್ ಮಾಡಿದ್ರು, ಅಲ್ಲಿ ಹೋಗಿ ಅದೆಲ್ಲ ನೋಡಿ ಅಲ್ಲೇ ಧ್ಯಾನ ಮಾಡಿದ್ವಿ. ಸೊ ಅಲ್ಲಿ ಆಗ ಅಯ್ಯಪ್ಪ ಸರ್ಗೆ ಒಂದು ಅದ್ಭುತವಾದ ಅನುಭವ ಆಯಿತು. ಕೃಷ್ಣಾನಂದ ಗುರೂಜಿ ಅವರ ಒಂದು ಕಾನ್ಷಿಯಸ್ ಕಂಪ್ಲೀಟ್ಲಿ ಇವ್ರ ಒಳಗೆ ಬಂದಿರೋದನ್ನು ನೋಡ್ಕೊಂಡ್ರು. ಸೊ ಅದು ಪತ್ರಿ ಸರ್ ಕೂಡ ಆ ಅನುಭವವನ್ನ ಹಂಚಿಸಿದ್ರು, ಅಯ್ಯಪ್ಪ ಸರಿಂದ ಹಂಚಿ ಅಂತ ಎಲ್ಲರಿಗೂ ಹೇಳ್ತಾ ಇದ್ರು. ಸೊ ಏನಾದ್ರೂ ಒಂದು ಕಾರಣ ಇದ್ರೇನೆ ಅದು ಕೂಡ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಪ್ರತಿಯೊಂದು ಇನ್ಸಿಡೆಂಟ್ ಇಂದ ತಿಳ್ಕೊಬಹುದು. ಸೊ ಅಲ್ಲಿ ಕೃಷ್ಣಾನಂದ ಗುರೂಜಿ ಅವರು ವಾಕಿನ್ ಆಗಿದ್ರು. ಆ ನಂತರ 2014 ಅಲ್ಲಿ ಅಮರ ಹುಟ್ಟಿರೋದು. ಸೊ ಹುಟ್ಟಿದ ನಂತರ
15 ಡೇ, 4th ಡೇನೇ ಪತ್ರಿ ಸರ್ ಮನೆಗೆ ಬಂದರು. ನಾನು ಹಾಸ್ಪಿಟಲಿಂದ ಬಂದಿದ್ದೀನಿ, ಬಟ್ ಪತ್ರಿ ಸರ್ ಕೂಡ ನೆಕ್ಸ್ಟ್ ಡೇನೇ ಬಂದಿದ್ರು ಮನೆಗೆ ನೋಡಲಿಕ್ಕೆ. ಸರ್ ನಾಮಕರಣ ಮಾಡಿ ಅಂದರೆ, ನೀನು ಮಾಡಿ ಅಂದರು. ಇಲ್ಲ ಸರ್ ನೀವೇ ಮಾಡಬೇಕು ಅಂದರೆ, ಏನು ಮಾತಾಡಲಿಲ್ಲ, ಹೋಗ್ಬಿಟ್ರು. ನೆಕ್ಸ್ಟ್ 15 ಡೇಸ್ ಆದಮೇಲೆ ಎಲ್ಲ ಪಿರಮಿಡ್ ಮಾಸ್ಟರ್ಸ್ ಮನೆಯಲ್ಲಿ ಎಲ್ಲ ಒಂದು 15-20 ಪಿರಮಿಡ್ ಮಾಸ್ಟರ್ಸ್ ಬಂದರು ಅಮರನ ನೋಡಲಿಕ್ಕೆ. ಆ ಟೈಮಲ್ಲಿ ಪತ್ರಿ ಸರ್ ಕಾಲ್ ಮಾಡಿದರು. ಕಾಲ್ ಮಾಡಿ ಅವನ ಹೆಸರು ಅಮರ ಅಂತ ಹೇಳಿದರು. ಸೊ ನಿಜವಾಗ್ಲೂ ಒಂದು ವಂಡರ್ಫುಲ್ ಮೂಮೆಂಟ್ ಅದು. ಸೊ ಆ ನಂತರ ಆ ಅಮರ ಈ ಅಮರ ಒಬ್ಬರೇ ಅಂತ ಇನ್ನೊಬ್ಬರು ಪಿರಮಿಡ್ ಮಾಸ್ಟರ್ ಕೇಳಿದಾಗ, ಎಸ್ ಆ ಅಮರನೇ ಈ ಅಮರ ಆಗಿ ಇಲ್ಲಿ ಹುಟ್ಟಿದ್ರು ಅಂತ ಹೇಳಿದರು ಮ್ಯಾಮ್. ಸೊ ಅಷ್ಟೇ, ನಾನೇನು ಮತ್ತೆ ಪತ್ರಿ ಸರ್ನ ನಾನು ಮತ್ತೆ ಏನು ಹೇಳಿಲ್ಲ. ಬಟ್ ಆ ಕನೆಕ್ಷನ್ ಅನ್ನೋದು ಹಾಗೆ ಬಂತು ಮ್ಯಾಮ್. ಮೇಡಮ್, ನೀವು ಪತ್ರಿಜಿಯವರ ಮಾರ್ಗದಲ್ಲಿ ತುಂಬಾ ಆಳವಾಗಿ ತೊಡಗಿಸ್ಕೊಂಡಿದ್ದೀರಿ, ಅಷ್ಟೇ ಸಾಧನೆ ಮಾಡಿದ್ದೀರಿ, ಸೇವೆ ಮಾಡಿದ್ದೀರಿ. ಈ ಒಂದು ಮಾರ್ಗದಲ್ಲಿ ನಡೀತಾ ಇದ್ದಾಗ ನೀವು ಹಲವಾರು ಅನುಭವಗಳನ್ನ ಈಗಾಗಲೇ ಪಡ್ಕೊಂಡಿದ್ದೀರಿ. ಈ ಅನುಭವಗಳಿಗೆ ಸಂಬಂಧಪಟ್ಟಂತೆ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಲ್ಲ, ಅದಾಗಿರ್ಬೋದು ಅಥವಾ ಅತೀಂದ್ರಿಯವಾಗಿರ್ತಕ್ಕಂಥ ಅನುಭವಗಳು, ಈ ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಬೋದ ಅಂತ? ಎಸ್ ಮ್ಯಾಮ್, ಖಂಡಿತ. ಸೊ ನಾನು ಫಸ್ಟ್ ಅದ್ಭುತವಾದ ಅನುಭವ ಅಂದರೆ, ಧ್ಯಾನಕ್ಕೆ ಬಂದ ಕೆಲವು ದಿನಗಳಿಗೆ ನಾನು ಪಿರಮಿಡ್ಗೆ ಹೋಗಿದ್ದೆ. ಅಲ್ಲಿ ಪಿರಮಿಡ್ ಹೌಸ್ ಅಂತ ಒಂದು ಚಿಕ್ಕ ಪಿರಮಿಡ್, 15 ಫೀಟ್ ಪಿರಮಿಡ್ ಇತ್ತು ವಿಜಯವಾಡನಲ್ಲಿ. ಸೊ ಆ ಪಿರಮಿಡ್ ಅಂದರೆ ಏನು, ಅದು ಅದರ ಎಕ್ಸ್ಪೀರಿಯನ್ಸ್ ಪಡಿಬೇಕು ಅಂತ ನಾನು ಆ ಪಿರಮಿಡ್ ಒಳಗೆ ಹೋಗಿ ಧ್ಯಾನ ಮಾಡ್ತಾ ಕೂತ್ಕೊಂಡೆ. ಸೊ ಕಿಂಗ್ಸ್ ಚೇಂಬರ್ ಥರ ಒಂದು ಚಿಕ್ಕ ಸ್ಟೆಪ್ ಥರ ಮಾಡಿದರು. ಸೊ ಆ ಕಿಂಗ್ಸ್ ಚೇಂಬರ್ ಮೇಲೆ ಕೂತ್ಕೊಂಡು ತಕ್ಷಣ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ನಾನು ಸ್ಪೇಸ್ಗೆ ಹೋಗ್ಬಿಟ್ಟೆ. ಸ್ಪೇಸ್ಗೆ ಹೋಗಿ ಅಲ್ಲಿ ನಕ್ಷತ್ರಗಳು, ಗ್ಯಾಲಾಕ್ಸೀಸು ಇವೆಲ್ಲ ನೋಡ್ತಾ ಇದ್ದೆ. ನನಗೆ ಅದೆಲ್ಲ ತುಂಬ ಸಮಯ ಒಂದು ಅನುಭವ ಆಯಿತು. ಅಂದರೆ ನಾನು ಫುಲ್ ಜರ್ನಿ ಮಾಡ್ತಾ ಇದ್ದೆ ಅಲ್ಲಿ. ಸೊ ಆನಂತರ ಧ್ಯಾನಕ್ಕೆ ಹೊರಗೆ ಬಂದು ನೋಡಿದರೆ 3 ಗಂಟೆಗಳಾಯಿತು. ನನಗೇನೋ 3 ಕ್ಷಣ ಥರ ಇತ್ತು ಆ 3 ಗಂಟೆಗಳು. ಅಷ್ಟು ಅಪರೂಪವಾದ ಅನುಭವ ಆ ಒಂದು ಪಿರಮಿಡ್ನಲ್ಲಿ. ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಅದು ಪಿರಮಿಡ್ ಬಗ್ಗೆ. ಸೊ ಅದು ನನ್ನ ಒಂದು ಮರೆಯಲಾದಂತಹ ಅನುಭವ. ಸಾಕಷ್ಟು ಅನುಭವಗಳು, ನಾನು ಸಾಕಷ್ಟು ಲೋಕಗಳನ್ನು ನೋಡಿದ್ದೀನಿ. ಒಂದು ಲೋಕಕ್ಕೆ ಹೋಗಿದೆ, ಅದೆಲ್ಲ ಕೂಡ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಎಷ್ಟು ಸುಂದರವಾಗಿದೆ ಅಂದರೆ, ಒಂದು ಸ್ಟ್ರಿಂಗ್ ಹಿಂಗೆ ಜಸ್ಟ್ ಟಚ್ ಮಾಡಿದ್ರು ರೆಸೊನೆನ್ಸ್ ಬರ್ತಾ ಇದೆ ಆ ಮ್ಯೂಸಿಕ್ದು. ಆ ಮ್ಯೂಸಿಕ್ಗೆ ಒಂದು ವರ್ಲ್ಡ್ ಇದೆ, ತುಂಬ ಅದ್ಭುತವಾದ ಒಂದು ಪ್ರಪಂಚ. ಸೊ ಆನಂತರ ಕೆಲವು ಸತಿ ನನಗೆ ಇದು ಮಹಾಕಾರಣ ಶರೀರದ ಅನುಭವಗಳು ಆಯಿತು. ಒಂದು ಸತಿ ನಾವು ಕೂಡ್ಲಿಗಿ ಪಿರಮಿಡ್ಗೆ ಹೋಗಿದ್ದೀವಿ. ಪತ್ರಿ ಸರ್ ಹೇಳಿದರು, ಕಾಲ್ ಮಾಡಿ, ಇನ್ನೂ ನೀವು ಆ ಪಿರಮಿಡ್ಗೆ ಹೋಗ್ಲಿಲ್ವಾ, ನಿಮ್ಮ ಜನ್ಮ ವೇಸ್ಟು ಅಂತ ಹೇಳಿದರು. ಇನ್ನು ಅಷ್ಟು ಹೇಳಿದ ನಂತರ ತಕ್ಷಣ ಬುಕ್ ಮಾಡಿಕೊಂಡು ಆ ವೀಕೆಂಡ್ಗೆ ನಾವು ಕೂಡ್ಲಿಗಿ ಪಿರಮಿಡ್ಗೆ ಹೋಗಿದ್ದೀವಿ. ಅಲ್ಲಿ ಧ್ಯಾನಕ್ಕೆ ಕೂತ್ಕೊಂಡ್ರೆ ಅದ್ಭುತವಾದ ಅನುಭವ ಮ್ಯಾಮ್. ಈ ನಮ್ಮಿಬ್ಬರದು, ಅಯ್ಯಪ್ಪ ಸರ್ದು ನಂದು ಇಬ್ಬರು ಮಹಾಕಾರಣ ಶರೀರ ಕೂಡ ರಿಲೀಸ್ ಆಯಿತು. ಅದು ರಿಲೀಸ್ ಆಗಲ್ಲ ಸುಮ್ಮನೆ, ಯಾವಾಗಲೂ ತುಂಬ ರೇರು ರಿಲೀಸ್ ಆಗುತ್ತೆ, ಕಾರಣ ಇದ್ರೇನೆ ರಿಲೀಸ್ ಆಗುತ್ತೆ. ಸೊ ಆ ಮಹಾಕಾರಣ ಶರೀರ ರಿಲೀಸ್ ಆದಾಗ ಈ ಭೂಮಿ ಎಷ್ಟಿದೆ ಅಂದರೆ ಒಂದು ಡಾಟ್ ಥರ ಇದೆ ಅಷ್ಟೇ, ಅಷ್ಟು ಎತ್ತರವಾಗಿದೆ ಆ ಒಂದು ಮಹಾಕಾರಣ ಶರೀರ. ಅಲ್ಲಿಂದ ನಾವು ಪ್ರತಿಯೊಂದನ್ನು ಕೂಡ ನೋಡ್ತಾ ಇದ್ದೀವಿ. ಸೊ ಅದು ಆದಂತಹ ಎಕ್ಸ್ಪೀರಿಯನ್ಸು. ಇನ್ನೊಂದು ಸತಿ ನಾನು ಧ್ಯಾನ ಮಾಡ್ತಾ ಇರುವಾಗ ಇಲ್ಲಿ ವಿಜಯವಾಡದಲ್ಲಿ ನಾನು ಕೂತ್ಕೊಂಡ್ರೆ ಹಿಮಾಲಯಾಸ್ಗೆ ಹೋಗ್ಬಿಟ್ಟೆ. ಆ ಹಿಮಾಲಯಸ್ನಲ್ಲಿ ಹೇಗಿರುತ್ತೆ ಆ ಚಳಿ, ಅದೆಲ್ಲ ಕೂಡ ಈ ಫಿಸಿಕಲ್ ಬಾಡಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇತ್ತು. ಅಷ್ಟು ಚಳಿ, ಅಷ್ಟು ಎಲ್ಲ ಕೂಡ ಈ ಫಿಸಿಕಲ್ ಬಾಡಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇತ್ತು, ಬಟ್ ಹೋಗಿದ್ದು ಆಸ್ಟ್ರಲ್ ಆಗಿ. ಸೊ ಅಲ್ಲಿಂದ ಮತ್ತೆ ಇಲ್ಲಿಗೆ ಬರೋದಕ್ಕೆ ತುಂಬ ಕಷ್ಟ ಆಯಿತು. ಅಲ್ಲಿ ಅಷ್ಟು ಅದ್ಭುತವಾಗಿತ್ತು, ಅಲ್ಲೇ ಇದ್ಬಿಡೋಣ ಅಂತ ಅನಿಸ್ಬಿಟ್ಟಿದೆ.
ಆ ಎನರ್ಜಿ ಆಗಿರ್ಬೋದು, ಅಲ್ಲಿ ಎಲ್ಲ ಮಾಸ್ಟರ್ಸ್ನ ನಾನು ನೋಡಿದ್ದೀನಿ. ಎಷ್ಟೋ ಯೋಗಿಗಳು ನಮಗೆ ಮಾಮೂಲಿ ಹೋಗಿದ್ರೆ ಕಣ್ಣಿಗೆ ಕಾಣಲ್ಲ. ಹಿಮಾಲಯಾಸ್ನಲ್ಲಿ ಅಷ್ಟು ಇರ್ತಾರೆ ಮಾಸ್ಟರ್ಸ್. ಅವರು ಹೈಡ್ ಆಗ್ಬಿಡ್ತಾರೆ. ಅವ್ರ ಪಕ್ಕದಿಂದನೇ ನಾವು ಹೋಗ್ತೀವಿ, ಆದರೆ ಕಾಣಲ್ಲ. ಅಷ್ಟು ಆ ಎನರ್ಜಿ ಅನ್ನೋದು ಕ್ಲೋಸ್ ಆಗ್ಬಿಡುತ್ತೆ. ಆ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ನ ನಾನು ಪಡೆದಿದ್ದೀನಿ ಅವತ್ತು. ಓನ್ಲಿ ಅವರ ಪರ್ಮಿಷನ್ ಇದ್ರೇನೆ ನಾವು ಅವ್ರನ್ನ ನೋಡ್ಲಿಕ್ಕೆ, ಯಾವ ಯೋಗಿಯನ್ನಾದರೂ ನಾವು ಸಾಧನೆ ಮಾಡಿರೋರನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಆ ಎಕ್ಸ್ಪೀರಿಯನ್ಸ್ ಮುಖಾಂತರ ನನಗೆ ಅರ್ಥ ಆಯಿತು. ಆ್ಯಂಡ್ ಸಾಕಷ್ಟು ಮೂರನೇ ಕಣ್ಣಿನ ಅನುಭವಗಳನ್ನು ನಾನು ಪಡೆದಿದ್ದೀನಿ. ಮರ್ಕಬಾ ವರ್ಲ್ಡ್ಗೆ ಹೋಗಿದ್ದೀನಿ ನಾನು. ಆ ಎನರ್ಜೀಸ್ನ ಎಕ್ಸ್ಪೀರಿಯನ್ಸ್ ಆಗಿದ್ದೀನಿ. ನಕ್ಷತ್ರ ಮಿತ್ರರು ಅಂತ ಒಂದು ಪುಸ್ತಕ ಇತ್ತು. ಆ ಪುಸ್ತಕ ಓದ್ತಾ ಇರುವಾಗ ಸಾಕಷ್ಟು ಅನುಭವಗಳು, ಆ ಎನರ್ಜೀಸ್ನ ಜೊತೆ, ಆ ಪ್ಲೈಡಿಯನ್ಸ್ ಜೊತೆ ನಾನು ಕನೆಕ್ಟ್ ಆಗಿರೋದಾಗಿರ್ಬೋದು, ಅಂತಹ ಎಕ್ಸ್ಪೀರಿಯನ್ಸಸ್ ಆಗಿದೆ. ಹಾಗೆಯೇ ಇಂಟ್ಯೂಷನ್ ಅನ್ನೋದು ನನಗೆ ಯಾವಾಗಲೂ ಬರ್ತಾ ಇರುತ್ತೆ. ಅಂದರೆ ನನಗೆ ಒಂದು ಬೇಕು ಅಂದರೆ ಅದು ಒಂದು ಇಂಟ್ಯೂಷನ್ ಮುಖಾಂತರ ಬರುತ್ತೆ, ಅಥವಾ ಪ್ರಕೃತಿಯನ್ನು ಕನೆಕ್ಟ್ ಮಾಡಿದಾಗ ಬರುತ್ತೆ. ಮೊನ್ನೆ ಒಂದು ದಿವಸ ನಾನು ಮಗನ್ನ ಸ್ಕೂಲ್ಗೆ ಬಿಟ್ಟು ಹಾಗೆ ಬರ್ತಾ ಸನ್ ರೈಸ್ ಆಗಿದೆ, ಆವಾಗಲೇ 7:30 ಆ ಟೈಮ್ಗೆ. ಆ ಸೂರ್ಯನ ನಾನು ಹಾಗೆ ನೋಡ್ತಾ ಇದ್ದೆ. ನೋಡ್ತಾ ಇದ್ದಾಗ ನೋಡಿ ಬಂದ್ಬಿಟ್ಟೆ. ಒಂದು ಬ್ಯೂಟಿಫುಲ್ ಎನರ್ಜಿ. ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ನೋಡೋದು, ಬೆಳಗ್ಗೆ ಬಂದ ತಕ್ಷಣ ನನಗೆ ನಾನು ಏನು ಮಾಡಬೇಕು ಈಗ, ನನ್ನ ಕೆಲಸ 2 ಟೈಮ್ಸ್ ಆಯಿತು ಜಸ್ಟ್ ಈ ವೀಕಲ್ಲೇ. ಸೊ ಎಲ್ಲಿಂದಾದರೂ ನಮಗೆ ಸಂದೇಶ ಬರುತ್ತೆ, ಒಂದೇ ಥರ ಅಲ್ಲ. ಆ್ಯಂಡ್ ಒಂದ್ಸತಿ ಏನು ಮಾಡ್ತಾ ಇದ್ದೀವಿ, ನಾನು ಅಯ್ಯಪ್ಪ ಸರ್ ಒಂದು ಪುಸ್ತಕ, ಬ್ರೆತ್ ಆ್ಯಂಡ್ ಮೆಡಿಟೇಷನ್ ಅನ್ನೋ ಒಂದು ಪುಸ್ತಕ ಮಾಡಿದರು ಪತ್ರಿ ಸರು ಇಂಗ್ಲೀಷ್ನಲ್ಲಿ. ಆ ಪುಸ್ತಕ ಮಾಡ್ತಾ ಇದ್ದೀವಿ. ಯಾವ ಭಾಷೆಯಲ್ಲಿ ಅಂದರೆ ಕ್ರೊಯೇಷಿಯನ್ ಭಾಷೆಯಲ್ಲಿ ಆ ಪುಸ್ತಕವನ್ನು ಡಿಸೈನ್ ಮಾಡ್ತಾ ಇದ್ದೀವಿ. ಸೊ ಅಯ್ಯಪ್ಪ ಸರ್ ಡಿಸೈನ್ ಮಾಡ್ತಾ ಇದ್ರು, ನಾನು ಪಕ್ಕದಲ್ಲಿ ಕೂತ್ಕೊಂಡೆ. ಹೆಂಗೆ ಬರಬೇಕು ಅನ್ನೋದು ಇಬ್ರು ಡಿಸ್ಕಸ್ ಮಾಡ್ಕೊತ ಮಾಡ್ತಾ ಇದ್ವಿ. ಮಾಡ್ತಾ ಇದ್ದಾಗ ನಾನು 1 ಸೆಕೆಂಡ್ ಟ್ರಾನ್ಸ್ಗೆ ಹೋಗ್ಬಿಟ್ರೆ ಅದು ಕಂಪ್ಲೀಟ್ ಮಾಡೇ ಮಲ್ಕೋಬೇಕು ಅಂತ ಇನ್ನೊಂದು ಡೈಮೆನ್ಷನಲ್ಲಿ ಆ ಕಣ್ಮುಚ್ಚಿದ ತಕ್ಷಣ ನನಗೆ ಪತ್ರಿ ಸರ್ ಪಕ್ಕದಲ್ಲೇ ಕೂತ್ಕೊಂಡ್ರು. ನಾನು ಆ ಟ್ರಾನ್ಸ್ಗೆ ಹೋಗಿ ಪತ್ರಿ ಸರ್ನ ನೋಡಿ ಆ ಮೆಸೇಜ್ ರಿಸೀವ್ ಮಾಡ್ಕೊಂಡೆ. ಸೊ ಇನ್ನು ಇಡೀ ದಿನ ನೈಟ್ ಎಲ್ಲ ಕೂತ್ಕೊಂಡು ಅದನ್ನ ಕಂಪ್ಲೀಟ್ ಮಾಡಿ ಕಳಿಸಿದೀವಿ ಅದು ಪ್ರಿಂಟ್ಗೆ. ಅಂದ್ರೆ ನೆಕ್ಸ್ಟ್ ಪತ್ರಿ ಸರ್ ಅಲ್ಲಿಗೆ ಹೋಗ್ತಾ ಇದ್ರು, ಸರ್ ಹೋಗೋ ಅಷ್ಟೊತ್ತಿಗೆ ಆ ಪುಸ್ತಕ ಬರಬೇಕು. ಸೊ ಆ ಥರ ನನಗೆ ತುಂಬ ಅನುಭವಗಳು. ಪತ್ರಿ ಸರ್ ನನಗೆ ಏನಾದರೂ ಬೇಕಂದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ನಾನು ಟ್ರಾನ್ಸ್ಗೆ ಹೋಗಿದ್ರೆ ಬಂದು ಹೇಳ್ತಾರೆ. ಈವನ್ ಬಾಡಿ ವೆಕೇಟ್ ಮಾಡಿದಾಗ ಕೂಡ ಸಾಕಷ್ಟು ಸತಿ ನಾನು ಸರ್ನ ಡ್ರೀಮ್ ವರ್ಲ್ಡಲ್ಲಿ ರಿಯಲ್ ಆಗಿ ನೋಡಿದೆ. ಸರ್ ಜೊತೆ ಸ್ಪೆಂಡ್ ಮಾಡೋದು ಹೆಚ್ಚು. ನಾನು ಯಾವಾಗಲಾದರೂ ಮಿಸ್ ಮಾಡ್ಕೊತಾ ಇದ್ರೆ ಇಮ್ಮಿಡಿಯೇಟ್ಲಿ ಸರ್ ಡ್ರೀಮಲ್ಲಿ ಬಂದ್ಬಿಡ್ತಾ ಇದ್ರು. ನನಗೇನು ಹೇಳಬೇಕೋ ಅಲ್ಲಿ ಹೇಳ್ತಾ ಇದ್ರು. ನಾನು ಏನು ಸರಿ ಮಾಡಬೇಕೋ ನನಗೆ ಹೆಚ್ಚು ಡ್ರೀಮ್ಸಲ್ಲಿ ಆ ಲರ್ನಿಂಗ್ ಅನ್ನೋದು ನಡೀತಾ ಇತ್ತು ಫಸ್ಟಿಂದ ಕೂಡ. ಎಸ್ ಮ್ಯಾಮ್, ಸದ್ಯಕ್ಕೆ ಇಷ್ಟು ನೆನಪು ಬರ್ತಾ ಇದೆ ನನಗೆ. ಬಟ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸಸ್ ಮ್ಯಾಮ್. ಮತ್ತೆ ನೀವು ಒಂದು ಮ್ಯೂಸಿಕ್ ವರ್ಲ್ಡ್ಗೆ ಹೋಗಿದ್ರಲ್ಲ, ಮ್ಯೂಸಿಕ್ ಲೋಕ ಅಂದ್ರೆ ಸಂಗೀತ ಲೋಕಕ್ಕೆ ಹೋಗಿದ್ರಿ. ಅದರ ಪ್ರಭಾವದಲ್ಲಿ ನಿಮ್ಗೆ ಏನಾದ್ರು ಸಂಗೀತದ ಮೇಲೆ ಆಸಕ್ತಿ ಅನ್ನೋದು ಏನಾದ್ರು ಬಂತ? ನನಗೆ ಸಂಗೀತ ಅಂದ್ರೆ ಚಿಕ್ಕ ವಯಸ್ಸಿಂದ ಇಷ್ಟ, ಕೇಳಿಸ್ಕೊಳ್ತಾ ಇದ್ದೆ. ಪತ್ರಿ ಸರ್ ಪರಿಚಯ ಆದಮೇಲೆ ಆ ಸಂಗೀತದ ಡೆಪ್ತ್ ಎಂಜಾಯ್ ಮಾಡೋದು ಅನ್ನೋದು ನನಗೆ, ಆ ಪ್ರಾಮುಖ್ಯತೆ ಅನ್ನೋದು ಇನ್ನಷ್ಟು ಗೊತ್ತಾಯಿತು. ಸೊ ಅದನ್ನು ನೋಡಿ ವಾವ್, ಎಷ್ಟು ಅದ್ಭುತವಾಗಿದೆ ಆ ಸಂಗೀತ ಅನ್ನೋದು, ಅಲೌಕಿಕವಾದದ್ದು. ಇಲ್ಲಿ ಈ ಭೂಮಂಡಲದ ಮೇಲೆ ಅಂತಹ ಸಂಗೀತ ಅನ್ನೋದಿಲ್ಲ, ಅಷ್ಟು ಅದ್ಭುತವಾಗಿದೆ ಆ ಲೋಕದಲ್ಲಿ. ಆ ಸಂಗೀತ ಅನ್ನೋದು ತುಂಬ ಇನ್ಸ್ಪೈರ್ ಆಗಿದೆ ಮ್ಯಾಮ್. ಅಂದರೆ ತುಂಬ ಡೆಪ್ತ್ಗೆ ಹೋಗಿದೆ ಅಲ್ಲಿ ಕೂಡ. ಆ ಒಂದು ಸ್ಟ್ರಿಂಗ್ ಸಾಕು, ಒಂದು ಸ್ಟ್ರಿಂಗ್ ಅಂದಾಗ ನಮ್ಮ ಪೂರ್ತಿ ಅಂತರಾಳಕ್ಕೆ ಕನೆಕ್ಟ್ ಆಗ್ಬಿಡ್ತೀವಿ. ಆ ಥರ ಇದೆ ಒಂದೊಂದು ಪ್ಲೇ ಮಾಡಿದಾಗ. ಅದೆಲ್ಲ ಎಂಜಾಯ್ ಮಾಡಿದೆ ನಾನು ಇಡೀ ರಾತ್ರಿ. ಎಸ್ ಮ್ಯಾಮ್, ನಾನು ಹಿಂದೂಸ್ತಾನಿ ಕಲಿತಾ ಇದ್ದೀನಿ. ಸರ್ ಇನ್ಸ್ಪಿರೇಷನ್ ಇಂದ ಹಿಂದೂಸ್ತಾನಿ ಶುರು ಮಾಡಿದೆ, ಹಿಂದೂಸ್ತಾನಿ ವೋಕಲ್. ಇನ್ನೊಂದು ಅನುಭವ ನನಗೆ ನೆನಪು ಬಂತು ಮ್ಯಾಮ್.
ಆ, ಒಂದಿನ ನಾನು ಧ್ಯಾನ ಮಾಡ್ತಾ ಕೂತ್ಕೊಂಡೆ. ನಾನು ಹೇಳಿದೆನಲ್ವಾ, ಇಡೀ ರಾತ್ರಿ ಹಂಗೆ ಕೂತ್ಕೊಳ್ತಾ ಇದ್ದೆ ಅಂತ. ಹಾಸ್ಟೆಲಲ್ಲಿ ಕೂಡ ನನ್ನನ್ನು ಬೈತಾ ಇದ್ರು ನನ್ನ ಪಕ್ಕದಲ್ಲಿ ಫ್ರೆಂಡ್ಸು, ಯಾಕೆ ಹಂಗೆ ಕೂತ್ಕೊಂತೀಯ, ಭಯ ಆಗತ್ತೆ ರಾತ್ರಿ ಅಂತ. ಸೊ ಧ್ಯಾನ ಮಾಡೋದು, ಮಲ್ಗೋದು, ಎದ್ದೋಳೋದು, ಐ ಮೀನ್ ಎಚ್ಚರ ಬರೋದು, ಮತ್ತೆ ಧ್ಯಾನಕ್ಕೆ ಹೋಗೋದು, ಹಂಗೆ ಆಗ್ತಾ ಇತ್ತು. ಸೊ ಹಂಗೆ ಒಂದಿನ ಧ್ಯಾನ ಮಾಡ್ತಾ ಇರುವಾಗ ಆ, ಆ, ನನ್ನ ಬಾಡಿ ದಪ್ಪ ಅಂತ ಎದ್ದು ಹಿಂಗೆ ಬಿದ್ದಿದೆ ಮಂಚದ ಮೇಲಿನೇ. ಧ್ಯಾನದಲ್ಲೇ ಇದೆಲ್ಲ ಆಗ್ತಾ ಇದೆ, ನನಗೇನು ಗೊತ್ತಾಗ್ತಾ ಇಲ್ಲ. ಸೊ ಆಗ ಏನಾಯ್ತು ಅಂದ್ರೆ, ನನ್ನ ಬಾಡಿ ಒಳಗೆ ಒಂದು ಪ್ರಪಂಚದಿಂದ ಮಾಸ್ಟರ್ಸ್ ಎಲ್ಲರೂ ನನ್ನ ಬಾಡಿ ಒಳಗೆ ಬಂದ್ಬಿಟ್ರು. ಬಂದ್ಬಿಟ್ಟು ಈ ಒಂದು ವಾರದ ಕಾಲ ಅವರು ಬಂದ್ಬಿಟ್ರು ನನ್ನ ಒಳಗೇನೆ. ಪತ್ರಿ ಸರ್ ಪರ್ಮಿಷನ್ ಇಂದಾನೇ ಅವ್ರು ಬಂದ್ರು. ಸೊ ಏನಕ್ಕೆ ಇದೆಲ್ಲ ನಡೀತಾ ಇದೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನಮ್ಮ ಪ್ರಪಂಚದಲ್ಲಿ, ನಮ್ಮ ವರ್ಲ್ಡ್ನಲ್ಲಿ ಏನೂ ಇಲ್ಲ, ನಿಮ್ ತರ ಒಂದು ರುಚಿ ಆಸ್ವಾದನೆ ಆಗಿರ್ಬೋದು, ಇಷ್ಟು ಅದ್ಭುತವಾದ ದೇಹ ಆಗ್ಬೋದು, ಇಷ್ಟು ಇಮೋಷನ್ಸ್ ಆಗಿರ್ಬೋದು, ನಮ್ಗೆ ಏನೂ ಇಲ್ಲ. ನಿಮ್ಮ ಪ್ರಪಂಚ ಎಷ್ಟು ಅದ್ಭುತವಾಗಿದೆ, ನಿಮ್ಮ ದೇಹ ಎಷ್ಟು ಅದ್ಭುತವಾಗಿದೆ, ಈ ದೇಹದಲ್ಲಿರುವ ನಾಡಿಗಳಲ್ಲಿ, ಸೆಲ್ಸ್ ಅಲ್ಲಿ ಎಷ್ಟೊಂದು ಅದ್ಭುತವಾದ ಜ್ಞಾನ ಇದೆ. ಸೊ ಇದೆಲ್ಲ ನಾವು ನಿಮ್ಮ ಒಳಗೆ ಒಂದು ವಾರದ ಕಾಲ ಇದ್ದು ನಾವು ಕಲ್ತ್ಕೊಂತೀವಿ, ಅದಕ್ಕೆ ಬಂದಿದ್ದೀವಿ, ಪತ್ರಿಜಿಯವರ ಒಂದು ಪರ್ಮಿಷನ್ ಇಂದಾನೇ ನಾವು ಬಂದಿದ್ದೀವಿ ಅಂತ ಹೇಳಿದ್ರು. ನನಗೆ ಸಪರೇಟ್ಲಿ ಏನೂ ಗೊತ್ತಿರಲಿಲ್ಲ, ಈ ಅನುಭವ ಅಂತ ಚೆನ್ನಾಗಿ ಗೊತ್ತಾಯ್ತು. ಆದ್ಮೇಲೆ ಅವರು ಯಾವಾಗ ಹೋಗಿದ್ರು ಏನೂ ಗೊತ್ತಿರಲಿಲ್ಲ. ಬಟ್ ನಾವು ನಿಮ್ಮ ದೇಹದಲ್ಲಿ ಒಂದು ವಾರದ ಕಾಲ ಇರ್ತೀವಿ ಅನ್ನೋದು ಹೇಳಿದ್ರು. ಸೊ ಆಗ ನನಗೆ ಇನ್ನಷ್ಟು ನಮ್ಮ ಒಂದು ಈ ಫಿಸಿಕಲ್ ಬಾಡಿ ಆಗಿರ್ಬೋದು, ಈ ಫಿಸಿಕಲ್ ಲೈಫ್ ಬಗ್ಗೆ ಇನ್ನಷ್ಟು ಪ್ರಾಮುಖ್ಯತೆ ಗೊತ್ತಾಯ್ತು. ಓ, ನಮ್ಮ ದೇಹ ಇಷ್ಟು ವಂಡರ್ಫುಲ್ಲಾ, ಇಷ್ಟು ವ್ಯಾಲ್ಯೂಬಲಾ. ಈಗ ನಾವು ಒಂದು ಗ್ರೇಪ್ಸ್ ತಿಂತೀವಿ, ಆ ರುಚಿ ಎಷ್ಟು ಚೆನ್ನಾಗಿರುತ್ತೆ, ಅದನ್ನು ನಾವು ಆಸ್ವಾದಿಸ್ತೀವಿ. ಆ ಥರ ಬೇರೆ ಲೋಕಗಳಲ್ಲಿ ಇಲ್ಲ, ಈ ಭೂಮಂಡಲದ ಮೇಲೆ ಮಾತ್ರ ಇದೆ. ಒಂದು ಮಗುವನ್ನ ಹತ್ತುಕೊಳ್ತೀವಿ, ಆ ಅನುಭವನ ನಾವು ಅನುಭವಿಸ್ತೀವಿ. ಬಟ್ ಆ ಥರ ಇಲ್ಲ, ಇಮೋಷನ್ಸ್, ಆ ಫೀಲಿಂಗ್ಸ್ ಬೇರೆ ಲೋಕದಲ್ಲಿ ಇಲ್ಲ, ನಮಗಿದೆ ಅದು. ಸೊ ಈ ಹ್ಯೂಮನ್ ಲೈಫು, ಈ ಹ್ಯೂಮನ್ ಬಾಡಿಯ ಬೆಲೆ ನನಗೆ ಇನ್ನಷ್ಟು ಗೊತ್ತಾಯ್ತು. ಸೊ ಇನ್ನಷ್ಟು ಸವಿಯೋದನ್ನ ನಾನು ಇನ್ನಷ್ಟು ಆಮ್, ನಮ್ಮ ನಮ್ಮ ಇಂಪಾರ್ಟೆನ್ಸ್ ನನಗೆ ಗೊತ್ತಾಯ್ತು ಮ್ಯಾಮ್. ಏನೋ ನಾನು ತುಂಬಾ ಕಡಿಮೆ ಅಂತಾನೆ ಇರ್ತಾ ಇತ್ತು ಧ್ಯಾನಕ್ಕೆ ಬರೋ ಮುಂಚೆ. ಅದು ಹೋಗಲಾಡಿಸ್ಕೊಳ್ಳೋದಕ್ಕೆ ಸಾಕಷ್ಟು ಅನುಭವಗಳಿಂದ, ಜ್ಞಾನದಿಂದ ನಾನು ಹೊರಗೆ ಬಂದಿದ್ದೀನಿ ಮ್ಯಾಮ್. ನಮ್ಮ ಈ ದೇಹ ಅನ್ನೋದು ತುಂಬಾ ಅದ್ಭುತವಾದ ಇನ್ಸ್ಟ್ರೂಮೆಂಟ್ ಮ್ಯಾಮ್. ನಾವು ಇದರಿಂದ ಬಂದಿರೋದೇ ಪಾಠಗಳು ಕಲೀಲಿಕ್ಕೆ. ಎಷ್ಟು ಅದ್ಭುತವಾಗಿ ಪಾಠಗಳು ಕಲಿಬೋದು ಕ್ಷಣ ಕ್ಷಣ. ಒಂದು ಹೊಸ ಅಡಿಗೆ ಮಾಡಿದ್ರೆ ಒಂದು ಕಲಿಕೆ, ಒಂದು ಒಂದು ಹೊಸ ರೀತಿಯಾಗಿ ಮಾತಾಡಿದ್ರೆ ಒಂದು ಕಲಿಕೆ, ಒಂದು ಹಾಡಿದ್ರೆ ಒಂದು ಕಲಿಕೆ, ಒಂದು ಅನುಭವ, ಎಲ್ಲ ಅನುಭವಗಳೇ. ಸೊ ಅನುಭವಗಳ ತರ ನಾವು ನೋಡಿದ್ರೆ ಜೀವನ ಸುಂದರವಾಗಿರುತ್ತೆ. ಅಳು ಅನ್ನೋದೇ ಬರಲ್ಲ. ಅರೆ, ಇದೊಂದು ಅನುಭವ, ಅದೊಂದು ಅನುಭವ, ಆ ಅನುಭವವನ್ನು ಪಡಿತೀವಿ ಅಷ್ಟೇ. ಹಳೆಯದ್ರ ಬಗ್ಗೆ ಚಿಂತೆ ಇರಲ್ಲ. ಎಷ್ಟು ಸುಂದರವಾಗಿ ಮಾಡ್ಬಿಟ್ರೋ, ಎಷ್ಟು ಸಲೀಸಾಗಿ ಮಾಡ್ಬಿಟ್ರೋ ಪತ್ರಿ ಸರ್ ನಮ್ಮ ಜೀವನವನ್ನ, ಹೇಳಿಕ್ಕೆ ಸಾಧ್ಯ ಇಲ್ಲ. ಕ್ಷಣ ಕ್ಷಣ ಅವ್ರಿಗೆ ಆ ಕೃತಜ್ಞತೆ ಅನ್ನೋದು ಇದ್ದೇ ಇರುತ್ತೆ. ಮೇಡಮ್, ನೀವು ಸಂಗೀತ ಕಲ್ತಿದ್ದೀರಲ್ವಾ, ನಮ್ಮೆಲ್ಲರಿಗೋಸ್ಕರ ಒಂದು ಚಿಕ್ಕದ ಯಾವ್ದಾದ್ರು ಒಂದು ಹಾಡು ಹೇಳ್ಬೋದು? ಎಸ್, ಖಂಡಿತ. ಮೇಡಮ್, ಮುರಳಿ ಧೂನ ಬಜಾಯ್ ಶ್ಯಾಮ್, ಮುರಳಿ ಧೂನ ಬಜಾಯ್ ಶ್ಯಾಮ್, ಧೂನ ಸುನ ಗೋಪಿಗಣ मनोहर साई, इतनिया रज मोरे दीन दयाल के, मुरली धून सुनाई श्याम, मुरली धून
जाए श्याम। ನೀವು ಒಂದು ಸ್ಟ್ಯಾಂಡರ್ಡ್ ಹಾಡಿದ್ರಿ, ಅದರಲ್ಲಿ ತುಂಬಾ ಆಳವಾಗಿ ಲೀನವಾಗಿ ಹಾಡಿದ್ರಿ. ತುಂಬಾ ಅದ್ಭುತವಾದ ಅನುಭೂತಿಯನ್ನು ನಮಗೂ ಕೂಡ ಕೊಡ್ತೀರಿ. ಥ್ಯಾಂಕ್ ಯು. Yes. ಮೇಡಮ್, ನಿಮ್ಮ ಈ ಒಂದು ಪ್ರಯಾಣದಲ್ಲಿ ಅಂದ್ರೆ ನಾವು ಎಷ್ಟೋ ಏಳು ಬೀಳುಗಳನ್ನ ಕಾಣ್ತಾ ಇರ್ತೀವಿ. ಆ ರೀತಿಯಾಗಿರ್ತಕ್ಕಂಥ ಏಳು ಬೀಳುಗಳು ನಿಮ್ಮ ಜೀವನದಲ್ಲೂ ಏನಾದ್ರು ಇತ್ತಾ? ಸಾಕಷ್ಟಿದೆ ಮ್ಯಾಮ್. ಎಲ್ಲರೂ ಅನ್ಕೊಂತಾ ಇದ್ರು ನಿಮ್ಮ ಲೈಫ್ ಏನಿದೆ, ಇಬ್ರು ಪಿರಮಿಡ್ ಮಾಸ್ಟರ್ಸೇ, ಏನು ನಿಮ್ಮ ಲೈಫ್ ಸಿಂಪಲ್ ಈಸಿ ಅಂತ ಅನ್ಕೊಂತಾ ಇದ್ರು. ಆದ್ರೆ ಇಬ್ಬರೂ ಆಧ್ಯಾತ್ಮಿಕ ಪ್ರಯಾಣದಲ್ಲಿದ್ದಾಗ ಪರೀಕ್ಷೆಗಳು ಹೆಚ್ಚು ಇರುತ್ತೆ ಮ್ಯಾಮ್. ಅದು ಗೊತ್ತಾಗಲ್ಲ ಹೊರಗಡೆ, ಬಟ್ ಹೆಚ್ಚು ಇರುತ್ತೆ ಇಲ್ಲಿ. ಯಾಕಂದ್ರೆ ಆಧ್ಯಾತ್ಮಿಕ ಪರೀಕ್ಷೆಗಳು ಹೆಚ್ಚಿರುತ್ತೆ. ಫಿಸಿಕಲ್ ಲೈಫಲ್ಲಿ ಏನು ಇಲ್ಲದೆ ಇರ್ಬೋದು, ಬಟ್ ಇಲ್ಲಿ ಪರೀಕ್ಷೆಗಳು ಹೆಚ್ಚಾಗಿರುತ್ತೆ. ಬಟ್ ಅದರಲ್ಲಿ ಕೂಡ ನಾವು ಇಬ್ರು ನಿಂತ್ಕೊಂಡಿದ್ದೀವಿ. ಕೆಲವೊಂದು ಸತಿ ಏನೂ ದುಡ್ಡಿಲ್ಲದೆ ಪರಿಸ್ಥಿತಿಗಳು ನೋಡಿದ್ದೀವಿ. ಕೆಲವೊಂದು ಸತಿ ಏನಾಗುತ್ತೋ ನೆಕ್ಸ್ಟ್ ಕ್ಷಣ ಅನ್ನೋ ಪರಿಸ್ಥಿತಿಗಳು ನೋಡಿದ್ದೀವಿ. ಆದರೆ ಯಾಕೆ ಈ ಸ್ಥಿತಿ ಬಂದಿದೆ ಅನ್ನೋ ಪರಿಸ್ಥಿತಿಗಳು ಕೂಡ ನೋಡಿದ್ದೀವಿ. ಬಟ್ ಯಾವ ಸ್ಥಿತಿಯಲ್ಲಿ ಕೂಡ ನಾವು ತಳಮಳ ಹೊಂದಿಲ್ಲ, ಬ್ಯಾಲೆನ್ಸ್ ಆಗೇ ಇದ್ದೀವಿ. ಈ ಧ್ಯಾನ ಇರೋದ್ರಿಂದ, ಜ್ಞಾನ ಇರೋದ್ರಿಂದ ಬ್ಯಾಲೆನ್ಸ್ ಆಗಿದ್ದೀವಿ ಇಬ್ರು ಕೂಡ. ಸೊ ಅದು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಮ್ಯಾಮ್. ಧ್ಯಾನದಿಂದ ಪತ್ರಿಸ್ ಅವರು ಕ್ಷಣ ಕ್ಷಣ ಜ್ಞಾನ ತುಂಬಿಸೋದ್ರಿಂದ ಡೆತ್ಗಿಂತ ಇನ್ನು ಹೈಯೆಸ್ಟ್ ಏನಿರಲ್ಲ ಅಲ್ವಾ ಮ್ಯಾಮ್. ನನ್ನ ಕಣ್ಮುಂದೆನೆ ನನ್ನ ಅಪ್ಪಾಜಿ ಅವರ ಡೆತ್ತನ್ನು ನೋಡಿದ್ದೀನಿ ನಾನು ಚಿಕ್ಕ ವಯಸ್ಸಲ್ಲಿದ್ದೆ. ಸೊ ಯಾವಾಗಲೂ ಪತ್ರಿ ಸರ್ ಹೇಳ್ತಾ ಇದ್ರು ಮರಣವೇ ಇಲ್ಲ, ಮರಣವೇ ಇಲ್ಲ ಅಂತ. ಬಟ್ ನನ್ನ ಅಪ್ಪಾಜಿ ದೇಹ ತ್ಯಾಗ ಮಾಡಿದಾಗ ಹಂಗೆ ಬರ್ತಾ ಇತ್ತು ನನಗೆ ದುಃಖ ಒಳಗಿಂದ. ಸೊ ಒಂದ್ಸತಿ ಹಿಂಗೆ ಹಾಕಿದ್ರು ಅಷ್ಟೇ, ಹೆಂಗೋಯ್ತೋ ಎಲ್ಲೋಯ್ತೋ ಆ ದುಃಖ ಗೊತ್ತಿಲ್ಲ. ಯಾಕಂದ್ರೆ ಅಪ್ಪಾಜಿ ಜೊತೆ ಅಷ್ಟು ಅಟ್ಯಾಚ್ಮೆಂಟು, ಅಷ್ಟು ಇಷ್ಟ ಅವರಂದ್ರೆ. ಸೊ ಕೆಲವು ದಿನಗಳು ಆಗಿತ್ತು. ಬಟ್ ಯಾವಾಗ ಪತ್ರಿ ಸರ್ನ ಮೀಟ್ ಆಗಿದ್ದೀನೋ ಅದೆಲ್ಲ ಕೂಡ ಹೋಯ್ತು. ಹಾಗೇನೆ ನೆಕ್ಸ್ಟ್ ನನ್ನ 16 days ಬೇಬಿ ನನ್ನ ಕಣ್ಮುಂದೆನೆ ಹಂಗೆ ಬಾಡಿ ವೇಕೇಟ್ ಮಾಡಿದೆ. ಸೊ ಆ್ಯಕ್ಚುಲಿ 5 yearsವರೆಗೂ ನಾವು ಬೇಬಿನೇ ಪ್ಲ್ಯಾನ್ ಮಾಡಿಲ್ಲ. 5 ವರ್ಷಗಳು ನಾವು ಹೆಚ್ಚು ಆಧ್ಯಾತ್ಮಿಕ ಕೆಲಸ ಮಾಡೋಣ, ಆದಮೇಲೆ ನಾವು ಬೇಬಿ ಪ್ಲ್ಯಾನ್ ಮಾಡ್ಕೊಳ್ಳೋಣ. ಯಾಕಂದರೆ ಒಂದ್ಸತಿ ಬೇಬಿ ಬಂದಮೇಲೆ ಖಂಡಿತ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇದ್ದೇ ಇರುತ್ತೆ. ಸೊ ಆ ರೆಸ್ಪಾನ್ಸಿಬಿಲಿಟಿಯನ್ನು ಸರಿಯಾಗಿ ತಗೋಬೇಕು. ಹಾಗೆ ಬಿಟ್ಬಿಡಕ್ಕೆ ಆಗಲ್ಲ. ಏನೋ ಬರ್ತ್ ಕೊಟ್ಟಿದ್ದೀವಿ ಆಗೋಯ್ತು ಅಂತಲ್ಲ. 20 years ಬರೋವರೆಗೂ, ಅವ್ರ ಕಾಲ ಮೇಲೆ ಅವ್ರು ನಿಲ್ಲೋವರೆಗೂ ಆ ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇದ್ದೇ ಇರುತ್ತೆ. ಸೊ ನಾವು ಅಷ್ಟು ವೆಯ್ಟ್ ಮಾಡಿ ಒಂದು ಬೇಬಿ ಬಂದರೆ ಅದು 16 daysಗೆ ಕೈಯಲ್ಲಿ ಹೋಗೋದು ಅನ್ನೋದು ತಡ್ಕೊಳ್ಳಾರ್ದಷ್ಟು ವಿಷಯ. ಆ ನೋವು ಅನ್ನೋದು ಇತ್ತು. ಬಟ್ ನನಗೆ ಆ ಡಿಸ್ಟರ್ಬೆನ್ಸ್ ಅನ್ನೋದು ಇರಲಿಲ್ಲ. ಆಕ್ಸೆಪ್ಟ್ ಮಾಡಿದ್ವಿ, ಸ್ವೀಕರಿಸಿದ್ವಿ ಇಬ್ಬರು ಕೂಡ ಆ ಸಿಚುವೇಶನ್ನ. ಈ ಥರ ಸಾಕಷ್ಟು ಇದೆ ಮ್ಯಾಮ್. ಆ್ಯಂಡ್ ಅಯ್ಯಪ್ಪ ಸರ್ ಜಾಬ್ ರಿಸೈನ್ ಮಾಡಿ ಬಂದುಬಿಟ್ರು ಕರೆಕ್ಟ್ ಅಮರ ಹುಟ್ಟೋ ಮುಂಚೆನೆ. ಸೊ ಆ ಟೈಮಲ್ಲಿ ಲೈಫ್ ತುಂಬ ಟಫ್ ಇತ್ತು. ಹೇಗೆ ಏನು ಮುಂದೆ ಏನು ಅನ್ನೋದು ಗೊತ್ತಿಲ್ಲ, ಏನು ರೂಟ್ ಗೊತ್ತಿಲ್ಲ. ಬಟ್ ಮ್ಯಾಮ್ ಯಾವಾಗಲೂ ವಿಶ್ವಾಸ ನಾವು ಕಂಡ್ಕೊಳ್ಳಿಲ್ಲ. ಪತ್ರಿ ಸರ್ ಇದ್ದಾರೆ, ಆ ಪರಮಾತ್ಮ ಸ್ವರೂಪನೇ ಪತ್ರಿಶಿ. ಆ ವಿಶ್ವಾಸ ಒಂದು ಇಟ್ಕೊಂಡ್ರೆ ಸಾಕು. ನಾವು ಆ ಒಂದು ಅದನ್ನು ಚೆನ್ನಾಗಿ ಕ್ರಾಸ್ ಮಾಡ್ತೀವಿ. ಈ ಥರ ನನಗೆ ಸಾಕಷ್ಟು ಸಿಚುವೇಶನ್ಸ್ ಬಂದಿದೆ. ಇಷ್ಟು ನೆನಪು ಬಂದಿದೆ ಈಗ ಸದ್ಯಕ್ಕೆ. ಬಟ್ ಸಾಕಷ್ಟು ಈ ಥರ ಆಗಿದೆ ಮ್ಯಾಮ್. ಟಫೆಸ್ಟ್ ಸಿಚುವೇಶನ್ಸು. ಏನೋ ಸೊಲ್ಯೂಷನ್ ಗೊತ್ತಿಲ್ಲ ಅನ್ನೋದು ಕೂಡ ಹಾಗೆ ಕ್ಲಿಯರ್ ಆಗಿಬಿಡ್ತಾ ಇತ್ತು. ಆ ವಿಶ್ವಾಸ ಅನ್ನೋದು ಇರಬೇಕು ಮ್ಯಾಮ್ ಈ ಒಂದು ಪ್ರಯಾಣದಲ್ಲಿ. ಎಕ್ಸಾಂಪಲ್ ಏನು ಹೇಳಬೇಕಂದ್ರೆ, ತಾಯಿ ಇದೆ, ತಾಯಿಗೆ ಮಗು ಹುಟ್ಟಿದೆ, ಮಗು ಇದೆ. ಆ ಮಗು ಹೋಗಿ ನೀರು ತಗೊಂಡು ಬರಬೇಕು, ನದಿಯಲ್ಲಿ ನೀರು ತಗೊಂಡು ಬರಬೇಕು. ಈ ಪಕ್ಕದಲ್ಲಿ ಹೊಲ ಇದೆ. ಆ ಮಗುನ್ ಬಿಟ್ಬಿಟ್ಟು ಹೋಗುತ್ತಾ? ಹೋಗಲ್ಲ. ಏನ್ ಕೆಲಸ ಇದ್ರೂ ಆ ಮಗುನ್ ಬಿಟ್ಟು ಹೋಗಲ್ಲ. ಹೆಂಗೆ ಕಷ್ಟ ಆದ್ರೂ ಆ ಮಗುವನ್ನ ಕೈಯಲ್ಲಿ ಹಿಡ್ಕೊಂಡಾದ್ರೂ ಸ್ವಲ್ಪ ಆದ್ರೂ ನೀರು ತಗೊಂಡು ಬರುತ್ತೆ ಬಿಟ್ಟು ಆ ಮಗುವನ್ನ ಅಲ್ಲಿ ಬಿಟ್ಬಿಟ್ಟು ಹೋಗಲ್ಲ. ಯಾಕಂದ್ರೆ ಈ ಕಡೆ ಹೊಲ ಇದೆ, ಈ ಕಡೆ ನದಿ ಇದೆ.
ಸೊ ಅದೇ ಥರ ನಮ್ಮ ಪರಮಾತ್ಮ ಅನ್ನೋದು, ನಾವು ಪರಮಾತ್ಮ ಅಂತೀವೋ, ಗಾಡ್ ಅಂತೀವೋ, ಹೈಯರ್ ಸೆಲ್ಫ್ ಅಂತೀವೋ, ಆ ಅಲ್ಲಿಂದನೇ ನಾವು ಬಂದಿದ್ದೀವಿ. ಆ- ಅದು ನಮ್ಮನ್ನು ನೋಡ್ಕೊಳ್ತಾನೆ ಇರತ್ತೆ. ಆ ವಿಶ್ವಾಸ ನಮ್ಗಿದ್ರೆ ಸಾಕು, ನಮ್ಗೆ ಏನಕ್ಕೂ ಕದ್ಲಲ್ಲ ನಾವು. ಆ ವಿಶ್ವಾಸ ಒಂದು ತುಂಬಾ ತುಂಬಾ ಮುಖ್ಯ ಮ್ಯಾಮ್. ಎಸ್ ಮ್ಯಾಮ್. ಸೊ ಆ ವಿಶ್ವಾಸದಿಂದನೇ ನಾವು ಅದನ್ನೆಲ್ಲ ಕೂಡ ಈಸಿಯಾಗಿ ಫೇಸ್ ಮಾಡಿದೀವಿ, ಬ್ಯಾಲೆನ್ಸ್ ಆಗಿದ್ದೀವಿ. ಓಕೆ, ನೀವೊಂದು ವಿಷಯ ಹೇಳಿದ್ರಿ, ಧ್ಯಾನ ಇದ್ದಿದ್ರಿಂದ, ಜ್ಞಾನ ಇದ್ದಿದ್ರಿಂದ ನಾವು ಡಿಸ್ಟರ್ಬ್ ಆಗ್ಲಿಲ್ಲ, ಬ್ಯಾಲೆನ್ಸ್ಡ್ ಆಗಿದ್ವಿ ಅಂತ. ಬ್ಯಾಲೆನ್ಸ್ಡ್ ಅನ್ನುವಂತ ಸ್ಥಿತಿ ನಮ್ಗೆ ಧ್ಯಾನ ಮಾಡೋದ್ರಿಂದ ಬರುತ್ತಾ, ಜ್ಞಾನ ಪಡ್ಕೊಳ್ಳೋದ್ರಿಂದ ಬರುತ್ತಾ? ಎರಡೂ ಬೇಕು ಮ್ಯಾಮ್. ಧ್ಯಾನದಿಂದ ಎನರ್ಜಿ ಹೆಚ್ಚಾಗುತ್ತೆ. ಎನರ್ಜಿ ಹೆಚ್ಚಾದಾಗ ಮಾತ್ರ ಆ ಜ್ಞಾನ ಅರ್ಥ ಆಗುತ್ತೆ ನಮಗೆ. ಧ್ಯಾನ ಇಲ್ಲದೆ ಕೇವಲ ಓನ್ಲಿ ಬುಕ್ಸ್ ಓದಿ ಜ್ಞಾನ ಬಂದ್ರೆ ಸಾಕಾಗಲ್ಲ. ಅವ್ರು ಕೇವಲ ಓನ್ಲಿ ಧ್ಯಾನ ಮಾಡಿ ಜ್ಞಾನ ಇಲ್ಲ ಅಂದ್ರೂ ಗೊತ್ತಾಗಲ್ಲ. ಸೊ ಎರಡೂ ಇರಬೇಕು ಮ್ಯಾಮ್. ಅದಕ್ಕೆ ಧ್ಯಾನದಿಂದ ನಮ್ಮ ಶಕ್ತಿಯನ್ನ ಯಾವಾಗಲೂ ಹೆಚ್ಚಿಸ್ಕೊತಾ ಇರಬೇಕು. ಜ್ಞಾನದಿಂದ ನಾವು ನಮ್ಮ ಜೀವನಕ್ಕೆ ಏನ್ ಬೇಕು, ನಾವು ಹೇಗಿರ್ಬೇಕು, ನಾವು ಹೆಂಗೆ ವರ್ತಿಸ್ಬೇಕು ಅನ್ನೋದು ನಮ್ಗೆ ಬರ್ತಾ ಇರುತ್ತೆ. ಮೇಡಮ್, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂತ ಪತ್ರಿಜಿಯವರು ಹೇಳಿದ್ದಾರೆ. ನಾವು ಧ್ಯಾನ ಮಾಡ್ತಾ ಇದ್ರೆ ಜ್ಞಾನ ಬರುತ್ತೆ ಅಂತ ಹೇಳಿದಾರಲ್ಲ, ಆದ್ರೆ ನಾವು ಪುಸ್ತಕಗಳನ್ನ ಓದೋದ್ರಿಂದ, ಜೀವನದಲ್ಲಿ ಅನುಭವಗಳನ್ನ ಪಡ್ಕೊಳ್ಳೋದ್ರಿಂದ ನಮ್ಗೆ ಜ್ಞಾನ ಸಿಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಮಾತಾಡ್ತೀವಿ ಅಲ್ವಾ? ಹಾಗಾದ್ರೆ ಧ್ಯಾನ ಮಾಡ್ತಾ ಇದ್ದಾಗ ಜ್ಞಾನ ಬರುತ್ತಾ, ಅಥವಾ ಜೀವನದ ಅನುಭವಗಳಿಂದ ನಾವು ಜ್ಞಾನ ಪಡ್ಕೊತೀವ? ಇದನ್ನ ಹೇಗೆ? ಧ್ಯಾನದಿಂದ ಜ್ಞಾನ ಅಂದ್ರೆ ಮ್ಯಾಮ್, ಯಾವಾಗ ನಾವು ಧ್ಯಾನ ಮಾಡ್ತೀವೋ ಅರಿವು ಅನ್ನೋದು ಹೆಚ್ಚಾಗುತ್ತೆ. ಸೊ ಆಗ ನಾವು ಏನಾಗ್ತಾ ಇದೆ, ನನ್ನ ಒಳಗೆ ಎಂತಹ ಆಲೋಚನೆಗಳು ಬರ್ತಾ ಇದೆ, ನನ್ನಲ್ಲಿ ಇನ್ನು ಏನಿದೆ, ಈ ಥರ ಪ್ರತಿಯೊಂದು ನಾವು ಗಮನಿಸ್ತಾ ಹೋಗ್ತೀವಿ. ಅದೇ ಜ್ಞಾನ. ಮುಂಚೆ ಆ ಅರಿವೇ ಇರಲಿಲ್ಲ ನಮಗೆ. ಏನೋ ಏನೋ ತಿಂತಾ ಇದ್ದೀವಿ, ಏನೋ ಓದ್ತಾ ಇದ್ದೀವಿ, ಏನೋ ಲೈಫು ಹೋಗ್ತಾ ಇರುತ್ತೆ. ಬಟ್ ಈಗ ಧ್ಯಾನ ಮಾಡೋದ್ರಿಂದ, ಆ ಶಕ್ತಿ ಹೆಚ್ಚಾಗೋದ್ರಿಂದ ಪ್ರತಿಯೊಂದು ಅರ್ಥ ಆಗ್ತಾ ಹೋಗುತ್ತೆ. ಓ, ನಾನು ಈ ಥರ ಮಾಡಿದ್ದೀನಿ, ಅದಕ್ಕೆ ಇದು ಈ ಥರ ಅನುಭವ ನನಗೆ ಸಿಗ್ತಾ ಇದೆ. ಸೊ ಈ ಥರ ಪ್ರತಿಯೊಂದು ಅರ್ಥ ಆಗ್ತಾ ಹೋಗುತ್ತೆ ಮ್ಯಾಮ್, ಆ ಎನರ್ಜಿಯಿಂದ, ಆ ಧ್ಯಾನದಿಂದ. ಸೊ ಆ ಜ್ಞಾನ ಅನ್ನೋದು ಹಾಗೆ ಬೆಳೀತಾ ಹೋಗುತ್ತೆ. ಏನು ಪುಸ್ತಕಗಳು ಓದದೇ ಇರೋರ್ಗೂ ಕೂಡ ಒಳಗಿಂದ ಸಂದೇಶಗಳು ಬರ್ತಾ ಇರುತ್ತೆ. ಅದೇ ಜ್ಞಾನ. ನಮ್ಮ ಶ್ವಾಸವೇ ನಮ್ಮ ಗುರು ಅಂತ ಪತ್ರಿಜಿ ಹೇಳ್ತಾರೆ ಅಲ್ವಾ? ಸೊ ಈ ಗುರು ಯಾವಾಗಲೂ ನಮಗೆ ಏನ್ ಬೇಕೋ ಅದು ಕೊಡ್ತಾನೆ ಇರ್ತಾರೆ. ಜ್ಞಾನ ಅಂದ್ರೆ ಕೇವಲ ಪುಸ್ತಕಗಳಿಂದನೇ ಬರಬೇಕು ಅಂತಿಲ್ಲ. ಯಾವಾಗ ನಾವು ಧ್ಯಾನ ಮಾಡಿ ಆ ಎಂಟಿ ಸ್ಟೇಟ್ಗೆ ಹೋಗ್ತೀವೋ, ನಮ್ಮ ಅಂತರಂಗದಿಂದನೇ ಆ ಜ್ಞಾನ ಉದ್ಭವಿಸ್ತಾ ಇರುತ್ತೆ. ಯಾಕಂದ್ರೆ ಆಲ್ರೆಡಿ ನಮ್ಗೆ ಇದೆ. ಆ ಒಂದು ತಾಯಿಯಿಂದ ಮಗು ಬಂದಿದೆ ಅಂದ್ರೆ ಆ ತಾಯಿ ಕ್ವಾಲಿಟೀಸ್ ಏನಿದೆಯೋ ಮಗುಗೂ ಇರುತ್ತೆ, ಆದ್ರೆ ಗೊತ್ತಿಲ್ಲ ಅಷ್ಟೇ. ಸೊ ಧ್ಯಾನ ಮಾಡಿದಾಗ ನಮ್ಮ ಒಳಗಿರೋ ಜ್ಞಾನ ಹೊರಗೆ ಬರುತ್ತೆ, ಅರ್ಥ ಆಗ್ತಾ ಹೋಗುತ್ತೆ, ಆಟೋಮ್ಯಾಟಿಕಲಿ ಇಂಪ್ಲಿಮೆಂಟೇಷನ್ಗೆ ಬರುತ್ತೆ. ಸುಮಾರು ಜನ ಹೇಳ್ತಾ ಇರ್ತಾರೆ, ಧ್ಯಾನ ಮಾಡಿದ್ಮೇಲೆ ನನಗೆ ಮಾಂಸಾಹಾರ ಮುಟ್ಬೇಕಂತ ಅನಿಸ್ತಾ ಇಲ್ಲ ಅಂತ. ಹೇಗೆ ಬಂತು? ಆ ಒಳಗೆ ಇದೆಯಲ್ವಾ ಆ ಜ್ಞಾನ, ಇನ್ನೊಂದು ಜೀವಿ, ನಾನು ಒಂದೇ ಆತ್ಮ, ಒಂದೇ ಸ್ವರೂಪ, ಆತ್ಮ ಸ್ವರೂಪ ಅಂತ. ಸೊ ನಮ್ಮ ಒಳಗೆ ಎಲ್ಲ ಇದೆ ಮಾ. ಆ ಕೃಷ್ಣ ಬಾಯಿ ಓಪನ್ ಮಾಡಿ ಎಲ್ಲ ತೋರಿಸಿದಾನಲ್ವಾ, ಆ ಥರ ನಮ್ಮ ಒಳಗೆ ಎಲ್ಲ ಇದೆ. ಆದ್ರೆ ನಾವು ಕನೆಕ್ಟ್ ಆಗ್ಬೇಕು. ಅದು ಹೆಂಗೆ ಕನೆಕ್ಟ್ ಆಗ್ತೀವಿ ನಮಗೆ ಅಂದ್ರೆ ಧ್ಯಾನದ ಮುಖಾಂತರ. ಆ ಧ್ಯಾನನೇ ಒಂದು ಬ್ರಿಡ್ಜ್, ಶ್ವಾಸನೇ ಬ್ರಿಡ್ಜ್ ನಮ್ಗೆ ನಾವು ಕನೆಕ್ಟ್ ಆಗೋದು. ಆಗ ನಮ್ಮ ಒಳಗಿರುವ ಅಪಾರ ಜ್ಞಾನ ಹೊರಗೆ ಹೊಮ್ಮುತ್ತೆ. ನಾವು ಧ್ಯಾನವನ್ನ ಮಾಡ್ತಾ ಇದ್ದಾಗ ಒಂದು ಅವೇರ್ನೆಸ್ ನಮ್ಮ ಪ್ರಯಾಣದಲ್ಲಿ ರಿಯಲೈಸೇಷನ್ ಅನ್ನುವಂಥದ್ದು ನಮ್ಗೆ ಬರ್ತಾ ಇರುತ್ತೆ. ಅದರಿಂದ ನಮ್ಗೆ ಜ್ಞಾನ ಸಿಗ್ತಾ ಇರುತ್ತೆ. ಇನ್ನೂ ನಾವು ಡೆಪ್ತ್ ಆಗಿ ಸಾಧನೆ ಮಾಡ್ತಾ ಹೋಗ್ತಾ ಇದ್ದಾಗ ನಮ್ಮ ಒಳಗಡೆ ನಿಕ್ಷಿಪ್ತವಾಗಿರ್ತಕ್ಕಂಥ ಎಲ್ಲಾ ಜ್ಞಾನ ಹೊರ ಹೊಮ್ಮುತ್ತೆ. ನಮ್ಗೆ ಅತಿ ಭೌತಿಕವಾಗಿ ಏನೆಲ್ಲ ಜ್ಞಾನ ನಮ್ಗೆ ತಿಳ್ಕೊಳ್ತಾ ಇರ್ತೀವಿ, ಎಷ್ಟೆಲ್ಲ ತಿಳ್ಕೊಳ್ತಾ ಇರ್ತೀವಿ, ಅದಕ್ಕೆ ಅತೀತವಾಗಿರ್ತಕ್ಕಂಥ ಇನ್ನೂ ಆಳವಾದ ಜ್ಞಾನ ನಮ್ಗೆ ಧ್ಯಾನದಿಂದ ಅದು ಸಿಗ್ತಾ ಇರುತ್ತೆ. ಅದಕ್ಕೆ ಕನೆಕ್ಟ್ ಆಗ್ತೀವಿ ಧ್ಯಾನದ ಮುಖಾಂತರ ಅಂತ. ಅದ್ಭುತ ಮೇಡಮ್. ಮೇಡಮ್, ಅನುಭವಗಳನ್ನ ಇಷ್ಟೆಲ್ಲ ಪ್ರಯಾಣದಲ್ಲಿ ನಿಮ್ಗೆ ಎಷ್ಟು ತುಂಬಾ ಅಂದ್ರೆ ಆನಂದನೂ ಸಿಕ್ಕಿದೆ, ಪೆಟ್ಟುಗಳು ಕೂಡ ಸಿಕ್ಕಿದೆ. ಎಷ್ಟು ಪೆಟ್ಟುಗಳು ಸಿಕ್ಕಿದ್ರು ಕೂಡ ಎಲ್ಲದರ ಬ್ಯಾಲೆನ್ಸ್ಡ್ ಸ್ಟೇಟ್ ಅಲ್ಲಿ ಗೆದ್ದೆ ಆಚೆ ಬಂದಿದ್ದೀವಿ, ಈ ದಂಪತಿಗಳಿಬ್ರು ಕೂಡ. ಈಗ ಅಯ್ಯಪ್ಪ ಪಂಡಿತರು
ತುಂಬಾ ಅದ್ಭುತವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಯಾವ ರೀತಿಯಾಗಿ ಅದರಲ್ಲಿ ಪಾಲ್ಗೊಳ್ತಾ ಇದ್ದೀರಿ? ನಿಮ್ಮ ರೋಲ್ ಏನು ಇದರಲ್ಲಿ ಅಂತ? ನನಗೆ ಯಾವ ಥರ ಸಪೋರ್ಟ್ ಅಂದರೆ ಅಯ್ಯಪ್ಪ ಸರ್ ವಿಷನ್ ತುಂಬ ದೊಡ್ಡದು. ಇಡೀ ಕರ್ನಾಟಕ ಧ್ಯಾನಮಯವಾಗಬೇಕು ಅನ್ನೋ ಒಂದು ಸುವರ್ಣ ಧ್ಯಾನ ಕರ್ನಾಟಕ ಆಗಬೇಕು ಅನ್ನೋ ಒಂದು ತುಂಬ ಹೈಯೆಸ್ಟ್ ಇಂಟೆನ್ಷನ್ ಇದೆ ಯಾವಾಗಲೂ. ಅದು ನಾನು ನೋಡಿದಾಗಿಂದ ಅವ್ರಿಗೆ ಏನೇ ವರ್ಕ್ ಮಾಡ್ಬೇಕು ಅಷ್ಟು ಸುಮ್ಮನೆ ಇರಲ್ಲ. ಮನೆಯಲ್ಲಿ ಇದ್ದಾರೆ ಅಂದರೆ ಕೂಡ ಯಾವಾಗಲೂ ಬ್ಯುಸಿಯಾಗೇ ಇರ್ತಾರೆ, ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ, ಹೊಸದು ಕಲಿತಾನೆ ಇರ್ತಾರೆ, ಕಲಿಸ್ತಾನೆ ಇರ್ತಾರೆ, ಹೊಸ ಹೊಸ ಐಡಿಯಾಸ್ ಮಾಡ್ತಾನೆ ಇರ್ತಾರೆ. ಹೆಂಗೆ ಬರುತ್ತೋ ಅಂದರೆ ಗೊತ್ತಾಗಲ್ಲ, ನನಗೆ ಒಂದು ಸತಿ ಸರ್ಪ್ರೈಸ್ ಆಗುತ್ತೆ. ಸೊ ನನ್ನ ಕಡೆಯಿಂದ ಆ ಆ ಕ್ಷಣಕ್ಕೆ ಯಾವ ಥರ ನಾನು ಸಪೋರ್ಟ್ ಮಾಡ್ಬೋದು ಆ ಥರ ಸಪೋರ್ಟ್ ಮಾಡ್ತೀನಿ. ಈಗ ಟ್ರಾನ್ಸ್ಲೇಷನ್ ವರ್ಕ್ಸ್ ಆಗಿರ್ಬೋದು, ಎಡಿಟಿಂಗ್ ವರ್ಕ್ಸ್ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ಇಂಥದ್ದು ನಾನು ಕೊಡ್ತಾ ಇರ್ತೀನಿ. ನನಗೇನಾದರೂ ಐಡಿಯಾಸ್ ಆಗಿರ್ಬೋದು ಅಥವಾ ಪೀಪಲ್ನ ಕನೆಕ್ಟ್ ಮಾಡೋದಾಗಿರ್ಬೋದು, ಇಂಥದ್ದು ನನ್ನ ಕಡೆಯಿಂದ ಏನು ಮಾಡ್ಬೋದು ಯಾವಾಗಲೂ ಸಿದ್ಧವಾಗಿರ್ತೀನಿ ಮ್ಯಾಮ್. ನಾನು ಹೆಚ್ಚು ನನಗೆ ಮಾಸ್ಟರ್ಸ್ ಜೊತೆ ಕನೆಕ್ಟ್ ಮಾಡೋದು, ಹಾಗೆಯೇ ಇದು ಕನ್ನಡ ಸ್ಕ್ರಿಪ್ಟು ಇದೆಲ್ಲ ಕೂಡ ಎಡಿಟಿಂಗು ಇದೆಲ್ಲ ಮಾಡೋದು ಹೆಚ್ಚು ನನ್ನ ವರ್ಕ್. ಮೇಡಮ್, ನೀವು ಈ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳನ್ನ ತಿಳ್ಕೊಂಡಿದ್ದೀರಿ, ನೀವು ದಂಪತಿಗಳು ತಿಳ್ಕೊಂಡಿರೋದನ್ನ ಪ್ರಯೋಗ ಕೂಡ ಮಾಡಿದ್ದೀರಿ. ಕೆಲವಾರು ಸಂದರ್ಭಗಳಲ್ಲಿ ನಮ್ಗೆಲ್ಲರಿಗೂ ಕೂಡ ಗೊತ್ತಾಗಿರ್ತಕ್ಕಂಥ ವಿಚಾರ, ಆ ವಿಚಾರ ಎಲ್ರಿಗೂ ಕೂಡ ಗೊತ್ತಾಗ್ಬೇಕಾಗಿದೆ. ಸೊ ನೀವು ತಿಳ್ಕೊಂಡಿರ್ತಕ್ಕಂಥ ವಿಚಾರಗಳು ಯಾವ್ಯಾವ ವಿಚಾರಗಳ ನೀವು ಪ್ರಯೋಗವನ್ನ ಮಾಡಿದ್ದೀರಿ, ಆ ಎಕ್ಸ್ಪೀರಿಯನ್ಸಸ್ ನಿಮ್ಗೆ ಏನಿದೆ ಅದನ್ನ ದಯವಿಟ್ಟು ನಮ್ಮೆಲ್ಲರ ಜೊತೆ ಹಂಚಿಕೊಳ್ಳಿ. ಎಸ್ ಮ್ಯಾಮ್, ಮೊದಲು ಪಿರಮಿಡ್ಸ್ ಬಗ್ಗೆ ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ನ ನಾವು ಮಾಡಿದ್ದೀವಿ ಮ್ಯಾಮ್. ಇಬ್ಬರು ಕೂಡ ಅಯ್ಯಪ್ಪ ಸರ್ ಆಫೀಸಲ್ಲೇ ಪಿರಮಿಡ್ಸ್ ಇಟ್ಬಿಟ್ಟು ಸಾಕಷ್ಟು ಪ್ರಯೋಗಗಳನ್ನು ಮಾಡಿದ್ದಾರೆ. ಅಂದರೆ ಫುಡ್ ಮೇಲೆ ಅದು ಹೇಗೆ ಪ್ರಭಾವ ತೋರಿಸ್ತಾ ಇದೆ, ಹಾಗೆ ನೀರಿನ pH ವ್ಯಾಲ್ಯೂ ಹೇಗೆ, ಅದು ಎಸಿಡಿಕ್ ವಾಟರು ಒಂದು ದಿನ ಇಡೀ ದಿನ ಅದು ಪಿರಮಿಡ್ ಕೆಳಗಡೆ ಇಟ್ಟಾಗ ಆ ನೀರು ಎಲ್ಲ ಕೂಡ ಆಲ್ಕಲೈನ್ ಆಗಿದೆ. ನಾವು ಜಸ್ಟ್ ಟ್ಯಾಪ್ ವಾಟರ್ ತಗೊಂಡು ಒಂದರ ಮೇಲೆ ಪಿರಮಿಡ್ ಇಟ್ಟಿದ್ದೀವಿ, ಇನ್ನೊಂದರ ಮೇಲೆ ಪಿರಮಿಡ್ ಇಲ್ಲದೆ ಹಾಗೇನೆ ಹೊರಗಡೆ ಇಟ್ಟು. ಸೊ ಆ ಥರ ಮಾಡಿದಾಗ ಅದರ ಒಂದು pH ವ್ಯಾಲ್ಯೂ ಆಲ್ಕಲೈನ್ ನೇಚರ್ಗೆ ಬಂದಿದೆ ಆ ವಾಟರ್. ಅಂದರೆ ಆ ವಾಟರು ಟ್ಯಾಪ್ ವಾಟರ್ ಸಹ ಸ್ಟ್ರಕ್ಚರ್ಡ್ ವಾಟರ್ ಆಗಿದೆ. ಸೊ ಆ ಪಿರಮಿಡ್ ಒಂದು ಪ್ರಭಾವದಿಂದ ಈ ಥರ ಅವರು ಸ್ಪ್ರೌಟ್ಸ್ ಮೇಲೆ ಇದರ ಮೇಲೆ ಮಾಡಿದ್ರು. ಮನೆಯಲ್ಲಿ ಕೂಡ ನಾವು ಸಾಕಷ್ಟು ಮಾಡಿದ್ದೀವಿ. ಅಂದರೆ ಒಂದು ಸತಿ ಏನಾಯ್ತು ಅಂದರೆ ಮ್ಯಾಂಗೋಸ್ ತಂದಿದ್ದೀವಿ, ತುಂಬ ಹುಳಿ ಆಗಿದೆ. ಸೊ ಆ ಮ್ಯಾಂಗೋಸ್ನ ಹಾಗೆ ಪಿರಮಿಡ್ ಕೆಳಗಡೆ ಇಟ್ಬಿಟ್ಟಿದ್ದೀವಿ. ಸೊ ಒಂದು ವಾರ ಆದಮೇಲೆ ಆ ಹಣ್ಣು ತಿಂದರೆ ಯಾವ ಹಣ್ಣು ಅಷ್ಟು ಹುಳಿ ಆಗಿದೆಯೋ ಅಷ್ಟು ಸ್ವೀಟ್ ಆಗಿತ್ತು. ಈ ಥರ ಸಾಕಷ್ಟು ಸತಿ ಎಲ್ಲ ನಾನು ಫ್ರೂಟ್ಸು ವೆಜಿಟೇಬಲ್ಸ್ ಕೂಡ ನಾನು ಪಿರಮಿಡ್ ಕೆಳಗಡೆ ಇಟ್ಬಿಡ್ತೀನಿ. ಎರಡು ಕಡೆ, ಒಂದು ಕಡೆ ಫ್ರೂಟ್ಸು ಒಂದು ಕಡೆ ವೆಜಿಟೇಬಲ್ಸು, ಈ ಥರ. ಆ್ಯಂಡ್ ನನ್ನ ಮಗ ಚಿಕ್ಕ ವಯಸ್ಸಿಂದ ಕೂಡ ಒಂದು ಪಿರಮಿಡ್ ಕೆಳಗಡೆನೆ ಮಲಗಿಸೋದು, ಈ ಥರ ಮಾಡಿದ್ದೀವಿ ನಾವು. ಸೊ ಅವನಿಗೆ ನಾನು ವ್ಯಾಕ್ಸಿನೇಷನ್ಸ್ ಕೊಡಲಿಲ್ಲ, ಮಾತ್ರೆಗಳು ಅನ್ನೋದೇ ಇಲ್ಲ. ಏನಾದರೂ ಎಮರ್ಜೆನ್ಸಿ ಬಂದಾಗ ಕೆಲವು ಸತಿ ಹೋಮಿಯೋಪತಿ ನಾನು ಬಳಸಿದೆ, ಈಗ ಅದು ಕೂಡ ಇಲ್ಲ ಚಿಕ್ಕ ವಯಸ್ಸಲ್ಲಿ ಕೆಲವು ಸತಿ. ಸೊ ಆ ಪಿರಮಿಡ್ ಕೆಳಗಡೆ, ಅಂದರೆ ಒಂದು 6 feet ಪಿರಮಿಡ್ ಅದು ಬೆಡ್ ಮೇಲೆ. ಸೊ ಅದರ ಕೆಳಗಡೆ ಮಲ್ಕೊಂಡಾಗ ಏನಾಗುತ್ತಂದರೆ ನಾವು ಸ್ವಲ್ಪ ಹೊತ್ತು ಮಲಗಿದ್ರು ಕೂಡ ಫ್ರೆಶ್ ಆಗಿಬಿಡುತ್ತೆ. ಸೊ ಅದನ್ನು ನಾವು ಎಕ್ಸ್ಪೀರಿಯನ್ಸ್ ಆಗಿದ್ದೀವಿ. ಆ್ಯಂಡ್ ಮಕ್ಕಳಿಗೆ ಒಂದು ಬ್ಯೂಟಿಫುಲ್ ಗಿಫ್ಟ್ ಮ್ಯಾಮ್ ಪಿರಮಿಡ್. ಆ ಥರ ಪಿರಮಿಡ್ ಕೆಳಗಡೆ ಚಿಕ್ಕ ಮಕ್ಕಳನ್ನು ಮಲಗಿಸಿದಾಗ ಅವ್ರಿಗೆ ಏನೂ ಇಶ್ಯೂಸ್ ಬರಲ್ಲ, ಬಾಡಿ ತುಂಬ ಇಮ್ಯೂನ್ ಆಗಿ ರೆಡಿ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ ಚಿಕ್ಕ ಮಕ್ಕಳಿಗೆ ಏನಾಗ್ತಾ ಇದೆಯೋ ನಾವು ಕಂಡು ಹಿಡಿಯೋದು ಕಷ್ಟ. ಅವ್ರಿಗೆ ಎನರ್ಜಿ ಡಿಸ್ಟರ್ಬೆನ್ಸಸ್ ಆಗ್ತಾ ಇದೆಯಾ, ಅಥವಾ ಇಲ್ಲಿ ಸೆಟ್ ಆಗೋದು, ಅವ್ರ ಈ ಭೂಮಿ ಮೇಲೆ ಬಂದು ಇಲ್ಲಿ ಸೆಟ್ ಆಗೋದು ಕಷ್ಟ ಆಗುತ್ತೆ ಆ ಹೈಯರ್ ಸೋಲ್ಸ್ಗೆ. ಈಗ ಬರೋರೆಲ್ಲರೂ ಹೈಯರ್ ಸೋಲ್ಸ್. ಸೊ ಈ ಪಿರಮಿಡ್ ಕೆಳಗಡೆ ಅವ್ರನ್ನ ಮಲಗಿಸಿದಾಗ ಪಿರಮಿಡ್ ನೋಡ್ಕೊಳ್ಳುತ್ತೆ. ಯಾಕಂದರೆ ಅದೊಂದು ಇಂಟೆಲಿಜೆಂಟ್ ಬೀಯಿಂಗ್ ಪಿರಮಿಡ್ ಅನ್ನೋದು. ಸೊ ಈ ಥರ ಚಿಕ್ಕ ಮಕ್ಕಳ ಮೇಲೆ ನಾವು ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದೀವಿ. ಸೊ ಆ ಪಿರಮಿಡ್ ಇಟ್ಟಾಗ ಅವ್ರು ಕಾಮ್ ಆಗಿಬಿಡೋದು, ನೆಗಡಿ ಕೆಮ್ಮಿದ್ರೂ ಹಾಯಾಗಿ ಮಲ್ಕೊಳ್ಳೋದು. ಸೊ ಈ ಥರ ಸಾಕಷ್ಟು ಇದು ಎಕ್ಸ್ಪೀರಿಯನ್ಸಸ್ ಪಿರಮಿಡ್ ಮೇಲೆ ಮಾಡಿದ್ದೀವಿ.
ನಾವು ಯಾವಾಗಲೂ ಪಿರಮಿಡ್ ಬಳಸಿ ಬಳಸಿ ಅಂತ ಹೇಳ್ತೀವಿ. ಒಂದ್ಸತಿ ಪ್ರೆಗ್ನೆನ್ಸಿಯಲ್ಲಿ ಸಿವಿಯರ್ ಹೈ ಎನರ್ಜೀಸ್ ನನಗೆ ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಆ ಪಿರಮಿಡ್ ಕ್ಯಾಪ್ ಜಸ್ಟ್ ತಗೊಂಡು ನನ್ನ ಮೇಲೆ ಇಟ್ಕೊಂಡು ಮಲಗಿದೆ ಅಷ್ಟೇ. ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಅದು ಹೀಲ್ ಆಗ್ಬಿಟ್ಟಿದೆ. ಸೊ ಪಿರಮಿಡ್ನ ನಾವು ಬಳಸ್ಕೋಬೇಕು. ನಮಗೆ ಒಂದು ಟೂಲ್ ಕೊಟ್ಟಿದ್ದಾರೆ ಪತ್ರಿಜಿ. ಸೊ ಪ್ರತಿಯೊಂದಕ್ಕೂ ಆ ಪಿರಮಿಡ್ನ ನಾವು ಬಳಸ್ತಾ ಇದ್ದಾಗ ಇನ್ನಷ್ಟು ಸಿಂಪ್ಲಿಫೈ ಆಗಿಬಿಡುತ್ತೆ ನಮ್ಮ ಒಂದು ಜರ್ನಿ ಅನ್ನೋದು. ಸೊ ಈ ಪಿರಮಿಡ್ಸ್ ಬಗ್ಗೆ ಮಾಡಿದ್ದೀವಿ. ಹಾಗೆಯೇ ಪ್ಲ್ಯಾಂಟ್ಸ್ ಜೊತೆ ಮಾತಾಡ್ತಾ ನಾವು ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದೀವಿ. ಅಂದರೆ ಒಂದು ಪ್ಲ್ಯಾಂಟ್ಗೆ ಥ್ಯಾಂಕ್ ಯು, ಐ ಲವ್ ಯು ಅಂತ ಅದನ್ನು ಪ್ರೀತಿಸ್ತಾ ಇದ್ದಾಗ ಹಿಂಗೆ ಬಾಡಿ ಹೋಗಿರೋ ಗಿಡ ಕೂಡ ನೆಕ್ಸ್ಟ್ ಡೇಗೆ ಫುಲ್ ಫ್ರೆಶ್ ಆಗಿ ಬಂತು ಮ್ಯಾಮ್. ತುಳಸಿ ಗಿಡ ಒಂದಿನ ನಮ್ಮ ಮನೆಗೆ ಯಾರೋ ಒಬ್ಬ ಹುಡುಗಿ ಬಂದ್ಲು, ಮೆಡಿಟೇಟರೇ ಬಂದ್ಬಿಟ್ಟು ಹಾಗೇನೆ ಅಲೋವೆರಾ ಗಿಡ ಎಲೆಯನ್ನ ಹಿಂಗ್ ಕಿತ್ಬಿಟ್ಲು. ನಾವು ಹೆಂಗೆ ಅಂದ್ರೆ ಮಕ್ಕಳ ಜೊತೆ ಮಾತಾಡೋ ತರ ಗಿಡಗಳ ಜೊತೆ ನಾನು ಮಾತಾಡ್ತೀನಿ, ನಾನು ನನ್ನ ಮಗ. ಸೊ ಅಷ್ಟು ಫ್ರೆಶ್ ಆಗಿರುತ್ತೆ ಆ ಗಾರ್ಡನ್ ಅಲ್ಲಿ ಗಿಡಗಳು. ಕೆಲವೇ ಇದ್ರು ಚಿಕ್ಕ ಪ್ಲೇಸ್ ಅಲ್ಲಿ ಹಂಗೆ ಇಟ್ಕೊಳ್ತಾ ಇದ್ದೆ. ಹಂಗೆ ಕಿತ್ಬಿಟ್ಟಿದಾಗ ನೆಕ್ಸ್ಟ್ ಡೇಗೆ ಬಾಡಿ ಹೋಗ್ಬಿಟ್ಟಿದ್ದು ಮ್ಯಾಮ್. ಬ್ರೌನಿಶ್ ಕಲರ್ ಆಗ್ಬಿಟ್ಟಿತ್ತು ಅದು. ನನಗೆ ಏನು ಅಂತ ಅರ್ಥ ಆಗ್ಲಿಲ್ಲ. ಸ್ವಲ್ಪ ಹೊತ್ತ ಆದ್ಮೇಲೆ ಗೊತ್ತಾಯ್ತು, ನಿನ್ನೆ ಹಿಂಗೆ ಒಂದು ಎಳೆ ಕಿತ್ಬಿಟ್ಟಿದ್ದಾಳೆ, ಅದಕ್ಕೆ ಅದು ಆಕ್ಸೆಪ್ಟ್ ಮಾಡಲಿಲ್ಲ ಅಂತ. ಸೊ ಅದಕ್ಕೂ ಫೀಲಿಂಗ್ಸ್ ಇರುತ್ತೆ ಗಿಡಗಳಿಗೂ ಕೂಡ. ಸೊ ಹೋಗಿ ಸಾರಿ ಕಣ್ಣ, ಈ ಸತಿ ಯಾರನ್ನೂ ನಾನು ಇಲ್ಲಿ ತರಿಸಲ್ಲ, ಏನು ಬೇಕಂದ್ರೂ ನಿನ್ನನ್ನು ಕೇಳಿ ನಾವು ಮಾಡ್ತೀವಿ ಅಂತ ಹಂಗೆ ಅದ್ರ ಜೊತೆ ಸ್ಪೆಂಡ್ ಮಾಡಿದಾಗ ಮತ್ತೆ ರಾತ್ರಿಗೆ ಅದೆಲ್ಲ ನಾರ್ಮಲ್ ಆಗೋಯಿತು. ಸೊ ಈ ಥರ ಬ್ಯೂಟಿಫುಲ್ ಮ್ಯಾಮ್. ಆ್ಯಂಡ್ ಆ್ಯನಿಮಲ್ಸ್ ಅನ್ನೋದು ಯಾವ ಥರ ನಮ್ಮ ಥಾಟ್ಸ್ನ ರಿಸೀವ್ ಮಾಡ್ಕೊಳ್ಳುತ್ತೆ ಅನ್ನೋದು ಒಂದು ಬ್ಯೂಟಿಫುಲ್ ಸಾಕಷ್ಟಿದೆ. ಬಟ್ ಒಂದೆರಡು ನಾನು ಹೇಳ್ತೀನಿ. ಒಂದ್ಸತಿ ಏನಾಯ್ತಂದ್ರೆ ನಮ್ಮ ಮನೆ ಮುಂದೆ ಒಂದು ತೆಂಗಿನಕಾಯಿ ಮರ ಇತ್ತು. ಆ ಮರದ ಮೇಲೆ ಹದ್ದು ಗೂಡಿಟ್ಕೊಂಡು ಕೂತ್ಕೊಳ್ತಾ ಇತ್ತು. ಆ ಹೊರಗಡೆ ನಾವು ಆ ಸೈಡ್ಗೆ ಹೋಗಿದ್ರೆ ನಮ್ಮನ್ನ ಫುಲ್ ಅಟ್ಯಾಕ್ ಮಾಡೋ ಥರ ಮಾಡ್ತಾ ಇತ್ತು. ಆ ಚಿಕ್ಕ ಮಗು ಆ ಮರ. ಆ ಟೈಮ್ ಮೇ ಬಿ 3 years ಅಷ್ಟು ಏಜ್ ಇರುತ್ತೆ. ನಾವು ಬಟ್ಟೆ ಹಾಕ್ಬೇಕಂದ್ರೂ ಹೊರಗೆ ಹೋಗ್ಬೇಕು, ಮೇಲೆ ಆ ಸೈಡ್ಗೆ ಹೋಗ್ಬೇಕು, ತಿರ್ಗಾಡ್ಬೇಕು ಅಂದ್ರೆ ಅದೇ ಸೈಡ್ಗೆ ಹೋಗ್ಬೇಕು. ಭಯ ಆಗ್ತಾ ಇದೆ, ತುಂಬಾ ಫೋರ್ಸಿಂದ ಅದು ಬಂದ್ಬಿಡ್ತಾ ಇದೆ. ಸೊ ನಾನು ಬೇಗ ಮನೆಗೆ ಒಳಗೆ ಹೋಗ್ಬಿಟ್ಟು ಒಂದು ಚಿಕ್ಕ ಪಿರಮಿಡ್ ಇತ್ತು, ಆರ್ಗಾನ್ ಪಿರಮಿಡ್, ಅದನ್ನ ಇಟ್ಕೊಂಡು ನಾನು ಹದ್ದು ಜೊತೆ ಮಾತಾಡಿದೆ. ನೋಡಿ, ನಾವು ನಿನ್ನ ಫ್ರೆಂಡ್ಸ್, ನಾವು ನಿಮ್ಗೆ ಯಾವ ಹಾನಿನೂ ಡ್ರೀಮ್ನಲ್ಲಿ ಕೂಡ ತಲುಪಿಸೋದಿಲ್ಲ. ಯಾಕಂದ್ರೆ ನಾವು ನಿನ್ನ ಫ್ರೆಂಡ್ಸ್. ನಿನಗೆ ನಿನ್ನ ಚಿಕ್ಕ ಮರಿಗೆ ಏನೂ ಹಾನಿ ಆಗಲ್ಲ, ನೀನು ಖುಷಿಯಾಗಿರ್ತೀಯ, ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ನಾನು ಒಂದು 5 minutes ಧ್ಯಾನ ಮಾಡಿದ್ದೀನಿ ಮ್ಯಾಮ್. ನೆಕ್ಸ್ಟ್ ಡೇಯಿಂದ ಆ ಹದ್ದು ನಮ್ಮನ್ನು ಏನೂ ಮಾಡಿಲ್ಲ. ಟೆರೆಸ್ ಮೇಲೆ ಹೋಗಿ ಆಟ ಆಡ್ಕೊಳ್ತಾ ಇದ್ದೀವಿ, ಬಟ್ ಬೇರೆಯವ್ರು ಬಂದರೆ ಮಾತ್ರ ಅದು ಬಿಡ್ತಾ ಇಲ್ಲ. ಇನ್ನೊಬ್ಬರನ್ನಂತೂ ಕಣ್ಣಲ್ಲಿ ಚುಚ್ಚೆ ಬಿಟ್ಟಿತ್ತು. ಅವ್ರು ಮಾಂಸಾಹಾರ ತಿಂತಾರೆ. ಸೊ ನಿಜವಾಗ್ಲೂ ಭಯಾನಕವಾಗಿರ್ತಾ ಇತ್ತು ಮ್ಯಾಮ್ ನಮ್ಮ ಲೈಫು. ಅದು ಹಂಗೆ ಬರ್ತಾ ಇದ್ರೆ ಭಯ ಆಗ್ಬಿಡತ್ತೆ. ಸೊ ಅದು ತುಂಬ ಫೋರ್ಸ್. ಅಂದರೆ ಆ ಮಕ್ಕಳನ್ನ ಏನು ಮಾಡ್ತಾರೋ ಅನ್ನೋ ಭಯದಿಂದ ಅದು ಕಾಪಾಡ್ಕೊತಾ ಇದೆ. 4 ತಿಂಗಳು ಅದಾಗತ್ತೆ ದೊಡ್ಡದಾಗಿ, ಅದು ಹಾರೋವರೆಗೂ ಕಷ್ಟ ಅಲ್ವಾ, ಪ್ರತಿನಿತ್ಯ ಓಡಾಡೋದು. ಬಟ್ ಅವುಗಳ ಜೊತೆ ನಾವು ಕಮ್ಯುನಿಕೇಟ್ ಮಾಡಿದಾಗ ಬ್ಯೂಟಿಫುಲ್ ಆಗಿ ರೆಸ್ಪಾಂಡ್ ಮಾಡುತ್ತೆ ನಾವು ಆ್ಯನಿಮಲ್ಸ್. ಒಂದ್ಸತಿ ಹಾಗೇನೆ ಒಂದು ಡಾಗ್, ಒಂದು ಚಿಕ್ಕ ಮರಿ, ನಾಯಿ ಮರಿ, ಅದರ ಜೊತೆ ನಾನು ಇಬ್ಬರು ಆಟ ಆಡ್ಕೊಂಡು ಅಲ್ಲಿ ಇಟ್ಬಿಟ್ಟಿದ್ವಿ. ಇನ್ನೊಂದು ಮಗು ಬಂದು ಆ ಚಿಕ್ಕ ಮರಿಯನ್ನ ಎತ್ಕೊಂಡು ಹೋಗ್ತಾ ಇತ್ತು. ಇನ್ನ ಒಂದೇ ಸಮ 15 ನಾಯಿಗಳು ಬಂದ್ಬಿಟ್ಟಿತ್ತು. ಅಮರ ಚಿಕ್ಕವನು ತುಂಬಾ, ನಾನು ಆ ಹುಡುಗಿ ಅಮರ. ಏನ್ ಮಾಡ್ಬೇಕು ಭಯ ಅನ್ಸ್ಬಿಟ್ಟಿದೆ ನನಗೆ ಒಂದು ಕ್ಷಣ. ಬಟ್ ನಾನು ಆ ಟೈಮಲ್ಲಿ ಕೂಡ ಅವುಗಳ ಜೊತೆ ನಾನು ಕಮ್ಯುನಿಕೇಟ್ ಮಾಡಿದ್ದೀನಿ. ನಾನು ಏನು ಮಾಡಲ್ಲ, ಒಳಗೆ ಅನ್ಕೊಂಡೆ ಒಂದು ಸೆಕೆಂಡ್, ನಾನು ನಿಮ್ಮನ್ನು ಏನು ಹಾರ್ಮ್ ಮಾಡಲ್ಲ, ನಿಮ್ಮ ಮಗು ಸೇಫ್ ಆಗಿರುತ್ತೆ, ನಾನು ಬಿಡಲ್ಲ ಅವ್ರು ಕರ್ಕೊಂಡು ಹೋಗ್ಲಿಕ್ಕೆ, ದಯವಿಟ್ಟು ಕ್ಷಮಿಸಿ ಇದಕ್ಕೆ ಅಂತ ಹೇಳಿದಾಗ ನಿಧಾನಕ್ಕೆ ಕಾಮಾಗಿದೆ. ಇಲ್ಲ ಅಂದ್ರೆ ಹಂಗೆ ಬಂದ್ಬಿಡ್ತಾ ಇದೆ. 15 ನಾಯಿಗಳು ನಮ್ಮ ಮೇಲೆ ಬಂದ್ಬಿಡ್ತದೆ. ಒಂದ್ಸತಿ ಅವ್ ಬಂದ್ಬಿಟ್ರೆ ಏನು ಮಾಡಕ್ಕಾಗಲ್ಲ. ಅದೇ ನಾವು ಭಯ, ಅವೇರ್ನೆಸ್ ಇಲ್ಲದೆ ಭಯ ಒಳಗೆ ಹೋಗ್ಬಿಟ್ರೆ ಮುಗ್ದೋಯ್ತು. ಸೊ ಧ್ಯಾನ ಇದೆಲ್ಲ ಕಲಿಸ್ತಾ ಇದೆ ನಮ್ಗೆ. ಅಂಡ್ ನಾವು ಕಲ್ತಿರೋದನ್ನ ಪ್ರಾಕ್ಟೀಸ್ ಮಾಡಬೇಕು, ಮಕ್ಕಳಿಗೂ ತೋರಿಸ್ಬೇಕು.
ಸೊ ಅಮರಾಗೆ ಯಾವ ಪ್ರಾಣಿ ಅಂದ್ರೂ ಭಯ ಇರಲ್ಲ, ಹ್ಯಾಪಿಯಾಗಿ ಹೋಗ್ತಾನೆ, ಆಟ ಆಡ್ತಾನೆ, ಮಾತಾಡ್ತಾ ಇರ್ತಾನೆ ಅವುಗಳ ಜೊತೆ. ಸೊ ಇದೊಂದು ಅನುಭವ. ಹಾಗೇನೆ ರೈಸ್ ಜೊತೆ ನಮ್ಮ ಥಾಟ್ಗೆ, ನಮ್ಮ ಮಾತಿಗೆ ಎಷ್ಟು ಪವರ್ ಇದೆ ಅಂತ ನಾವು ಯಾವಾಗಲೂ ಹೇಳ್ತಾನೆ ಇರ್ತೀವಿ ಸೆಷನ್ಸ್ ಅಲ್ಲಿ. ಸೊ ಇದು ತೋರಿಸ್ಬೇಕು ಮಕ್ಕಳಿಗೆ ಅಂತ ರೈಸ್ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ. ಸೊ ಒಂದು ರೈಸ್ ಟಿನ್ನಲ್ಲಿ ಕುಕ್ಡ್ ರೈಸ್ನ ಇಟ್ಟಿದ್ದೀವಿ, ಫ್ರೆಶ್ ಆಗಿ ಕುಕ್ ಮಾಡಿರುವಂಥ ರೈಸ್ನ ಇಟ್ಬಿಟ್ಟು ಒಂದ್ರ ಮೇಲೆ ಪಾಸಿಟಿವ್ ವರ್ಡ್ಸ್ನ ಬರೆದಿದ್ದೀವಿ. ಐ ಲವ್ ಯು, ಯು ಆರ್ ಅಮೇಝಿಂಗ್, ಯು ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. ಈ ಥರ ನಮಗೇನು ಸಕಾರಾತ್ಮಕವಾದ ಪದಗಳು ಬರುತ್ತೋ ಅವುಗಳನ್ನು ಬರೆದಿದ್ದೀವಿ. ಇನ್ನೊಂದು ಮೇಲೆ ತುಂಬ ಬೈಗಳು ಎಲ್ಲ ಅದರ ಮೇಲೆ ಬರೆದಿದ್ದೀವಿ. ಆ್ಯಂಡ್ 15 ದಿವಸ 1 ವೀಕ್, ನಾವು 1 ಮಂತ್ ಮಾಡಿದ್ದೀವಿ ಇದನ್ನು. 1 ವೀಕ್ ಇದನ್ನು ಎರಡೂ ಕೂಡ ಡಿಫ್ರೆಂಟ್ ರೂಮ್ಸಲ್ಲಿ ಇಟ್ಟಿದ್ದೀವಿ. ಅಂದರೆ ಆ ರೂಮಲ್ಲಿ ಒಂದು ಕಾರ್ನರ್ಗೆ ಅದು, ಇದು ಇನ್ನೊಂದು ಕಾರ್ನರ್. ಸೊ ಪ್ರತಿನಿತ್ಯ ಪಾಸಿಟಿವ್ ವರ್ಡ್ಸ್ ಬರೆದಿರೋ ಆ ಟಿನ್ ಹತ್ರ ಹೋಗಿ ಪಾಸಿಟಿವ್ ವರ್ಡ್ಸ್ ಹೇಳ್ತಾ ಬಂದಿದ್ದೀವಿ, ಇನ್ನೊಂದಕ್ಕೆ ನೆಗೆಟಿವ್ ವರ್ಡ್ಸ್. ಸೊ ಈ ಥರ 1 ವೀಕ್ ಮಾಡಿದಾಗ ಆ ನೆಗೆಟಿವ್ ವರ್ಡ್ಸ್ ಕೊಟ್ಟಿರೋ ಬಾಟಿಲ್ ಕಪ್ಪಗಾಗ್ಬಿಟ್ಟಿದೆ, ರೈಸ್ ಮೇಲೆ ಫಂಗಸ್ಸು ಕಪ್ಪಗಾಗ್ಬಿಟ್ಟಿದೆ. ಬಟ್ ಈ ಪಾಸಿಟಿವ್ ವರ್ಡ್ಸ್ ಹೇಳಿರೋ ಟಿನ್ನಲ್ಲಿ ಏನೂ ಆಗಲಿಲ್ಲ. ಹಂಗೆ ರೈಸ್ ಸ್ವಲ್ಪ ಲೈಟ್ ಯೆಲ್ಲೋಯಿಶ್ ಆಗಿ ಕಾಣ್ತಾ ಇತ್ತೆ ಬಿಟ್ಟು ತುಂಬ ಕಡಿಮೆ. ಅದು ಕೂಡ ಇನ್ನು 15 ಡೇಸ್ಗೆ ಅದು ನೋಡೋಕೆ ಆಗ್ತಾ ಇಲ್ಲ, ಅಷ್ಟು ಕಪ್ಪಗಾಗೋಯ್ತು ಆ ನೆಗೆಟಿವ್ ವರ್ಡ್ಸ್ ಹೇಳಿರೋ ಒಂದು ಟಿನ್. ಸೊ ಆಗ ಮಕ್ಕಳಿಗೆ ಅಂದಲ್ಲ, ಹೆಚ್ಚು ನಮಗೇನೆ ಬೇಕದು, ಮಕ್ಕಳಿಗಿಂತ ಕೂಡ. ಸೊ ಇನ್ನಷ್ಟು ಅವೇರ್ನೆಸ್ ಜಾಸ್ತಿ ಆಗಿದೆ. ಅಮ್ಮೋ, ನಾವು ಯಾವಾಗಲೂ ಮಕ್ಕಳನ್ನ ಬೈತಾ ಇರ್ತೀವಿ ಅಥವಾ ನಮ್ಮನ್ನು ನಾವು ಬೈಕೊಳ್ತಾ ಇದ್ದೀವಿ ಅಂದರೆ ಹೆಂಗೆ ನಮ್ಮ ಎನರ್ಜಿ ಸಿಸ್ಟಮ್ ಒಳಗೆ ಎಷ್ಟು ಹಾಳಾಗುತ್ತೆ ಅನ್ನೋದು ಪ್ರಾಕ್ಟಿಕಲ್ ಆಗಿ ನೋಡಿದ್ದೀವಿ ನಾವು. ಈ ಥರ ಥಾಟ್ ಲೆವೆಲಲ್ಲಿ ನಾವು ಕಮ್ಯುನಿಕೇಟ್ ಮಾಡೋದು ಒಂದು ಅದ್ಭುತವಾದ ವಿಷಯ ಮ್ಯಾಮ್. ವರ್ಡ್ಸ್ ಒಂದು ಕಡೆ, ಇನ್ನೊಂದು ಕಡೆ ಥಾಟ್ಸ್. ಹಾಗೇನೆ ನಾವು ಮಕ್ಕಳಿಗೆ ಹೇಳಲಾರದಂಥ ವಿಷಯಗಳು ಥಾಟ್ ಮುಖಾಂತರ ಕಳಿಸ್ಬೋದು, ಆಗ ಸೋಲ್ ರಿಸೀವ್ ಮಾಡ್ಕೊಳ್ಳುತ್ತೆ. ಸೊ ಇಂಥ ಎಕ್ಸ್ಪೆರಿಮೆಂಟ್ಸ್ ನಾನು ಮಾಡ್ತಾನೆ ಇರ್ತೀನಿ ಮ್ಯಾಮ್. ಒಬ್ಬ ಹುಡುಗ ತುಂಬ ಕಾಟ ಕೊಡ್ತಾ ಇದ್ದ. ಸೊ ಆಗ ಅವನಿಗೆ ನಾನು ಬಾಯಲ್ಲಿ ಹೇಳಿದರೂ ಕೇಳಲ್ಲ. ಸೊ ಥಾಟ್ ಲೆವೆಲಲ್ಲೇ ಕಳಿಸಿದೆ, ನೀನೊಂದು ಅದ್ಭುತವಾದ ಆತ್ಮ, ನಿನ್ನ ಒಂದು ಸಿಚುವೇಶನ್ಸಿಂದ ನೀನು ಹಾಗಾಗಿರ್ಬೋದು, ನೀನು ತುಂಬ ಸಹಕಾರ ಮಾಡ್ತಾ ಇದೀಯಾ. ಈ ಥರ ನಾನು ಅವನಿಗೆ ಆ ಮೆಸೇಜಸ್ ಕಳಿಸಿದಾಗ ನೆಕ್ಸ್ಟಿಂದ ತುಂಬ ಫ್ರೆಂಡ್ಲಿಯಾಗಿ ಆಗ್ಬಿಟ್ಟಿದ್ದ. ಸೊ ಈ ಥರ ಡೇ ಇನ್ ಡೇ ಔಟ್ ಪ್ರತಿಯೊಂದು ನಾವು ಸ್ಪಿರಿಚುವಲ್ ಸೈನ್ಸಲ್ಲಿ ಏನು ಕಲಿತೀವೋ ನಾವು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾನೆ ಇದೀವಿ ನಾವು. ಓಕೆ ಓಕೆ, ಅಂದ್ರೆ ಏನು ನಾವು ತಿಳ್ಕೊಂಡಿದ್ದೀವಿ ಅದನ್ನ ನಾವು ಪ್ರಾಕ್ಟಿಕಲ್ ಆಗಿ ಪ್ರಯೋಗಾತ್ಮಕವಾಗಿ ಅದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು ಕೂಡ ತುಂಬಾ ಮುಖ್ಯ ಅನ್ನೋದು ನಿಮ್ಮ ವಿಚಾರಗಳಿಂದ ಅರ್ಥ ಆಗಿರ್ತಕ್ಕಂಥ. ಈ ಒಂದು ಪ್ರಯೋಗಗಳಿಂದ ನಮ್ಮ ಆಲೋಚನೆಗಳು ಎಷ್ಟು ಸ್ಪಷ್ಟವಾಗಿರ್ಬೇಕು, ಎಷ್ಟು ಸ್ವಚ್ಛವಾಗಿರ್ಬೇಕು, ಹೇಗಿರ್ಬಾರ್ದು ಎಲ್ಲ ಕೂಡ ಅರ್ಥ ಆಗ್ತಾ ಇರುವಂತದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಯೋಗಗಳು ಮೇಡಮ್ ನೀವು ತಿಳಿಸಿರ್ತಕ್ಕಂಥದ್ದು. ಹಾಗಾದ್ರೆ ಈ ಒಂದು ಆಲೋಚನೆಗಳನ್ನ, ಅಂದ್ರೆ ನಮ್ಮ ಪಾಸಿಟಿವ್ ಥಾಟ್ಸ್ ಇಂದ ನಾವು ಮನುಷ್ಯರನ್ನು ಕೂಡ ಬದಲಾಯಿಸಬಹುದು ಅನ್ನೋದಕ್ಕೆ ಎಕ್ಸಾಂಪಲ್ ಅನ್ನ ಕೊಟ್ರಿ. ಇದಕ್ಕೆ ಸಂಬಂಧಪಟ್ಟಾಗ ಮತ್ತಷ್ಟು ಏನಾದ್ರು ವಿಚಾರಗಳು ಹೇಳ್ಬೋದು? ವ್ಯಕ್ತಿಗಳಲ್ಲಿ ಬದಲಾವಣೆ ಬಂದಿರ್ತಕ್ಕಂಥದ್ದು. ಎಸ್ ಮ್ಯಾಮ್, ತುಂಬಾ ಇದೆ. ನಾನು ಇದು ರೆಗ್ಯುಲರ್ಲಿ ಬಳಸ್ತಾನೆ ಇರ್ತೀನಿ. ಹೆಚ್ಚು ನಾನು ಬಾಯಿಂದ ಹೇಳಲ್ಲ, ಥಾಟ್ ಮುಖಾಂತರನೇ ನಾನು ಕಳಿಸ್ತಾ ಇರ್ತೀನಿ. ನನ್ನ ಕಂಪನಿಯಲ್ಲಿ ಬಾಸ್ ತುಂಬ ಒಂಥರ ಸ್ಟ್ರಿಕ್ಟು, ಎಷ್ಟು ಮಾಡಿದರೂ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಸೊ ಆಗ ನಾನು ಏನು ಮಾಡಿದೆ ಅಂದರೆ ಅವ್ರಿಗೆ ಥಾಟ್ ಲೆವೆಲಲ್ಲಿ ನಾನು ಹೇಳಿದೆ, ಓಕೆ ಏನಿದ್ರು ನಾನು ಕಲೀಲಿಕ್ಕೆ ಸಿದ್ಧವಾಗಿದ್ದೀನಿ, ಪ್ಲೀಸ್ ಕೋಆಪರೇಟ್ ಮಾಡಿ, ಥ್ಯಾಂಕ್ ಯು ಸೋ ಮಚ್ ಅಂತ ನಾನು ಅವ್ರಿಗೆ 1 ವೀಕ್ ಹೀಗೆ ಮೆಡಿಟೇಷನ್ ಮಾಡೋ ಮುಂದೆ ಹೇಳಿಬಿಟ್ಟು ಹಾಗೆ ಧ್ಯಾನಕ್ಕೆ ಕೂತ್ಕೊಳ್ತಾ. ಸೊ 1 ವೀಕ್ ಆದಮೇಲೆ ಅವರಲ್ಲಿ ಎಷ್ಟು ಟ್ರಾನ್ಸ್ಫಾರ್ಮೇಷನ್ ಬಂದಿದೆ ಅಂದರೆ ಏನಿದ್ರು ನನಗೆ ಹೇಳ್ಕೊಳ್ಳೋದು ಶುರು ಮಾಡಿದ್ರು. ಮುಂಚೆ ಬೈಯೋದು, ಇದೂ ಗೊತ್ತಿಲ್ಲ ನಿನಗೆ, ಅದೂ ಗೊತ್ತಿಲ್ಲ ಅಂತ. ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೋ ನನಗೆ ಕೂಡ ಹೇಳಲ್ಲ, ಸುಮ್ಮನೆ ಬೈತಾನೆ ಇರ್ತಾರೆ. ಅಂಥ ಒಂದು ಮೆಂಟಾಲಿಟಿ, ಒಬ್ರೊಬ್ರದ್ದು ಒಂದೊಂದು ಥರ ಮೆಂಟಾಲಿಟೀಸ್ ಅಲ್ವಾ. ಸೊ ಆ ಥರ ಹೇಳ್ತಾ ಇದ್ದ. ಬಟ್ ಯಾವಾಗ ನನ್ನ ಥಾಟ್, ನನ್ನ ಎನರ್ಜಿ ಅದೇ ಕಳಿಸ್ತಾ ಇದ್ದೀನಲ್ವಾ, ಪಾಸಿಟಿವ್ ವೈಬ್ರೇಷನ್,
ಸೊ ಆ ಸಿಚುವೇಶನ್ನೇ ಚೇಂಜ್ ಆಗೋಯ್ತು. ಸ್ವಲ್ಪ ದಿನಗಳಿಗೆ ನಮ್ಮ ಕಂಪನಿಯಲ್ಲಿ ಆ ಪಾಸಿಟಿವ್ ಎನ್ವಿರಾನ್ಮೆಂಟ್ ಬಂದ್ಬಿಟ್ಟಿತ್ತು. ಮುಂಚೆ ಅಳ್ತಾ ಇದ್ದೆ ನಾನು. ಎಲ್ಲರೂ ಜೆಂಟ್ಸೇ, ನಾನೊಬ್ಳೇ ಲೇಡಿ, ಎಲ್ಲರೂ ಒಂಥರ ಇರ್ತಾ ಇದ್ರು. ಬಟ್ ಓಕೆ, ನಾನು ಥಾಟ್ ಪವರ್ ಬಗ್ಗೆ ತಿಳ್ಕೊಂಡೆ. ಯಾಕೆ ನಾನು ಇದು ಪ್ರಯೋಗ ಮಾಡಬಾರ್ದು, ಯಾಕೆ ನಾನು ಅಳಬೇಕು, ನನ್ನ ಸಿಚುವೇಶನ್ಸ್ ನಾನೇ ಕ್ರಿಯೇಟ್ ಮಾಡ್ಕೊಳ್ಳೋಣ ಅಂತ ನಾನು ಧ್ಯಾನ ಮಾಡೋದು, ಸಕಾರಾತ್ಮಕ ಯೋಚನೆಗಳು ಕಳಿಸೋದು. ಅವ್ರು ಏನಂದ್ರು ನಾನು ರಿಯಾಕ್ಟ್ ಆಗದೆ ಕೆಲವು ದಿನಗಳು ಮಾಡಿದಾಗ ನನ್ನ ಎನ್ವಿರಾನ್ಮೆಂಟ್ ಎಲ್ಲ ನನಗೆ ಹೆಂಗ್ ಬೇಕೋ ಹಂಗೆ ಕ್ರಿಯೇಟ್ ಆಗ್ಬಿಟ್ಟಿದೆ ಮ್ಯಾಮ್. ಸೊ ನಮ್ಮ ಥಾಟ್ ಅಲ್ಲಿ ನಮಗೆ ಯಾವ ತರ ಪ್ರಪಂಚ ಬೇಕೋ ಅದು ಕ್ರಿಯೇಟ್ ಮಾಡ್ಕೋಬೇಕು ನಾವು. ಬಟ್ ನಾವೇನ್ ಮಾಡ್ತೀವಿ, ನಮ್ಗೆ ಏನ್ ಬೇಡವೋ ಅದನ್ನ ಕಳಿಸ್ತಾ ಇದೀವಿ. ಇವ್ನು ಯಾವಾಗ್ಲೂ ಹಿಂಗೇನೆ, ಇವನು ಏನು ನನಗೆ ಹೆಲ್ಪ್ ಮಾಡಲ್ಲ, ನನಗೆ ಯಾವ ಸಪೋರ್ಟು ಇಲ್ಲ, ನಾನು ಒಬ್ಬಳೇ ಆಗ್ಬಿಟ್ಟಿದ್ದೀನಿ. ನಮ್ಗೆ ಏನ್ ಬೇಡವೋ ಅದನ್ನೇ ನಾವು ನಮ್ಮ ಕಷ್ಟಗಳಿಗೆ ನಾವು ಎನರ್ಜಿ ಇನ್ನ ಕೊಡ್ತಾ ಇದೀವಿ. ಬಟ್ ನಮ್ಗೆ ಒಂದು ಕ್ಷಣ ನಾವು ಯೋಚಿಸಿ ನನಗೆ ಏನ್ ಬೇಕು ಅದರ ಕಡೆ ನಾವು ಗಮನ ಕೊಟ್ಟಾಗ, ಅದಕ್ಕೆ ನಾವು ಎನರ್ಜಿ ಕೊಟ್ಟಾಗ ನಮ್ಮ ರಿಯಾಲಿಟಿ ಚೇಂಜ್ ಆಗುತ್ತೆ, ನಮ್ಮ ಫ್ಯಾಮಿಲಿ ಚೇಂಜ್ ಆಗುತ್ತೆ, ಪ್ರತಿಯೊಂದು ಚೇಂಜ್ ಆಗುತ್ತೆ. ನಮ್ಮ ಸುತ್ತಮುತ್ತಲಿರೋರು ನಮಗೆ ಕೋಪರೇಟ್ ಮಾಡೋದು ಶುರು ಮಾಡ್ತಾರೆ. ಒಬ್ರು ಲೇಡಿ ಕಾಲ್ ಮಾಡಿದ್ರು, ನನ್ನ ತಾಯಿ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಬಟ್ ನನಗೆ ಒಂದೊಂದ್ಸತಿ ನನಗೆ ಒಂಟಿ ಆಗ್ಬಿಟ್ಟಿದ್ದೀನಿ ಅಂತ ನನಗೆ ಅನಿಸ್ತಾ ಇರುತ್ತೆ ಅಂತ ಹೇಳಿದ್ರು. ನಾನು ಒಂದೇ ಹೇಳಿದೆ, ನಿನ್ಗೇನ್ ಬೇಕು, ಸಪೋರ್ಟ್ ಬೇಕು ತಾನೇ. ತಾಯಿಯಿಂದ ಬಂದ್ರೆ ಏನು, ಇನ್ನೊಬ್ಬರಿಂದ ಬಂದ್ರೆ ಏನು, ಯಜಮಾನ್ರಿಂದ ಬಂದ್ರೆ ಏನು, ನೀನು ಈ ತರ ಸಕಾರಾತ್ಮಕವಾಗಿ ನನಗೆ ಯೂನಿವರ್ಸ್ ಏನ್ ಬೇಕೋ ಸಪೋರ್ಟು ಅದು ಕೊಡ್ತಾ ಇದೆ, ಥ್ಯಾಂಕ್ ಯು ಅಂತ ಮನಸ್ಫೂರ್ತಿಯಾಗಿ ಹೇಳ್ಕೊ. ಈ ತರ ಒಂದು 21 days ಮಾಡಿ ನನಗೆ ಹೇಳಿ ಅಂದಾಗ ಅವ್ರು ಮತ್ತೆ ನನಗೆ ಕಾಲ್ ಮಾಡಿದ್ರು. ನಾವು ಈಗ ನನ್ನ ಲೈಫಲ್ಲಿ ನನಗೆ ಎಷ್ಟು ಸಪೋರ್ಟ್ ಬೇಕೋ ಅದಕ್ಕಿಂತ ಹೆಚ್ಚೇ ನನಗೆ ಯೂನಿವರ್ಸ್ ಕೊಡ್ತಾ ಇದೆ. ನನ್ನ ಯಜಮಾನ್ರ ಮುಖಾಂತರ, ನನ್ನ ಫ್ರೆಂಡ್ಸ್ ಮುಖಾಂತರ ನನಗೆ ಆ ಸಪೋರ್ಟ್ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ಈ ತರ ಸಾಕಷ್ಟು ಅನುಭವಗಳು ನಾವು ಕೇಳ್ತಾನೆ ಇರ್ತೀವಿ. ಮೇಡಮ್, ಇವಾಗ ಇಷ್ಟೆಲ್ಲ ವಿಚಾರಗಳು ಹೇಳಿದ್ರಲ್ವಾ, ಥಾಟ್ ಪವರ್ ಇಂದ ನಮ್ಗೆ ಏನ್ ಬೇಕೋ ಅದನ್ನ ನಾವು ಕ್ರಿಯೇಟ್ ಮಾಡ್ಕೋಬಹುದು ಅಂತ. ಒಂದು ಸಂದರ್ಭದಲ್ಲಿ ಪತ್ರಿಕೆಯವರು ಒಂದು ವಿಚಾರ ಹೇಳಿದ್ದಾರೆ, ನಾವ್ ಏನು ಬೇಕು ಅಂತ ಕೇಳ್ಕೊಳ್ಳೋದು ಬೇಡ, ಧ್ಯಾನಕ್ಕೆ ನಮ್ಗೆ ಏನ್ ಬೇಕೋ ಅನ್ನೋದು ಅದಕ್ಕೆ ಗೊತ್ತಿದೆ, ನಮ್ಗೆ ಏನ್ ಬೇಕೋ ಅದು ಕೊಡುತ್ತೆ. ಧ್ಯಾನದಿಂದ ಆರೋಗ್ಯ, ಸಂಕಲ್ಪಗಳು ಇಟ್ಕೋಬೇಕಾಗಿಲ್ಲ. ಧ್ಯಾನದಿಂದ ಆರೋಗ್ಯ ಬೇಕಾ, ಆರೋಗ್ಯ ಬರುತ್ತೆ. ಮದ್ವೆ ಆಗ್ಬೇಕಾ, ಮದ್ವೆ ಆಗುತ್ತೆ. ಮಕ್ಳು ಬೇಕಾ, ಮಕ್ಳಾಗ್ತಾರೆ. ಮತ್ತೊಂದು ಮಗದೊಂದು ಬೇಕಾ, ಎಲ್ಲರೂ ನಿಮ್ಗೆ ಸಿಗುತ್ತೆ. ನೀನೇನು ಕೇಳ್ಕೋಬೇಡ, ನೀನ್ ಸುಮ್ನೆ ಧ್ಯಾನ ಮಾಡು, ಧ್ಯಾನದ ಜೊತೆ ಇರು ಅಂತ ಹೇಳ್ತಾರೆ. ಮತ್ತೆ ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು? ಎಸ್ ಮ್ಯಾಮ್. ಸೊ ನಾವು ಇಲ್ಲಿ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಕಾರಾತ್ಮಕವಾದ ಯೋಚನೆಗಳು ಮಾಡಬೇಡಿ, ನಿಮ್ಗೆ ಏನ್ ಬೇಕೋ ಅದನ್ನ ಯೋಚಿಸಿ ಅಂತ ಇದ್ದೀನಿ. ಥಾಟ್ ಅಂದ್ರೆ ನನಗೇನೋ ದುಡ್ಡು ಬೇಕು ಇಂಥದ್ದಲ್ಲ. ಅದು ಇಟ್ಕೊಂಡ್ರೆ ಮತ್ತೆ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡ್ಲೇಬೇಕಾಗತ್ತೆ. ನನಗೆ ಆ ತರ ಯಾವ ಒಂದು ಕೋರಿಕೆಗಳನ್ನೋದು ಧ್ಯಾನ ಶುರು ಮಾಡಿದಾಗಿಂದ ಕೂಡ ಇಲ್ಲ. ಥಾಟ್ ಬಳಸಿ ಏನೋ ಸಾಧಿಸ್ಬೇಕು ಅಂತ. ಬಟ್ ಏನೇನಕ್ಕೆ ನಾವು ನೆಗೆಟಿವ್ ಥಾಟ್ ಕೊಡ್ತಾ ಇದೀವೋ, ನೆಗೆಟಿವ್ ಬದಲು ಪಾಸಿಟಿವ್ ಆಗಿ ನಾವು ಕನ್ವರ್ಟ್ ಮಾಡ್ಕೊಳ್ತಾ ಇದೀವಿ ಅಷ್ಟೇ, ಬಿಟ್ಟು ನಾವು ಕೋರಿಕೆಗಳನ್ನ ಕೋರ್ತಾ ಇಲ್ಲ. ಪತ್ರಿ ಸರ್ ಏನ್ ಹೇಳಿದ್ರು ಅಂದ್ರೆ, ನನಗೆ ಧ್ಯಾನ ಮಾಡಿದ್ರೆ ದುಡ್ಡು ಬೇಕು ಅಥವಾ ಮಕ್ಕಳಾಗ್ಬೇಕು ಇಂಥದ್ದೇನು ಇಟ್ಕೋಬೇಡಿ. ಯಾಕಂದ್ರೆ ನಮಗೇನ್ ಬೇಕೋ ಆ ಯೂನಿವರ್ಸ್ಗೆ ಚೆನ್ನಾಗಿ ಗೊತ್ತು ನಮ್ಗಿಂತ. ಅದು ಓಕೆ ಮೇಡಮ್, ಹಾಗಾದ್ರೆ ಈಗ ನಿಮ್ಮ ಬಾಸ್ ತುಂಬಾ ಕಿರಿಕ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ನೀವು ಪಾಸಿಟಿವ್ ಅಫರ್ಮೇಶನ್ಸ್ ಅನ್ನ ಮನಸ್ಸಿನಲ್ಲಿ ಹೇಳ್ಕೊಂಡು, ಅಂದ್ರೆ ಪಾಸಿಟಿವ್ ಅನ್ನ ಕೊಟ್ಟು ಅವರು ಬದಲಾಗೋ ಹಾಗೆ ಮಾಡಿದ್ರು. ಅದೇ ರೀತಿಯಾಗಿ ನಾವು ನಮ್ಮ ಕುಟುಂಬದಲ್ಲಿ ನಮ್ಮ ಪತಿ, ನಮ್ಮ ಅತ್ತೆ ಮಾವ, ನಮ್ಮ ಮಕ್ಕಳು ಅಥವಾ ಇನ್ಯಾರಾದ್ರೂ ಸರಿ, ಅವನ್ನೆಲ್ಲರೂ ಕೂಡ ಅದೇ ರೀತಿಯಾಗಿ ಬದಲಾಯಿಸ್ಕೋಬಹುದು. ಖಂಡಿತ ಮ್ಯಾಮ್, ನಾನೇನ್ ಅದೇ ಹೇಳ್ತಾ ಇದ್ದೀನಿ. ನಾವು ನಮ್ಮ ಕಡೆಯಿಂದ ಸಕಾರಾತ್ಮಕ ಯೋಚನೆಗಳು ಕಳಿಸೋಣ, ನೆಗೆಟಿವ್ ಬೇಡ. ನೆಗೆಟಿವ್ ಕಳಿಸ್ತಾ ಇದ್ದಾಗ ಅದೇ ಕ್ರಿಯೇಟ್ ಆಗುತ್ತೆ. ನನ್ನ ಪತಿ ನನ್ಗೆ ಯಾವುದಕ್ಕೂ ಸಹಕಾರ ಕೊಡಲ್ಲ, ಏನೂ ಸಪೋರ್ಟ್ ಕೊಡಲ್ಲ ಅಂತಾನೆ ಹೇಳ್ತಾ ಇದ್ರಿ, ಯಾವ್ದಕ್ಕೆ ನಾವು ಬಲ ಕೊಡ್ತಾ ಇದೀವಿ? ನೆಗೆಟಿವ್ಗೆ ಅಲ್ವಾ? ನಮ್ಗೆ ಬೇಡದೇ ಇರೋದಕ್ಕೆ ತಾನೇ ನಾವು ಬಲ ಕೊಡ್ತಾ ಇದೀವಿ. ಅದು ಬೇಡ, ನಿಮ್ಗೆ ಏನ್ ಬೇಕೋ, ನನ್ನ ಪತಿ ನನಗೆ ಸಹಕಾರ ಕೊಡ್ತಾ ಇದ್ದಾರೆ, ನನ್ನ ಎಲ್ಲಾ ಕೆಲಸಗಳಿಗೆ, ನನ್ನ ಧ್ಯಾನ ಪ್ರಚಾರಕ್ಕೆ ಪೂರ್ತಿ ಸಹಕಾರ ಕೊಡ್ತಾ ಇದ್ದಾರೆ, ಥ್ಯಾಂಕ್ ಯು ಅಂತ ಅನ್ಕೊಳ್ಳಿ. ಅದು ಕೂಡ ವರ್ಷಾನ್ಗಟ್ಲೆ ಬೇಕಾಗಿಲ್ಲ, ಕೆಲವು ಸತಿ ಅನ್ಕೊಳ್ಳಿ. ನಿಮ್ಗೆ ನೆಗೆಟಿವ್ ಥಾಟ್ ಬಂದಾಗ ಅನ್ಕೊಳ್ಳಿ ಸಾಕು.
ಏನೂ ಇಲ್ಲದೆ ನೀವು ಎಂಟಿ ಸ್ಟೇಟಲ್ಲಿ ಇದ್ರೆ ದಟ್ಸ್ ವಂಡರ್ಫುಲ್, ನೆಗೆಟಿವ್ ಥಾಟ್ಸ್ ಇಲ್ಲದೆ. ಬಟ್ ನಾವೇನ್ ಮಾಡ್ತಾ ಇದೀವಿ, ಪದೇ 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 ಇನ್ನೊಬ್ಬರಿಗೆ ಹೇಳೋದು ಅದೇ, ನಮ್ಮ ಮಾತು ಅದೇ. ಸೊ ಅದೇ ಮ್ಯಾನಿಫೆಸ್ಟ್ ಆಗ್ತಾ ಇದೆ. ಒಟ್ಟಾರೆಯಾಗಿ ನಿಮ್ಮದು ಧ್ಯಾನ ಕುಟುಂಬ, ನೀವು ದಂಪತಿಗಳು ಮತ್ತೆ ನಿಮ್ಮ ಮಗು ಎಲ್ಲರೂ ಕೂಡ ನೀವು ಈ ಮಾರ್ಗದಲ್ಲಿ ನಡೀತಾ ಇದ್ದೀರಿ. ಅದ್ಭುತವಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಿ. ನೀವು ನಿಮ್ಮದೇ ಆದ ರೀತಿಯಲ್ಲಿ ಅಯ್ಯಪ್ಪ ಪಿಂಡಿ ಸರ್ ಅವರು ಅವರದೇ ಆದ ರೀತಿಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಿ. ಸೊ ಈ ಸಂದರ್ಭದಲ್ಲಿ ನಿಮ್ಮಂತಹ ವ್ಯಕ್ತಿಯ, ನಿಮ್ಮಂತಹ ಮಾಸ್ಟರ್ನ ಒಂದು ಇಂಟರ್ವ್ಯೂ ಅನ್ನ ಈ ಬಾಗಲಕೋಟೆ ವೇದಿಕೆಯಲ್ಲಿ ಪಡ್ಕೊಂಡಿರೋದು ತುಂಬಾ ತುಂಬಾ ಆನಂದ. ಇವತ್ತಿನ ದಿನ ನೀವು ಹಂಚ್ಕೊಂಡಂತ ಈ ವಿಚಾರಗಳು ಎಷ್ಟೋ ಜನರಿಗೆ ಎಷ್ಟೋ ಅದ್ಭುತವಾದ ಮಾರ್ಗದರ್ಶನವಾಗಿರುತ್ತೆ, ಪ್ರೇರಣೆ ಆಗಿರುತ್ತೆ. ಹಾಗಾಗಿ ನಿಮ್ಮ ಈ ಒಂದು ವಿಚಾರ ಹಂಚಿಕೆ ಏನಿದೆ, ನಿಮ್ಮ ಈ ಆಧ್ಯಾತ್ಮಿಕ ಜೀವನದ, ಈ ಆಧ್ಯಾತ್ಮಿಕ ಪ್ರಯಾಣದ ವಿಚಾರಗಳನ್ನ ಇವತ್ತು ಹಂಚ್ಕೊಂಡಿದ್ದೀರಿ. ಹಾಗಾಗಿ ಈ ಸಂದರ್ಭದಲ್ಲಿ ನಿಮಗೆ PMC ಬಾಗಲಕೋಟೆ ವೇದಿಕೆ ಮತ್ತೆ ಎಲ್ಲಾ ಜ್ಞಾನಿಗಳ ಪರವಾಗಿ ನಿಮಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ವೇದಿಕೆಗೆ ಬಂದು ನೀವು ಈ ರೀತಿಯಾಗಿ ಜ್ಞಾನವನ್ನು ಹಂಚಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಾನು ಕೂಡ ಈ ಇಡೀ ಜರ್ನಿಯನ್ನ ತುಂಬಾ ಎಂಜಾಯ್ ಮಾಡಿದ್ದೀನಿ. ಮತ್ತೆ ಆ ಅನುಭವಗಳು ಅದೆಲ್ಲ ಕೂಡ ನೆನಪಿಸ್ಕೊಂಡು ಒಂದು ಒಳ್ಳೆ ಅವಕಾಶ ನನಗೆ ಬಂತು. ಅದ್ಭುತವಾದ ಪ್ರಶ್ನೆಗಳನ್ನ ಕೇಳಿದ್ರಿ ನೀವು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಿಮಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ PMC ಬಾಗಲಕೋಟೆ ಇಡೀ ಟೀಮ್ಗೂ, ವಂಡರ್ಫುಲ್ ವರ್ಕ್ ಮಾಡ್ತಾ ಇದ್ದಾರೆ, ಇಡೀ ಟೀಮ್ಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಮ್ಯಾಮ್.